ಹಲೋ. ಹಲೋ. ಎಲ್ರಿಗೂ ವಾಯ್ಸ್ ಆಡಿಬಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ಹಂಗೆ ಚಾಟ್ ಬಾಕ್ಸ್ ಅಲ್ಲಿ ಆಡಿಬಲ್ ಆಗಿದ್ರೆ ಮೆಸೇಜ್ ಹಾಕ್ತೀರಾ? ಕರೆಕ್ಟಾಗಿ ಕೇಳಿಸ್ತಿದ್ಯಾ ವಾಯ್ಸು? ಓಕೆ, ಥ್ಯಾಂಕ್ ಯು. ಆಲ್ಮೋಸ್ಟು ಎಲ್ಲರೂ ಸುಮಾರು ಅಂದ್ರೆ ಎಲ್ಲ ಕಡೆಯಿಂದನೂ ಇದ್ದೀರಾ.
ಆಲ್ ಓವರ್ ಕರ್ನಾಟಕ, ಬೆಂಗಳೂರು, ಆಮೇಲೆ ಮೈಸೂರು, ಮಂಡ್ಯ, ಸೊ ಎಲ್ಲಾ ಕಡೆಯಿಂದನೂ ಇದ್ದೀರಾ. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಆಕ್ಚುಯಲ್ ಆಗಿ. ಆ, ನಮ್ ಫ್ರೆಂಡ್ಸ್ ರಿಕ್ವೆಸ್ಟ್ ಇಂದ, ಬ್ರೋ ಮಗ ನನ್ಗೂ ಹೇಳ್ಕೊಡು, ನೀನ್ ಒಬ್ನೇ ಕಲಿತಿದ್ಯಾ, ನಮ್ಗೊಂದ್ ಸ್ವಲ್ಪ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡು ಹಂಗೆ ಹಿಂಗೆ ಅಂತ ಕೇಳ್ತಿದ್ರು. ಅದಕ್ಕೆ ಅಂತ ಒಂದು ಪ್ಲಾನ್ ಮಾಡಿದೆ, ಸ್ಟಾರ್ಟ್ ಮಾಡೋಣ ಅಂತ. ಸೊ ಇವತ್ ನೋಡಿದ್ರೆ ಆಲ್ಮೋಸ್ಟ್ ಒಂದು 1000 ಪೀಪಲ್ಸ್ ಮೇಲೆ ಕೇಳ್ತಾ ಇದ್ದೀರಾ. ಈ ಝೂಮ್ ಮೀಟಿಂಗ್ ಅಲೋ ಮಾಡ್ತಾ ಇಲ್ಲ ಎಲ್ರು. ಎಲ್ರಿಗೂ ಯೂಟ್ಯೂಬ್ ಅಲ್ಲಿ ಅವೈಲಬಲ್ ಇದೆ ನೋಡಿ, ಯೂಟ್ಯೂಬ್ ಅಲ್ಲಿ ಎಷ್ಟು ಜನ ಬೇಕಂದ್ರೂ ಅಟೆಂಡ್ ಮಾಡ್ಬೋದು. ಸೊ ವಾಯ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಇವಾಗ ಸ್ಟಾರ್ಟ್ ಮಾಡೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಈ ಕ್ಲಾಸು ಆಲ್ಮೋಸ್ಟ್ ನಿಮ್ಗೆ 1-2 ವೀಕ್ಸ್ ತಗೋತೀನಿ. 1 ಅವರ್ ಇರುತ್ತೆ ಕ್ಲಾಸು. ಆಮೇಲೆ ಆಕ್ಚುಯಲ್ ಆಗಿ ನೀವೇನ್ ಮಾಡ್ಬೇಕಂದ್ರೆ ಈ ಫುಲ್ಲು ಅಂದ್ರೆ ಫೋಕಸ್ಡ್ ಆಗಿ ನೀಟಾಗಿ ನಾನು ಹೇಳೋದನ್ನ ಬರ್ಕೊಂಡು ನೀಟಾಗಿ ಕಲೀರಿ. ಯಾಕಂದ್ರೆ ಸುಮ್ಮನೆ ಇವಾಗ ಫ್ರೀಯಾಗಿ ಕಲಿತಾ ಇದೀವಿ, ಎಲ್ಲೋ ಆನ್ ಮಾಡ್ಬಿಟ್ಟು ಎಲ್ಲೋ ಕೇಳೋದು ಈ ತರ ಎಲ್ಲ ಮಾಡಕ್ ಹೋಗ್ಬಿಡಿ. ಕಲಿಯೋದ್ ಕಲಿತಾ ಇದೀವಿ, ಸ್ವಲ್ಪ ಹೆಂಗೂ ಟೈಮ್ ಕೊಡ್ತಾ ಇದೀವಿ, ಇನ್ನೊಂದ್ ಸ್ವಲ್ಪ ನೀಟಾಗಿ ಕಲಿಯೋಣ. ಬರ್ಕೊಡಿ ಆಲ್ಮೋಸ್ಟ್ ಪಾಯಿಂಟ್ಸ್ನ, ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ. ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರೂ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರಾ, ಸಚಿನ್ ಅಂತ ಗೊತ್ತಿರುತ್ತೆ ನೇಮು. ನಮ್ದು ಮಂಡ್ಯ, ಆಕ್ಚುಲ್ ಆಗಿ ನೇಟಿವ್ ಮಂಡ್ಯ. ಸೊ ನಾನು ಕಲ್ತಿದ್ದು ಟ್ರೇಡಿಂಗ್ ಅನ್ನ ಕೊರೋನಾ ಟೈಮಲ್ಲಿ ಒಂದು ಬಿನೋಮೋ ಆ್ಯಪ್ ಅಂತ ಇತ್ತು ನಿಮಗೆ ಗೊತ್ತಿರ್ಬೋದು ಮೇ ಬಿ. ಸೊ ಬಿನೋಮೋ ಆ್ಯಪ್ ಅಲ್ಲಿ ಹೆಂಗಂದ್ರೆ ಸುಮ್ಮನೆ ಬೈ ಮಾಡೋದು, ಒಂದ್ 5 ಸೆಕೆಂಡು 1 ಸೆಕೆಂಡು, ಅಂದ್ರೆ ಅಲ್ಲಿ ಒಂದೊಂದು 30 ಸೆಕೆಂಡ್ಸ್ ಈ ತರ ಎಲ್ಲ ಟೈಮ್ ಇರುತ್ತೆ. ಅಲ್ಲೇನಾದ್ರೂ ನಾವು ಬೈ ಅಂತ ಕ್ಲಿಕ್ ಮಾಡ್ಬಿಟ್ಟು 30 ಸೆಕೆಂಡ್ಸ್ ಅಲ್ಲಿ ಮೇಲ್ ಹೋದ್ರೆ ಲಾಭ. ಅದೇನಾದ್ರೂ 30 ಸೆಕೆಂಡ್ಸ್ ಅಲ್ಲಿ ಮೇಲ್ ಹೋಗ್ಲಿಲ್ಲ ಅಂದ್ರೆ ನಾವು ಏನ್ ಇನ್ವೆಸ್ಟ್ ಮಾಡಿರ್ತೀವೋ ಅದೆಲ್ಲ ಲಾಸು. ಈ ತರ ಒಂದು ಬಿನೋಮೋ ಆ್ಯಪ್ ಬರೀ ಕ್ಯಾಂಡಲ್ಸ್ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಅದು ಯಾವ ಸ್ಟಾಕು ಏನದು ಏನು ಗೊತ್ತಿರಲ್ಲ, ಜಸ್ಟ್ ಅದನ್ನ ನೋಡ್ಕೊಂಡು ಟ್ರೇಡ್ ಮಾಡೋದಿರುತ್ತೆ. ಅದನ್ನ ನೋಡ್ಕೊಂಡು ಏನಿದು ನಾನು ಏನೋ ಕಲಿಬೇಕಲ್ಲ ಅಂತ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಲಾಸ್ ಆಯ್ತು. ಈ ಕ್ಯಾಂಡಲ್ಸ್ ಹೆಂಗ್ ವರ್ಕ್ ಆಗುತ್ತೆ ಏನಾಗುತ್ತೆ ಅದನ್ನೆಲ್ಲ ತಿಳ್ಕೊಳಕ್ ಸ್ಟಾರ್ಟ್ ಮಾಡಿದಾಗ ಕ್ರಿಪ್ಟೋ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಸಿಕ್ತು. ಅಂದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾ ಮಾಡ್ತಾ ಕ್ರಿಪ್ಟೋ ಕರೆನ್ಸಿ, ಬಿಟ್ಕಾಯಿನ್ ಅವಾಗೆಲ್ಲ ಜಾಸ್ತಿ ನ್ಯೂಸ್ ಅಲ್ಲಿ ಇತ್ತಲ್ವಾ. ಸೊ ಬಿಟ್ಕಾಯಿನ್ ಬಗ್ಗೆ ಎಲ್ಲ ತಿಳ್ಕೊಂಡೆ. ಆಮೇಲೆ ಕ್ರಿಪ್ಟೋ ಒಂಚೂರು ಜಂಪ್ ಆಗಿ ಕ್ರಿಪ್ಟೋದಲ್ಲಿ ಹಂಗೆ ನೋಡ್ತಾ ಇದ್ದೆ. ನನ್ನ ಫ್ರೆಂಡ್ ಒಬ್ಬ ಸರ್ವೇಶ್ ಅಂತ ಬೆಂಗಳೂರಲ್ಲಿ ಮಂತ್ರಿಮಲಲ್ಲಿ ಕೆಲಸ ಮಾಡ್ತಿದ್ದಾಗ ಅವನೊಂದು ಸ್ವಲ್ಪ ಬ್ರೋ ಕ್ರಿಪ್ಟೋ ಜೊತೆಗೆ ಇದನ್ನು ಮಾಡಿ, ಕ್ರಿಪ್ಟೋದಲ್ಲಿ ಬಿನಾನ್ಸ್ ಅಂತ ಒಂದು ಆ್ಯಪ್ ಐತೆ, ಅದನ್ನೆಲ್ಲ ಹಾಕೊಂಡು ಮಾಡಿ ಟ್ರೇಡಿಂಗ್ ಚೆನ್ನಾಗಿ ಮಾಡ್ಬೋದು ಅಂತ ಅವನೊಂದು ಸ್ವಲ್ಪ ಹೇಳ್ಕೊಟ್ಟ. ಅದ್ರ ಜೊತೆಗೆ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಕಾಲೇಜಲ್ಲಿ ಇದ್ದವಾಗ್ಲೇ ಕಲಿತಾ ಬಂದೆ. ಆಲ್ಮೋಸ್ಟ್ ನನ್ನ ಫ್ರೆಂಡ್ಸು ಇಲ್ಲಿ ಕಾಲೇಜ್ ಫ್ರೆಂಡ್ಸು ಇದ್ದೀರಾ, ಅಲ್ಲಿ ಕ್ಲಾಸಲ್ಲಿ ಇದ್ದಾಗ ಹಿಂದೆ ಟ್ರೇಡ್ ಮಾಡೋದು ಈ ಥರ ಎಲ್ಲ ಮಾಡ್ತಿದ್ದೋ. ಇವಾಗ ಏನಂದ್ರೆ ಅಲ್ಲಿಂದ ಇಲ್ಲಿಗೆ ಒಂದು 3-4 ಇಯರ್ಸ್ ಆಯ್ತು. ಒಂದು ಸ್ವಲ್ಪ ಚೆನ್ನಾಗಿ ಕಲ್ತಿದ್ದೀನಿ ಟ್ರೇಡಿಂಗನ್ನ. ಫುಲ್ ಪಂಟ್ರು ಆ ಥರ ಏನಲ್ಲ. ಅವಾಗ ಏನು ಲಾಸ್ ಮಾಡ್ಕೋತಿದ್ದೀನೋ ಆ ಲಾಸ್ನೆಲ್ಲ ಇವಾಗ ಕಂಟ್ರೋಲ್ ಮಾಡಿ ಇವಾಗ ಒಂದು ಪ್ರಾಫಿಟಬಲ್ ಟ್ರೇಡರ್ ಆಗಿದ್ದೀನಿ. ಇವಾಗ ನಾನು ಜಾಬ್ ಇಲ್ಲ ಅಂದ್ರೂ ಸಸ್ಟೈನ್ ಆಗೋ ಲೆವೆಲ್ಗೆ ಪ್ರಾಫಿಟ್ ಮಾಡಿಕೊಂಡು ಟ್ರೇಡಿಂಗ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಏನಂದ್ರೆ ಅದೇ ಈ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ. ಹೆಂಗಿರುತ್ತೆ ಮಾರ್ಕೆಟ್ ಅಂದ್ರೆ ಏನು, ಹೆಂಗ್ ವರ್ಕ್ ಆಗುತ್ತೆ, ನಾವು ಯಾವ ತರ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು, ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು, ಈ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂದ್ರೆ ಏನು, ಇದನ್ನ ತಿಳ್ಕೊಂತ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಎಲ್ಲರೂ ರೆಡಿನಾ ಕಲಿಯಕ್ಕೆ? ಯಾರು ಸೀರಿಯಸ್ ಆಗಿ ತಗೊಂಡಿದ್ದೀರಾ? ಸೊ ಝೂಮ್ ಮೀಟ್ ಅಲ್ಲಿ ಜಾಸ್ತಿ ಜನ ಇಲ್ಲ. ಆ, ನೀವೇ ರಿಪ್ಲೈ ಮಾಡಿ. ಸೀರಿಯಸ್ ಆಗಿ ತಗೊಂಡಿದ್ದೀನಿ ಬ್ರೋ, ಮಾರ್ಕೆಟ್ ಬಗ್ಗೆ ಕಲೀಲೇಬೇಕು ಅಂತ. ಯಾರು ತಗೊಂಡಿದ್ದೀರಾ ಸೀರಿಯಸ್ ಆಗಿ? ಇರೋಷ್ಟು ಜನದಲ್ಲೇ ರಿಪ್ಲೈ ಮಾಡಿ ನೋಡೋಣ. ಓಕೆ, ಸುಮಾರು ಜನಕ್ಕೆ ಇಂಟ್ರೆಸ್ಟ್ ಐತೆ. ಅಲ್ಲಿ ಏನಂದ್ರೆ ನಾನು ಅಂದ್ರೆ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರು ವಿಡಿಯೋಸ್ ನೋಡ್ತಾ ಇರ್ತೀನಿ ಅವಾಗ ಅವಾಗ. ಸೊ ಅಂದ್ರೆ ಫ್ರೀ ಆಗಿ ನಾವು ವಿಡಿಯೋ ಎಡಿಟಿಂಗ್ ಹೇಳ್ಕೊಡ್ತೀವಿ, ಫ್ರೀ ಆಗಿ ನಾವು ಬೇರೆ ಯಾವುದೋ ಕೋರ್ಸ್ ಹೇಳ್ಕೊಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿಗೆಲ್ಲ ಫ್ರೀ ಅಂದ್ರೂ ಜನ ಜಾಯ್ನ್ ಆಗಲ್ಲ. ಆದ್ರೆ ಇಲ್ಲಿ ಫ್ರೀ ಅಂತ ಹೇಳಿದಾಗ ಇಷ್ಟೊಂದು ಜನ ಜಾಯ್ನ್ ಆದ್ರಲ್ಲ, ಅದೇ ಏನೋ ಒಂಥರ ಅಂದ್ರೆ ಇಂಟ್ರೆಸ್ಟ್ ಐತೆ, ಮಾರ್ಕೆಟ್ ಅಲ್ಲಿ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಐತೆ ಅಂತ ಅನಿಸ್ತು. ಅಂದ್ರೆ ಇಲ್ಲಿ ಫ್ರೀ ಅನ್ನೋದು ಸೆಕೆಂಡ್ರಿ, ಬಟ್ ಇಂಟ್ರೆಸ್ಟ್ ಐತಲ್ಲ ಅದು ಇಂಪಾರ್ಟೆಂಟು. ಓಕೆ, ಇನ್ಮೇಲೆ ಒಂದು 15 ಡೇಸ್ ಅಲ್ಲಿ ನಿಮ್ಗೆ ಮಾರ್ಕೆಟ್ ಬಗ್ಗೆ ತಿಳಿಸ್ಕೊಡೋ ಜವಾಬ್ದಾರಿ ನಂದು. ಬಟ್ ನೀವು ಇಂಟ್ರೆಸ್ಟ್ ಇಂದ ಇರಬೇಕು. ಇವಾಗ ಸ್ಟಾರ್ಟ್ ಮಾಡೋಣ ಕ್ಲಾಸನ್ನ. ಸ್ಕ್ರೀನ್ ಶೇರ್ ಮಾಡಿದೀನಿ, ಎಲ್ರಿಗೂ ಕಾಣಿಸ್ತಿದ್ಯಾ? ಸ್ಕ್ರೀನ್ ಶೇರ್ ಕಾಣಿಸ್ತಿದ್ಯಾ? Yes, sir.
ಸರ್ ಬಿಫೋರ್ ಸ್ಟಾರ್ಟಿಂಗ್ ದ ಕ್ಲಾಸ್ ಇದು ರೆಕಾರ್ಡ್ ಸೆಷನ್ ಸಿಗುತ್ತಲ್ಲ ನಮಗೆ ಇನ್ ಕೇಸ್? ಆಮೇಲೆ ಇನ್ನೊಂದು ಏನಂದ್ರೆ, ಈಗ ಡೌಟ್ಸ್ ಕೇಳಕ್ಕೆ ನಾನು ಅದನ್ನ ಅನ್ಮ್ಯೂಟ್ ಮಾಡಕ್ಕಾಗಲ್ಲ, ಮತ್ತೆ ಸೊ ಇಲ್ಲಿ ಸುಮಾರು ಜನ ನೋಡ್ತಾ ಇರೋದ್ರಿಂದ ಅದು ಕರೆಕ್ಟಾಗಿ ಆಗಲ್ಲ. ನೀವೇನಾದ್ರೂ ಡೌಟ್ಸ್ ಬಂತು ಅಂದ್ರೆ ಒಂದು ಗೂಗಲ್ ಫಾರ್ಮ್ ಹಾಕ್ತೀನಿ ಆಮೇಲಿಂದ ವಾಟ್ಸಪ್ಗೆ, ಆ ಗೂಗಲ್ ಫಾರ್ಮ್ ಅಲ್ಲಾದ್ರೂ ಹಾಕಿ, ಇಲ್ಲ ಅಂದ್ರೆ ನನಗೆ ಪರ್ಸನಲ್ ಆಗಿ ಬ್ರೋ ಈ ಟಾಪಿಕ್ ಬಗ್ಗೆ ಡೌಟ್ ಬಂತು ಅಂತ ಹಾಕಿ, ನೆಕ್ಸ್ಟ್ ಸೆಷನ್ ಅಲ್ಲಾದ್ರೂ ಮಾಡ್ತೀನಿ, ಇಲ್ಲ ಎಂಡ್ ಆಫ್ ದಿ ಸೆಷನ್ ಆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ನಾನು ಕ್ಲೋಸ್ ಮಾಡ್ತೀನಿ. ಡೌಟ್ಸ್ ಬಂದ್ರೆ ಅದೊಂದು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳಿ. ಅಂದ್ರೆ ಇವಾಗ ನಾನು ಇಷ್ಟೊಂದು ಜನಕ್ಕೆಲ್ಲ ಕ್ಲಾಸ್ ತಗೊಂಡೇ ಇಲ್ಲ, ಒಂದೇ ಸಲ ಈ ತರ 500 ಜನಕ್ಕೆ 1000 ಜನಕ್ಕೆಲ್ಲ ಕ್ಲಾಸ್ ತಗೊಂಡಿಲ್ಲ. ಏನಾದ್ರೂ ಒಂದ್ ಸ್ವಲ್ಪ ಹಿಂದೆ ಮುಂದೆ ಆದ್ರೆ ನೀವು ಪೇಷನ್ಸ್ ಇಂದ ವೆಯ್ಟ್ ಮಾಡಬೇಕು. ಸಡನ್ ಆಗಿ ಅದನ್ನೆಲ್ಲ ಚೇಂಜ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಒಂದು 1000 ಪೀಪಲ್ಸ್ ಮೇಲ್ ನೋಡ್ತಾವ್ರೆ. ಅದರಿಂದ ಎಲ್ಲರೂ ಡೌಟ್ಸ್ ಆಗ್ತಾ ಇರ್ತಾರೆ, ನಾನು ಅಲ್ಲಿ ನೋಡೋದ ಇಲ್ಲಿ ನೋಡೋದ ಮತ್ತೆ ಗೊತ್ತಾಗಲ್ಲ ಕರೆಕ್ಟಾಗಿ. ಇದನ್ನೆಲ್ಲ ಹೊಸ್ದಾಗಿ ಸೆಟಪ್ ಮಾಡಿದೀವಿ, ಈ ಕಡೆ ಝೂಮು ಈ ಕಡೆ ಯೂಟ್ಯೂಬ್ ಎರಡೂ ಇರೋದ್ರಿಂದ ಯಾವ್ದ್ರಲ್ಲಿ ನೋಡ್ಬೇಕಂತ ಕರೆಕ್ಟಾಗಿ ಇನ್ನ ಕ್ಲಾರಿಟಿ ಸಿಗ್ತಾ ಇಲ್ಲ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸ್ವಲ್ಪ ಪೇಷನ್ಸ್ ಇಂದ ನೀವು ಕೇಳಿ. ಮತ್ತೆ ನಮ್ಗಿಂತ ದೊಡ್ಡವರು ಇದ್ದೀರಾ, ಚಿಕ್ಕವರು ಇದ್ದೀರಾ. ಸೊ ಎಲ್ರಿಗೂ ಥ್ಯಾಂಕ್ ಯು ಅಟೆಂಡ್ ಆಗಿರೋದಕ್ಕೆ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಈಗ ಮಾರ್ಕೆಟ್ಸ್ ಅಂತ ನೀವು ಈಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅಂತ ಸುಮಾರು ಜನ ಇಂಟ್ರೆಸ್ಟ್ ತೋರಿಸಿದ್ರಿ. ಸೊ ಸ್ಟಾಕ್ ಮಾರ್ಕೆಟ್ ಅನ್ನೋದು ಏನು ಅಂದ್ರೆ ಒಂದು ಫೈನಾನ್ಷಿಯಲ್ ಮಾರ್ಕೆಟ್ ಅಂತ, ಓಕೆನಾ? ಸೊ ನಮ್ಮ ದೇಶದಲ್ಲಿ ನಾವೆಲ್ಲ ಕೇಳಿದೀವಿ, ಈ ಕಡೆ ವೆಜಿಟೇಬಲ್ ಮಾರ್ಕೆಟ್ ಕೇಳಿದೀವಿ, ಫಿಶ್ ಮಾರ್ಕೆಟ್ ಕೇಳಿದೀವಿ, ಆಮೇಲೆ ಯಾವುದು ಫ್ಲವರ್ ಮಾರ್ಕೆಟ್ ಕೇಳಿದೀವಿ. ಅಲ್ಲೆಲ್ಲ ಏನ್ ಟ್ರೇಡ್ ಆಗುತ್ತೆ? ಫಿಶ್, ಫ್ಲವರ್, ವೆಜಿಟೇಬಲ್ಸ್ ಟ್ರೇಡ್ ಆಗುತ್ತೆ. ಅದೇ ತರ ಒಂದು ಫೈನಾನ್ಷಿಯಲ್ ಮಾರ್ಕೆಟ್ ಕೂಡ ಇದೆ. ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಅಂದ್ರೆ ಯಾವ್ದು ಗೊತ್ತಾ? ಫೈನಾನ್ಷಿಯಲ್ ಮಾರ್ಕೆಟು. ಸೊ ನೀವೇನಾದ್ರೂ ಮನೇಲಿ ಕೂತಿದ್ರೆ ನಾರ್ಮಲ್ ಆಗಿ ನೋಡ್ತಾ ಇದ್ರೆ ಒಂದು ನೋಟ್ ಮಾಡ್ಕೊಳಕ್ ಟ್ರೈ ಮಾಡಿ. ಅವಾಗ ಇನ್ನ ಒಂದ್ ಸ್ವಲ್ಪ ಅರ್ಥ ಆಗುತ್ತೆ. ಹೋಗ್ತಾ ಹೋಗ್ತಾ ಕಾನ್ಸೆಪ್ಟ್ ಜಾಸ್ತಿ ಆದಾಗ ಮರ್ತೋಗಕ್ ಸ್ಟಾರ್ಟ್ ಆಗುತ್ತೆ, ಈಸಿ ಅಂತ ಅನ್ಸಿದ್ರು. ಸೊ ನೋಟ್ ಮಾಡ್ಕೊಳಕ್ ಟ್ರೈ ಮಾಡಿ. ಫೈನಾನ್ಷಿಯಲ್ ಮಾರ್ಕೆಟ್ಸ್, ಈ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಯಾವ್ದು ಅಂತ ಅಂದ್ರೆ ಇದು ಇಡೀ ವರ್ಲ್ಡ್ ಅಲ್ಲೇ ಇದೆ ಎಲ್ಲ ಈ ಮಾರ್ಕೆಟ್ಸ್ಗಳು. ಮೊದಲನೇದು ಬರೀತೀನಿ, ಸ್ಟಾಕ್ ಮಾರ್ಕೆಟ್. ಎರಡನೇದು ಕಮಾಡಿಟಿ ಮಾರ್ಕೆಟ್. ಫುಲ್ಲು ಬೇಸಿಕ್ ಇಂದ ಕಲ್ತ್ಕೊಳ್ಳೋಣ, ಆಯ್ತಾ? ಮಾರ್ಕೆಟ್ ಅಂದ್ರೆ ಏನು, ಯಾಕೆ ಈ ಮಾರ್ಕೆಟ್, ಎಲ್ಲವುದು ಕಂಪ್ಲೀಟ್ ಆಗಿ ಬೇಸಿಕ್ ಇಂದ ಕಲಿಯೋಣ. ಅಡ್ವಾನ್ಸ್ ಅಲ್ಲಿ ಇರೋರಿಗೆ ಒಂದ್ ಸ್ವಲ್ಪ ಬೋರಿಂಗ್ ಅಂತ ಅನ್ಸ್ಬೋದು, ಬಟ್ ಫ್ರೆಶರ್ಸ್ಗೆ ಕಂಪ್ಲೀಟ್ ಝೀರೋ ಇಂದ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಕಮಾಡಿಟಿ ಮಾರ್ಕೆಟ್ ಇದೆ. ಇನ್ನೊಂದು ಏನಂದ್ರೆ ಕ್ರಿಪ್ಟೋ ಮಾರ್ಕೆಟು. ನಾಲ್ಕನೇದು ಬಾಂಡ್ಸ್ ಎಲ್ಲ ನಮಗೆ ಸ್ಟಾಕ್ ಮಾರ್ಕೆಟ್ಸ್ ಅಲ್ಲೇ ಬರುತ್ತೆ. ಫೋರೆಕ್ಸ್, ಓಕೆನಾ? ಈ ತರ 4 ಮಾರ್ಕೆಟ್ಗಳು ಫೈನಾನ್ಷಿಯಲ್ ಮಾರ್ಕೆಟ್ಸ್ ಇರೋದು. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಇಲ್ಲಿ ಟ್ರೇಡ್ ಆಗೋದು ಶೇರ್ಸ್ಗಳು ಟ್ರೇಡ್ ಆಗ್ತವೆ. ಅಲ್ಲಿ ಕಂಪ್ನೀಸ್ಗಳನ್ನ ಶೇರ್ಸ್ಗಳನ್ನ ಬೈ ಸೆಲ್ಲು ಮಾಡ್ತೀವಿ. ಸೊ ಅಲ್ಲೇನಂದ್ರೆ ಚೆನ್ನಾಗಿರೋ ಕಂಪ್ನಿನ ಹುಡುಕಿ ಇನ್ವೆಸ್ಟ್ ಮಾಡೋದು, ಆ ಕಂಪ್ನಿ ಚೆನ್ನಾಗಿ ಲಾಭ ಮಾಡಿದ್ರೆ ನಮಗೆ ಲಾಭ ಬರುತ್ತೆ, ಎಕ್ಸಿಟ್ ಆಗ್ತೀವಿ. ಇದೆರಡನ್ನು ಗೌರ್ಮೆಂಟ್ ಅಂಡರ್ ಅಲ್ಲಿ ಇರುತ್ತೆ. ಯಾವುದು? ಸ್ಟಾಕ್ ಮಾರ್ಕೆಟ್ ಮತ್ತೆ ಕಮಾಡಿಟಿ ಮಾರ್ಕೆಟ್ ಗೌರ್ನಮೆಂಟ್ ಅಂಡರ್ ಅಲ್ಲಿ ಇರುತ್ತೆ, ಓಕೆನಾ? ರೆಗ್ಯುಲೇಟೆಡ್ ಮಾರ್ಕೆಟ್ಸ್ ಇವು. ಈ ಕ್ರಿಪ್ಟೋ ಮತ್ತೆ ಫೋರೆಕ್ಸ್ ಏನಂದ್ರೆ ಅನ್ರೆಗ್ಯುಲೇಟೆಡ್ ಮಾರ್ಕೆಟ್ಸು. ಈಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡ್ವಿ, ಶೇರ್ಸ್ ಟ್ರೇಡ್ ಆಗುತ್ತೆ ಅಂತ. ಇದನ್ನ ಇನ್ನ ಇಂಡೆಪ್ತ್ ಆಗಿ ತಿಳ್ಕೊತೀವಿ ಇವತ್ತು. ಆಮೇಲೆ ಕಮಾಡಿಟಿ ಮಾರ್ಕೆಟ್ ಅಂದ್ರೆ ಇಲ್ಲಿ ಟ್ರೇಡ್ ಆಗೋದೇನಂದ್ರೆ ಕಮಾಡಿಟೀಸ್ಗಳು ಲೈಕ್ ಗೋಲ್ಡ್, ಸಿಲ್ವರ್, ನ್ಯಾಚುರಲ್ ಗ್ಯಾಸು, ಆಮೇಲೆ ಕ್ರೂಡ್ ಆಯಿಲ್, ಇದೆಲ್ಲ ಇದೆಯಲ್ಲ, ಅದನ್ನೆಲ್ಲ ಕಮಾಡಿಟಿ ಅಂತ ಕರೀತಾರೆ. ಇದು ಶೇರ್ಸು ಅಲ್ಲ, ಕಂಪ್ನಿನೂ ಅಲ್ಲ, ಬಟ್ ಅದೆಲ್ಲ ಟ್ರೇಡ್ ಆಗುತ್ತೆ, ಅದನ್ನ ಕಮಾಡಿಟಿ ಅಂತ ಕರೀತಾರೆ, ಓಕೆನಾ? ಗೋಲ್ಡ್, ಸಿಲ್ವರ್, ನ್ಯಾಚುರಲ್ ಗ್ಯಾಸ್ ಇದೆಲ್ಲ ಬರೋದು ಕಮಾಡಿಟೀಸು. ಕಮಾಡಿಟಿ ಮಾರ್ಕೆಟ್ ಕೂಡ ಇದೆ. ಸೊ ನೆಕ್ಸ್ಟ್ ಬಂದ್ರೆ ಕ್ರಿಪ್ಟೋ ಕರೆನ್ಸೀಸು ಅಂದ್ರೆ ಬಿಟ್ಕಾಯಿನ್. ಕ್ರಿಪ್ಟೋ ಕರೆನ್ಸಿ ಅಂದ ತಕ್ಷಣ ತಲೆಗೆ ಬರೋದು ಬಿಟ್ಕಾಯಿನ್. ಅದೇ ಯಾವುದೋ ಒಂದು ಗೋಲ್ಡ್ ಕಲರ್ ಇರುತ್ತೆ, ಡಾಲರ್ ಸಿಂಬಲ್ ಇರುತ್ತೆ ಅಂತ. ಸೊ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಅದು ಕಾಯಿನ್ ಅಲ್ಲ, ಅದೇನಂದ್ರೆ ಒಂದು ಡಿಜಿಟಲ್ ಕಾಯಿನ್. ಅದು ಕಾಯಿನ್ ಅಲ್ಲ, ಡಿಜಿಟಲ್ ಕಾಯಿನ್. ಅದನ್ನ ನಾವು ಟಚ್ ಅಂಡ್ ಫೀಲ್ ಮಾಡಕ್ಕಾಗಲ್ಲ, ನೋಡ್ಬೋದು ಮತ್ತೆ ಕೊಂಡ್ಕೋಬಹುದು, ಆನ್ಲೈನ್ ಅಲ್ಲಿ ಮಾತ್ರ ಇರುತ್ತೆ ಅದು. ಫೋರೆಕ್ಸ್ ಅಂತ ಅಂದ್ರೆ ಕರೆನ್ಸಿ ಮಾರ್ಕೆಟ್. ಅದು ಅಂದ್ರೆ ಕರೆನ್ಸಿ ಹೆಂಗ್ ಟ್ರೇಡ್ ಮಾಡ್ತೀವಿ, ಈ ಕಡೆ ನಮ್ಮ ಇಂಡಿಯನ್ ರುಪೀಸ್ಗೆ ಈ ಕಡೆ US$ ನ ಕಂಪೇರ್ ಮಾಡ್ಕೊಂಡು ಟ್ರೇಡ್ ಮಾಡೋದು ಫೋರೆಕ್ಸ್. ಇಂಡಿಯನ್ ರುಪೀಸ್ಗೆ US$, ಆಮೇಲೆ ಯೂರೋ USD ಅಂತ ಕರೀತಾರೆ, ಅಂದ್ರೆ ಯುರೋಪಿಯನ್ದು ಮತ್ತೆ ನಮ್ಮ USD, ಆಮೇಲೆ ಗೋಲ್ಡ್ ಮತ್ತೆ USD, ಈ ತರ ಕರೆನ್ಸೀಸ್ ನ ಟ್ರೇಡ್ ಮಾಡೋದು ಫೋರೆಕ್ಸ್ ಅಂತ ಕರೀತಾರೆ.
ಸೊ ನಮ್ಗೆ ಏನಂದ್ರೆ ಈ 4 ಮಾರ್ಕೆಟನ್ನು ತಿಳ್ಕೊಬಹುದು, ಈಸಿಯಾಗಿ ತಿಳ್ಕೊಬಹುದು. ಈ 4 ಮಾರ್ಕೆಟನ್ನು ತಿಳ್ಕೊಳಕ್ಕೆ ನಾವು ಫಸ್ಟ್ ಸ್ವಲ್ಪ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡ್ಬಿಟ್ರೆ ಈ 3 ಮಾರ್ಕೆಟ್ ಈಸಿ ಆಗುತ್ತೆ. ಓಕೆನಾ? ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೀವು ನೀಟಾಗಿ ಕಲ್ತ್ರೆ ಈ ಕಮಾಡಿಟಿ ಮಾರ್ಕೆಟ್ ಈಸಿ ಆಗುತ್ತೆ, ಕ್ರಿಪ್ಟೋ ಮಾರ್ಕೆಟ್ ಈಸಿ ಆಗುತ್ತೆ, ಫೋರೆಕ್ಸ್ ಮಾರ್ಕೆಟ್ ಈಸಿ ಆಗುತ್ತೆ. ಜಸ್ಟ್ ನಾವು ಬೈ ಮಾಡೋದಂಗೆ ಸೆಲ್ ಮಾಡೋದಂಗೆ ಕಲ್ತ್ಕೊಂಡ್ರೆ ಸಾಕು. ಅರ್ಥ ಆಯ್ತಲ್ಲ? ಸೊ ಇದನ್ನೆಲ್ಲ ಒಂದ್ ಸ್ವಲ್ಪ ನಿಮ್ಗೆ ಐಡಿಯಾ ಸಿಕ್ತು, ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂದ್ ಯಾವುದು ಅಂತ ಗೊತ್ತಾಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಇವಾಗ ನಾವು ಫೈನಾನ್ಷಿಯಲ್ ಮಾರ್ಕೆಟ್ಸ್ ಇಂದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಗ್ಗೆ ತಿಳ್ಕೊಳಕ್ ಹೋಗೋಣ. ಸ್ಟಾಕ್ ಮಾರ್ಕೆಟ್ ಯಾಕೆ ಸ್ಟಾಕ್ ಮಾರ್ಕೆಟ್ ಈಗ ಕಲ್ತ್ಕೋಬೇಕು ಅಂತ ಹೇಳಿದೆ ನಾನು. ಸ್ಟಾಕ್ ಮಾರ್ಕೆಟ್ ಯಾಕೆ ಅಂತ ತಿಳ್ಕೊಳ್ಳೋಣ. ವೈ ಸ್ಟಾಕ್ ಮಾರ್ಕೆಟ್? ಸ್ಟಾಕ್ ಮಾರ್ಕೆಟ್ ಯಾಕೆ ಅಂತ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಹೇಳೋದಾದ್ರೆ, ಇದಿರೋದು ಕಂಪ್ನಿಗಳು ಬೆಳೆಯಕ್ಕೆ, ಕಂಪ್ನಿಗಳು ಇದರಿಂದ ದುಡ್ಡು ತಗೊಂಡು ಹೋಗ್ತವೆ, ಅದು ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಆದ್ರೆ ಇನ್ನ ಒಂದು ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಂದ್ರೆ ಈ ಸ್ಟಾಕ್ ಮಾರ್ಕೆಟ್ ಇರೋದು ಏನಕಂದ್ರೆ ನಮ್ ದುಡ್ಡನ್ನ ದುಡ್ಸೋಕೆ ಅಂತ. ಈಗ ದುಡ್ಡಿರೋರು ಏನ್ ಮಾಡ್ತಾರೆ ಹೇಳಿ? ದುಡ್ಡಿರೋರು ದುಡ್ಡನ್ನ ದುಡಿಸ್ತಾ ಹೋಗ್ತಾರೆ. ಯಾರು ಕೂಡ ಯಾ ದುಡ್ದಿನೇ ಶ್ರೀಮಂತರಾಗಿರೋರು ಯಾರು ಇಲ್ಲ. ದುಡ್ದಿ ಸಂಪಾದನೆ ಮಾಡಿರ್ತಾರೆ. ಆ ಸಂಪಾದನೆ ಮಾಡಿರೋ ದುಡ್ಡನ್ನ ಬೇರೆ ಕಡೆ ಇನ್ವೆಸ್ಟ್ ಮಾಡಿರ್ತಾರೆ. ಅದು ಅವ್ರು ದುಡಿಯೋದ್ಕಿಂತ ಜಾಸ್ತಿ ರಿಟರ್ನ್ಸ್ ಕೊಟ್ಟಿರುತ್ತೆ. ಸುಮ್ನೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇಲ್ಲಿ ಯಾರೋ ಮನೆ ಪಕ್ಕದಲ್ಲಿ ಒಬ್ರು ಆ ತಾತ ಹೇಳ್ತಾ ಇದ್ರು, ಇವನು ನಾನು ಜೊತೆಲೆ ಕೆಲಸ ಮಾಡಿದ್ವಿ, ಆದ್ರೆ ಅವನು ನನ್ ಕಡೆ ಕೆಲಸ ಮಾಡ್ತಿದ್ದ, ನಮ್ಮ ಮನೆಗೆ ಬಂದು ಕೂಲಿ ಕೆಲಸ ಮಾಡ್ತಾ ಇದ್ದ, ನಾನೇ ಕೊಡ್ತಾ ಇದ್ದೆ ಅವನ್ಗೆ ಕೂಲಿನ. ಆದ್ರೆ ಈಗ ನೋಡಿದ್ರೆ ನನ್ಕಿಂತ ಶ್ರೀಮಂತ ಅಂತ. ನಾನ್ ಕೇಳ್ದೆ ಅದ್ ಹೆಂಗ್ ತಾತ ಅಂತ. ಸೊ ಅವ್ರು ಅವಾಗ ಹೇಳ್ತಾ ಇದ್ರು, ನಾನು ಅವ್ನ್ ಏನ್ ಮಾಡದ್ನಂತಂದ್ರೆ, ಅವ್ರು ಈ ತಾತ ಏನ್ ಕೊಡ್ತಾ ಇದಾರಲ್ಲ ಕೂಲಿ ದುಡ್ಡು, ಆ ಕೂಲಿ ದುಡ್ಡನ್ನ ಉಳ್ಸಿ ಇವ್ನ್ ಜಮೀನ್ ಇಲ್ಲ, ನನ್ನ ಹತ್ರ ಏನು ಇಲ್ಲ ಅನ್ಬಿಟ್ಟು, ತಾತನ ಹತ್ರ ದೊಡ್ಡ ಜಮೀನ್ ಇತ್ತು, ಜಮೀನ್ದಾರ್ ಇವರು. ಅವರೆಲ್ಲ ಏನ್ ಮಾಡಿದ್ರಂದ್ರೆ ಕೂಲಿ ಕೆಲ್ಸಕಾರನ ಕರ್ಕೊಂಡ್ಬಂದು ಕೂಲಿ ಮಾಡಿಸ್ತಿದ್ರು. ಆ ಕೂಲಿ ಕೆಲ್ಸಕಾರನ್ ದುಡ್ಡು ಕೊಡ್ತಿದ್ರು. ಆ ದುಡ್ಡು ತಗೊಂಡೋಗಿ, ನನ್ನ ಹತ್ರ ಜಮೀನ್ ಇಲ್ಲ, ನಾನು ಈ ಕಡೆ ಎಲ್ಲೂ ಲೋಕಲ್ ಆಗಿ ನನ್ ಜಮೀನ್ ತಗೊಳಕ್ ಆಗಲ್ಲ, ಎಲ್ಲೋ ಬೆಂಗಳೂರು ಕಡೆ ಹೋಗಿ ನಾನು ಸೈಟ್ ತಗೊಂಡ್ಬಿಡ್ತೀನಿ, ನಾನು ಇಲ್ಲೇ ಕೆಲಸ ಮಾಡ್ಕೊಂಡಿರ್ತೀನಿ, ಸೈಟ್ ಒಂದ್ ಇರ್ಲಿ ಬಿಡು ಅನ್ಬಿಟ್ಟು, ಸೈಟು ಅಂತ ಅಂದ್ರೆ ಆಗ ಜಮೀನ್ ಕೊಂಡ್ಕೊಂಡವ್ರೆ 1 ಎಕರೆನ ಬೆಂಗಳೂರಲ್ಲಿ. 5 ರಿಂದ 10 ವರ್ಷ, 15 ವರ್ಷ ರೇಂಜ್ ಅಷ್ಟೇ. 15 ವರ್ಷದ ರೇಂಜ್ಗೆ ಅವ್ರು ತಗೊಂಡಿದ್ ಸೈಟು ಏನಾಯ್ತು, ಈ ತಾತಂದು ಒಟ್ಟು ಬಂಡವಾಳ ಸೇರಿದ್ರು ಅದು ಒಂದು ಸೈಟ್ಗೆ ಸಮ ಆಗಲ್ಲ. ಆ ತರ ಬೆಳೆದು ಬಿಡ್ತದು. ಅರ್ಥ ಆಯ್ತಲ್ವಾ? ಇವ್ರು ದುಡಿತಾ ಇರೋದೇನು, ದಿನಕ್ಕೆ 100 ರೂಪಾಯಿ 200 ರೂಪಾಯಿ ಕೂಲಿ ದುಡ್ಡು. ಬಟ್ ಒಂದ್ 15 ವರ್ಷದಲ್ಲಿ ಚೇಂಜ್ ಆಗೋಯ್ತು. ಆ ಕೂಲಿ ಕೊಡ್ತಿದ್ದವನ್ ಸಾಹುಕಾರನ್ಗಿಂತ ಈ ಸೈಟ್ ತಗೊಂಡಲ್ಲ ಇವನೇ ಸಾಹುಕಾರ ಆದ. ಹೆಂಗೆ? ಇನ್ವೆಸ್ಟ್ ಮಾಡ್ದ ಅವನು, ಸೇವ್ ಮಾಡಿ ಒಂದು ಜಮೀನ್ ಮೇಲೆ ಆಗ್ತಾ. ಆ ಜಮೀನ್ ಏನ್ ಮಾಡ್ತಂದ್ರೆ ಅವ್ನ್ ಏನ್ ದುಡಿತವನು ಅದಕ್ಕಿಂತ 10 ಪಟ್ಟು 100 ಪಟ್ಟು ದುಡ್ದವನಿಗೆ ಕೊಡ್ತು. ಅರ್ಥ ಆಯ್ತಲ್ವಾ? ಸೊ ಅವಾಗ ಏನಂದ್ರೆ, ಈಗ ಆ ತಾತ ಹೇಳ್ತಾರೆ, ನನ್ಗೇನಾದ್ರು ಎಮರ್ಜೆನ್ಸಿ ಬಂದ್ರೆ ನಾನು ಅವನ್ನೇ ಕೇಳ್ಬೇಕಣಪ್ಪ ದುಡ್ಡಿಗೆ ಅಂತ. ಯಾಕಂದ್ರೆ ಇವಾಗ ಒಂದ್ ಅರ್ಧ ಎಕರೆ ಮಾರ್ಕೊಂಡ್ರಂತೆ, ಒಂದ್ ಒಳ್ಳೆ ದುಡ್ಡು, ಒಂದ್ 40 ಕೋಟಿ ಹತ್ರ ದುಡ್ಡು ಬಂದೈತೆ ಅರ್ಧ ಎಕರೆಗೆ. ಸೊ ಇವಾಗ ಅವ್ರನ್ನೇ ಕೇಳ್ಬೇಕಂತೆ. ಓಕೆನಾ? ಈ ತರ ಸಿಚುವೇಶನ್ ಚೇಂಜ್ ಆಗುತ್ತೆ ಯಾವಾಗಂದ್ರೆ ನಾವು ದುಡ್ದಿರೋ ದುಡ್ಡನ್ನ ಇನ್ವೆಸ್ಟ್ ಮಾಡಿದಾಗ. ಬರೀ ಸೇವ್ ಮಾಡಿ ಇಟ್ಕೊಂಡ್ರೆ ನಾವ್ ಯಾವ್ದೇ ಕಾರಣಕ್ಕೂ ಶ್ರೀಮಂತರಾಗಕ್ಕಾಗಲ್ಲ. ಈ ತರ ಇದನ್ನ ಯಾಕೆ ಹೇಳ್ದೆ ಅಂದ್ರೆ, ಸ್ಟಾಕ್ ಮಾರ್ಕೆಟ್ ಇರೋದು ಆ ದುಡ್ಡನ್ನ ನಾವು ಈಗ ಸೈಟು ಅಂತ ನಮಗ್ ಗೊತ್ತಿರೋದೆ, ಸೈಟು, ಚಿನ್ನ, ಬೆಳ್ಳಿ, ಆಮೇಲೆ ಇದೆ ಆಕ್ಚುಯಲ್ ಆಗಿ ನಾವು ಇನ್ವೆಸ್ಟ್ ಮಾಡೋದು ಕಲ್ತಿರೋದು, ಮತ್ತೆ ನಮ್ಮ ತಂದೆ ತಾಯಿ ಎಲ್ಲ ಇನ್ವೆಸ್ಟ್ ಮಾಡ್ಕೊ ಬರ್ತಿರೋದು ಇಲ್ಲಿ. ಆದ್ರೆ ನಾವು ಈಗ ಒಂದ್ ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡೋಣ. ಈ ಅಲ್ಟ್ರಾ ದುಡ್ಡಿರೋರು ಏನ್ ಮಾಡ್ತಾರೆ, ಅವರೆಲ್ಲ ರಿಯಲ್ ಎಸ್ಟೇಟ್ ಮಾಡಲ್ಲ, ಅವರೆಲ್ಲ ಚಿನ್ನ ಬೆಳ್ಳಿ ತಗೊಳಲ್ಲ ಜಾಸ್ತಿ. ಅವರೆಲ್ಲ ಏನ್ ಮಾಡ್ತಾರಂದ್ರೆ, 1000 ಕೋಟಿ ಇರೋರು ಸ್ಟಾಕ್ ಮಾರ್ಕೆಟ್ಗೆ ಹಾಕ್ತಾರೆ. ಯಾಕೆ ಸ್ಟಾಕ್ ಮಾರ್ಕೆಟ್ಗೆ ಹಾಕ್ತಾರೆ ಅಂತಂದ್ರೆ, ಇಲ್ಲಿ ಆಪರ್ಚುನಿಟಿ ಐತೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ ನನ್ನ ಹತ್ರ ಒಂದು 100 ಕೋಟಿ ಐತೆ ಅಂದ್ಕೊಳ್ಳಿ. ನನಗೆ ಕೆಲಸ ಮಾಡಕ್ ಇಷ್ಟ ಇಲ್ಲ. ನಾನೇನ್ ಮಾಡ್ತೀನಿ ಅಂದ್ರೆ, ಯಾವ್ದೋ ಒಂದು ಬಿಸ್ನೆಸ್ ಓಪನ್ ಮಾಡ್ತೀನಿ. ಆ ಬಿಸ್ನೆಸ್ ಅಲ್ಲಿ 4 ಜನ ಕೆಲ್ಸದವ್ರು ಇಟ್ಕೋತೀನಿ, 5 ಜನ ಕೆಲ್ಸದವ್ರು ಇಟ್ಕೋತೀನಿ, ಅವ್ರ ಕೈಯಲ್ಲಿ ದುಡಿಸ್ತೀನಿ, ನಾನು ಆರಾಮಾಗಿ ಜೀವನ ಮಾಡ್ತೀನಿ. ಹೌದಲ್ವಾ? ಅದೇ ತರ ನನಗೇನಾದ್ರೂ ನಾನೇ ಓಪನ್ ಮಾಡಿ ರಿಸ್ಕ್ ತಗೊಂಡು ಬಿಸ್ನೆಸ್ ನಡಿಯಕ್ಕಾಗಲ್ಲ ಅಂತಂದ್ರೆ, ಇನ್ನೊಂದು ಆಪ್ಷನ್ ಇರೋದೇನು, ಅದೇ ದುಡ್ಡನ್ನ ತಗೊಂಡೋಗಿ ಯಾರೋ ಆಲ್ರೆಡಿ ದುಡ್ಡು ಕಂಪ್ನಿ ನಡೆಸ್ತಾ ಇರ್ತಾರಲ್ಲ, ಅವ್ರ ಕಂಪ್ನಿಗೂ ಸ್ವಲ್ಪ ಕೊಡೋದು. ನೋಡಪ್ಪ, ನೀನ್ ಚೆನ್ನಾಗಿ ನಡೆಸ್ತಿದೆ ಬಿಸ್ನೆಸ್ನ, ತಗೋ ನಾನೊಂದು 5 ಕೋಟಿ ಕೊಡ್ತೀನಿ, 5 ಕೋಟಿಲಿ ಅದೇನ್ ಸಂಪಾದನೆ ಮಾಡ್ತೀಯಾ, ಸಂಪಾದನೆ ಮಾಡ್ಬಿಟ್ಟು ನನ್ಗೊಂದ್ ಸ್ವಲ್ಪ ಪಾಲ್ ಕೊಡು ಅಂತ ಕೊಡ್ತೀನಿ. ಈ ಕಡೆ ನನ್ನ ಕಡೆ ದುಡಿಯಕ್ಕೆ ಹೋಗ್ತಾ ಇಲ್ಲ, ಜಸ್ಟ್ ನಾನು ದುಡ್ಡು ಕೊಟ್ಟೆ, ಅದರಿಂದ ನನಗೆ ರಿಟರ್ನ್ಸ್ ಬರುತ್ತೆ. ಯಾಕಂದ್ರೆ ನನ್ ದುಡ್ಡು ಅಲ್ಲಿ ದುಡಿತಾ ಇದೆ ಅಂತ. ಹೌದಲ್ವಾ? ಸೊ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಂದ್ರೆ, ನಾವ್ ಇಲ್ಲಿ ಏನ್ ಮಾಡ್ತೀವಿ ಗೊತ್ತಾ, ಚೆನ್ನಾಗಿರೋ ಕಂಪ್ನಿ, ಚೆನ್ನಾಗಿ ಬೆಳಿತಾ ಇರೋ ಕಂಪ್ನಿನ ಗುರುತಿಸ್ತೀವಿ. ಆ ಚೆನ್ನಾಗಿ ಬೆಳಿತಾ ಇರೋ ಕಂಪ್ನಿ ಗುರುತಿಸ್ಬಿಟ್ಟು ನಮ್ಮ ಹತ್ರ ಇರೋದು 10,000 20,000, ಅದ್ ಕಡಿಮೆ ಅಮೌಂಟ್ ಆದ್ರೂ ಆಗಿರ್ಬೋದು, ನಾವೇನ್ ಮಾಡ್ತೀವಿ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ.
ಇನ್ವೆಸ್ಟ್ ಮಾಡಿದಾಗ ಆ ಕಂಪ್ನಿ ಚೆನ್ನಾಗಿ ಬೆಳೀತಾ ಹೋದ್ರೆ ನಾವು ಹಾಕಿರೋ ದುಡ್ಡಿಗೆ ರಿಟರ್ನ್ಸ್ ಚೆನ್ನಾಗಿ ಬರ್ತಾ ಇರುತ್ತೆ. ಸೊ ಇದೇ ಸ್ಟಾಕ್ ಮಾರ್ಕೆಟ್. ನಮ್ ದುಡ್ಡನ್ನ ದುಡ್ಸಕ್ಕಿರೋವಂಥದ್ದೇ ದುಡ್ಡನ್ನ ದುಡ್ಸಕ್ಕಿರೋವಂಥ ಜಾಗ ಸ್ಟಾಕ್ ಮಾರ್ಕೆಟ್. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ತಿಳ್ಕೊಂತ ಹೋಗೋಣ, ಕತೆ ಜಾಸ್ತಿ ಬೇಡ. ನೆಕ್ಸ್ಟ್ ಏನಂದ್ರೆ ಸ್ಟಾಕ್ ಮಾರ್ಕೆಟ್ ಒಂದ್ ಸ್ವಲ್ಪ ಐಡಿಯಾ ಸಿಕ್ತು. ಆಮೇಲೆ ನಿಮ್ಗೆ ಹೇಳಿದೆ ಅಸೆಟ್ ಕ್ಲಾಸಸ್, ನಮಗ್ ಗೊತ್ತಿರೋದು ಯಾವ್ದು ಅಸೆಟ್ ಕ್ಲಾಸು, ಗೋಲ್ಡು, ಆಮೇಲೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಗೊತ್ತು ನಮ್ಗೆ. ಇನ್ನೊಂದು ಫೇಮಸ್ ಯಾವ್ದಂದ್ರೆ FD RD, ಇವೆಲ್ಲ ನಮಗೆ ಫೇಮಸ್ ಆಗಿ ಮಾಡೋವಂಥವು. ಯಾರ ಹತ್ರನಾರು ದುಡ್ಡು ಆಯ್ತಾ, 1 ಕೋಟಿ ಆಯ್ತಾ, ಸುಮ್ನಿರಪ್ಪ, ಯಾರಿಗೆ ಟೆನ್ಷನ್ ಮಾಡೋದು, ಬಡ್ಡಿ ಅವರೆಲ್ಲ ನಾನು ಮಾಡಕ್ಕಾಗಲ್ಲ, ಆರಾಮಾಗಿ ತಗೊಂಡೋಗಿ FD ಇಕ್ಬಿಡ್ತೀನಿ ಅಂತ. FD ಎಷ್ಟು ಕೊಡ್ತಾರೆ ಹೇಳಿ ರಿಟರ್ನ್ಸು? ಸೀನಿಯರ್ ಸಿಟಿಸನ್ ಆದ್ರೆ 8% ತನಕ ಕೊಡ್ತಾರೆ, ಅದು ಕೋಟಕ್ ಮಹೀಂದ್ರಾದಲ್ಲಿ ನಾನು ನೋಡಿರೋದು. ಇನ್ನ ನಾರ್ಮಲ್ ಆಗಿ ನಾವ್ ಯಾರಾದ್ರೂ ತಗೊಂಡೋಗಿ ಇಕ್ತೀನಿ FD ಅಂತ ಅಂದ್ರೆ ಲಾಕ್ ಇನ್ ಪೀರಿಯಡ್ ಇರುತ್ತೆ, ಏನು ಒಂದ್ 6.5%, 7%, 6.5-7% ತನಕ ಕೊಡ್ಬೋದು ಅಷ್ಟೇ. FD RD ಎಲ್ಲ ಆಲ್ಮೋಸ್ಟ್ ಅಷ್ಟೇನೆ. ನೆಕ್ಸ್ಟ್ ಗೋಲ್ಡು, ಸಿಲ್ವರು ಇದನ್ನೆಲ್ಲ ಕೇಳಂಗೆ ಇಲ್ಲ. ಆದ್ರೆ ಗೋಲ್ಡ್ ಸಿಲ್ವರ್ ಅಲ್ಲಿ ಯಾರು ಲಾಸ್ಟ್ ಇಯರ್ ಇನ್ವೆಸ್ಟ್ ಮಾಡಿದ್ರು ಅವರೆಲ್ಲ ಲಾಟ್ರಿ. ಅವರೆಲ್ಲ ಹೆಂಗಂದ್ರೆ ಬರೀ 1 ವರ್ಷಕ್ಕೆ ದುಡ್ಡನ್ನ ಡಬಲ್ ಮಾಡ್ಕೊಂಡ್ಬಿಟ್ರು ಅಂತ ರಿಟರ್ನ್ಸ್ ಕೊಡ್ತು ಗೋಲ್ಡ್ ಮತ್ತೆ ಸಿಲ್ವರು. ಆದ್ರೆ ಎಲ್ಲ ವರ್ಷನೂ ಡಬಲ್ ಆಗಲ್ಲ, ಅರ್ಥ ಆಯ್ತಲ್ವಾ? ಆಮೇಲೆ FD RD ಓಕೆ. ನೆಕ್ಸ್ಟು ಇನ್ನೇನು ಇನ್ವೆಸ್ಟ್ ಮಾಡ್ತೀವಿ? ರಿಯಲ್ ಎಸ್ಟೇಟು. ರಿಯಲ್ ಎಸ್ಟೇಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಐತೆ, ಬಟ್ ಎಲ್ಲರೂ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನ ಮಾಡಕ್ಕಾಗಲ್ಲ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಬೇಕಂದ್ರೆ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಜಾಸ್ತಿ ಇರುತ್ತೆ, ಜೊತೆಗೆ ನಾಲೆಡ್ಜ್ ಇರಬೇಕು, ಮತ್ತೆ ಫಿಸಿಕಲಿ ಮತ್ತೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಎಲ್ಲ ಸ್ಟ್ರಾಂಗ್ ಆಗಿರ್ಬೇಕು ಹೆವಿ, ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಂತಂದ್ರೆ. ಇನ್ನು ಬ್ರೋಕರ್ ಆಗಿ ಮಾಡ್ತೀನಿ ಅಂದ್ರೆ ಅದು ಬೇರೆ ತರ. ಬಟ್ ರಿಯಲ್ ಎಸ್ಟೇಟ್ ನಾನು ಸೈಟ್ ತಗೊಂಡ್ ಮಾಡ್ತೀನಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು, ಬಟ್ ರಿಟರ್ನ್ಸು ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಬೆಸ್ಟ್ ರಿಟರ್ನ್ಸು. ನೆಕ್ಸ್ಟ್ ಇನ್ನೇನೈತೆ ನಮ್ಗೆ ಗೊತ್ತಿರೋದು ಇನ್ಶೂರೆನ್ಸು. ಇನ್ಶೂರೆನ್ಸ್ ಅಲ್ಲಿ ದುಡ್ಡು ಹಾಕ್ತಿವಿ. ಇನ್ಶೂರೆನ್ಸ್ ಅಂತ ಅಂದ್ರೆ ಈ ಮೇಯ್ನು ನಾನು ಒಬ್ಬ ಇನ್ಶೂರೆನ್ಸ್ ಏಜೆಂಟು. ಆದ್ರೆ ಇನ್ಶೂರೆನ್ಸ್ ಬಗ್ಗೆ ಏನಕ್ಕೆ ಜಾಸ್ತಿ ನಾನು ಫೋಕಸ್ ಮಾಡಲ್ಲ ಅಂದ್ರೆ, ಈ ಇನ್ಶೂರೆನ್ಸ್ ಅಲ್ಲಿ ರಿಟರ್ನ್ಸ್ ಬರುತ್ತೆ. ಈ ಆವರೇಜ್ ಆಗಿ ರಿಟರ್ನ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ವರ್ಷಕ್ಕೆ ಒಂದು 15%, 12% ಬರೋದು ಡೌಟು. 12% ತನಕ ಸಿಗಲ್ಲ. ಅದ್ ಹೆಂಗೆ ಹೇಳ್ತಾರೆ ಗೊತ್ತಾ? ನೀವು 10 ವರ್ಷ ಕಟ್ಟಬೇಕು, 10 ವರ್ಷ ಆದ್ಮೇಲೆ ಎರಡು ವರ್ಷ ಬಿಡಿ, ಆಮೇಲೆ ಇನ್ನ ಒಂದು 15-20 ವರ್ಷ ಆದ್ಮೇಲೆ ನಿಮ್ಗೆ ಇಷ್ಟು ರಿಟರ್ನ್ಸ್ ಬರುತ್ತೆ ಅಂತ. ಆಕ್ಚುಯಲ್ ಆಗಿ ಬರುತ್ತೆ ಅದು, ಆದ್ರೆ ಅದನ್ನ CAGR ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು 10% ತನಕ ಸಿಗ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ರಿಟರ್ನ್ ಸಿಗಲ್ಲ. ಅದೊಂಥರ ಬೋಗಸ್ ಇದ್ದಂಗೆ. ಬಟ್ ಇನ್ಶೂರೆನ್ಸ್ ಅಲ್ಲಿ ನಾನು ಯಾವ್ದನ್ನ ಪ್ರಿಫರ್ ಮಾಡ್ತೀನಿ ಅಂತ ಅಂದ್ರೆ, ಸೊ ಇಲ್ಲಿ ಟರ್ಮ್ ಇನ್ಶೂರೆನ್ಸ್ ಅಂತ ಬರುತ್ತಲ್ಲ, ಟರ್ಮ್ ಇನ್ಶೂರೆನ್ಸ್ ಮಾತ್ರ ಪ್ರಿಫರ್ ಮಾಡ್ತೀನಿ. ಇದೇ ನಮ್ಗೆ ಆಕ್ಚುಯಲ್ ಇನ್ಶೂರೆನ್ಸು. ಎಂಡೋನ್ಮೆಂಟ್ ಪಾಲಿಸೀಸು ಈ 10 ಸ್ವಲ್ಪ ಕಟ್ಟಿದ್ರೆ ಇನ್ ಸ್ವಲ್ಪ ಬರುತ್ತೆ, ಇದನ್ನೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಓಕೆನಾ? ಇದು ನಮ್ಮ ವಿಷಯಕ್ಕೆ. ಆಮೇಲೆ ಬರೋಣ ಈ ವಿಚಾರಕ್ಕೆ, ಫೈನಾನ್ಷಿಯಲ್ ಪ್ಲಾನಿಂಗ್ ಆ ಕ್ಲಾಸನ್ನು ಮಾಡುವಾಗ ಹೇಳ್ತೀನಿ ನಾನು, ಯಾವ್ದು ಇನ್ಶೂರೆನ್ಸ್ ಮಾಡ್ಕೊಂಡ್ರೆ ಬೆಟ್ರು, ಎಲ್ಲಿ ಮಾಡ್ಕೊಂಡ್ರೆ ಬೆಟರು, ಇದನ್ನ ಸಪರೇಟ್ ಆಗಿ ಹೇಳ್ತೀನಿ. ಇನ್ಶೂರೆನ್ಸು ಈ ತರ ನಾವು ನಾರ್ಮಲ್ ಆಗಿ ಇನ್ವೆಸ್ಟ್ ಮಾಡ್ತೀವಿ. ಇವಾಗ ಬಂದಿರೋ ಟ್ರೆಂಡ್, ಕೊರೋನಾ ಮುಗಿದ್ಮೇಲಿಂದ ಬಂದಿರೋ ಟ್ರೆಂಡ್ ಏನಂದ್ರೆ ಮ್ಯೂಚುವಲ್ ಫಂಡ್ಸ್ ಬಂದೈತೆ. ಅಂದ್ರೆ ಇವಾಗ ಜನಕ್ಕೆ ಗೊತ್ತಾಗ್ತಾ ಇದೆ ಇನ್ವೆಸ್ಟ್ ಮಾಡಕ್ಕೆ ಮ್ಯೂಚುವಲ್ ಫಂಡ್ಸ್ ಅಂತಾನು ಒಂದ್ ಐತೆ, ಅದರಲ್ಲಿ ಎಲ್ಲದಕ್ಕಿಂತ ಚೆನ್ನಾಗಿ ರಿಟರ್ನ್ಸ್ ಬರುತ್ತೆ ಅಂತ. ಸೊ ಹೌದು, 100% ರಿಟರ್ನ್ಸ್ ಚೆನ್ನಾಗಿ ಬರುತ್ತೆ. 100% ಅಂತ ಹೇಳಲ್ಲ, ಬಟ್ ರಿಟರ್ನ್ಸ್ ಚೆನ್ನಾಗಿ ಬರುತ್ತೆ. ಈ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು, ಹೆಂಗ್ ಅರ್ಥ ಹೇಳ್ತೀನಿ ಅದನ್ನ. ಸೊ ಇಲ್ಲಿ ಗೋಲ್ಡು, FD RD, ಇನ್ಶೂರೆನ್ಸು ಇದೆಲ್ಲದನ್ನು ನೋಡ್ಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ ಗೊತ್ತಾ? ಆವರೇಜ್ ರಿಟರ್ನ್ಸು ವರ್ಷಕ್ಕೆ ಒಂದು 10-11% ಬರೋದು ಹೆಚ್ಚು. ಎಲ್ಲವುದು ಆವರೇಜ್ ಆಗಿ ಹೇಳ್ತಾ ಇದ್ದೀನಿ. ವರ್ಷಕ್ಕೆ 10-11%, 12% ತನಕ ಬರೋದು ಹೆಚ್ಚು. ಅಷ್ಟು ಬರಲ್ಲ. ಈ ಕೆಲವೊಬ್ರು ಏನಾದ್ರೆ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಗಳು ನೋಡ್ತಾ ಇದ್ರೆ ಅವ್ರು ಹೇಳ್ತಾರೆ 10% ಅಂತ ಬರ್ದವ್ರೆ, ಇವ್ರಿಗೆ ಯಾರಿಗೆ ಗೊತ್ತಿಲ್ಲ ಇವ್ರು ಕರೆಕ್ಟ್ ಆಗಿ ಮಾರ್ಕೆಟ್ ಅಂತ. ಆಕ್ಚುಯಲ್ ಆಗಿ ಎಲ್ಲ ಹೇಳೋದಂದ್ರೆ, ನೀವು ಎಲ್ಲಾರು ಇನ್ವೆಸ್ಟ್ ಮಾಡ್ಕೊಳ್ಳಿ, ಏನ್ ನಿಮ್ಗೆ 9% ಬರ್ಬೋದ್ರಿ ಮ್ಯಾಕ್ಸಿಮಮ್ ಅಂತ ಹೇಳ್ತಾರೆ ಎಕ್ಸ್ಪರ್ಟ್ಗಳನ್ನ ಹೋಗಿ ಕೇಳಿಬೇಕಂದ್ರೆ. ಸೊ ಈ ಎಲ್ಲೇ ಇನ್ವೆಸ್ಟ್ ಮಾಡಿದ್ರು ಅಸೆಟ್ ಕ್ಲಾಸ್ ಅಲ್ಲಿ ಇಷ್ಟು ಬರ್ಬೋದು ಅಂತ ಹೇಳ್ತಾರೆ. ಅಂದ್ರೆ ನಾನು ಇದನ್ನ ಯಾಕೆ ಟಾಪಿಕ್ ತಗೋತಾ ಇದೀನಿ ಗೊತ್ತಾ? ನಾವು 100 ರೂಪಾಯಿ ಇನ್ವೆಸ್ಟ್ ಮಾಡಿದಾಗ ನೆಕ್ಸ್ಟ್ ವರ್ಷ ಅದು 109 ರೂಪಾಯಿ ಆಗುತ್ತೆ. ಆದ್ರೆ ನಾವು ಇವತ್ತು 100 ರೂಪಾಯಿಗೆ ಏನ್ ಐಟಮ್ ತಗೋತಾ ಇದೀವೋ ಆ ಐಟಮ್ ಬೆಲೆ ನೆಕ್ಸ್ಟ್ ವರ್ಷ ಅದು 110 ರೂಪಾಯಿ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ನಾವು ಅನ್ಕೋತೀವಿ ನಮ್ ದುಡ್ಡನ್ನ ಇವತ್ತು ನಾವ್ ಇನ್ವೆಸ್ಟ್ ಮಾಡ್ಬಿಟ್ಟು ಬಿಟ್ರೆ, ಸೊ ನಮ್ ದುಡ್ಡು 9 ರೂಪಾಯಿ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ವರ್ಷಕ್ಕೆ ಅಂತ.
ಅದು ಆ, ಜಾಸ್ತಿ ಆಗತ್ತೆ ನಿಜ, ಬಟ್ ನಮ್ಗೇನು ಪ್ರಯೋಜನ ಇಲ್ಲ. ನೋಡಿ, ಇವತ್ 100 ರೂಪಾಯಿಗೆ ನಾನು ಏನ್ ಐಟಮ್ ತಗೋಬೋದಿತ್ತು, ಅದೇ ಐಟಮ್ನ ನೆಕ್ಸ್ಟ್ ವರ್ಷ ನಾನು 110 ರೂಪಾಯಿ ಕೊಡ್ಬೇಕು. ಇಲ್ಲಿ 10 ರೂಪಾಯಿ ಜಾಸ್ತಿ ಆಯ್ತಲ್ಲ ಐಟಮ್ ಬೆಲೆ. ನಾವ್ ಹೇಳೋದು ಐಟಮ್ ಬೆಲೆ ಜಾಸ್ತಿ ಆಯ್ತು ಅಂತ. ಐಟಮ್ ಬೆಲೆ ಜಾಸ್ತಿ ಆಯ್ತು ನಿಜ, ಆದ್ರೆ ದುಡ್ಡು ತನ್ನ ಬೆಲೆನ ಕಳ್ಕಂತು. ಯಾಕಂದ್ರೆ 100 ರೂಪಾಯಿ ಸಿಗೋ ಐಟಮು ಇವತ್ 110 ರೂಪಾಯಿಗೆ ಸಿಗ್ತಾ ಇದೆ. ಅಂದ್ರೆ ಅದೇ ಏನಾದ್ರು ಲಾಸ್ಟ್ ಇಯರ್ ನನ್ನ ಹತ್ರ 110 ರೂಪಾಯಿ ಇದ್ದಿದ್ರೆ ಆ ಐಟಮ್ ಜೊತೆ ಇನ್ನೊಂದು 10 ರೂಪಾಯಿಗೆ ಯಾವ್ದೋ ಬೇರೆ ಐಟಮ್ ಪರ್ಚೇಸ್ ಮಾಡ್ಬೋದಿತ್ತು, ದುಡ್ಡಿಗೆ ಜಾಸ್ತಿ ಬೆಲೆ ಇತ್ತು ಅಂತ ಹೇಳ್ಬೋದು, ಹೌದಲ್ವಾ? ಅದನ್ನೇ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಏನಂತ ಕರೀತಾರೆ ಅಂದ್ರೆ ಇನ್ಫ್ಲೇಷನ್ ಅಂತ ಕರೀತಾರೆ. ಇನ್ಫ್ಲೇಷನ್, ಈ 10 ರೂಪಾಯಿ ಜಾಸ್ತಿ ಐತಲ್ವಾ, ಇದನ್ನೇ ಇನ್ಫ್ಲೇಷನ್ ಅಂತ ಕರೆಯೋದು. ಸೊ ಈ ವಿಚಾರ ಎಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಮುಂದೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಮಾರ್ಕೆಟ್ ಬಗ್ಗೆ ತಿಳ್ಕೊತಾ ಇದೀವಿ, ಫುಲ್ ಕಂಪ್ಲೀಟ್ ಆಗಿ ಬೇಸಿಕ್ ಇಂದ ತಿಳ್ಕೊಳ್ಳೋಣ. ಸೊ ಇದೇನಂದ್ರೆ ಇದನ್ನೆಲ್ಲ ನಿಧಾನಕ್ಕೆ ಅರ್ಥ ಮಾಡ್ಕೊಂತ ಹೋಗಿ. ಇನ್ಫ್ಲೇಷನ್ ಮತ್ತೆ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಹೇಳ್ತಾ ಇರ್ತಾರೆ 3 ತಿಂಗಳಿಗೆ ಒಂದ್ಸಲ ಇನ್ಫ್ಲೇಷನ್ ಜಾಸ್ತಿ ಆಗೋಯ್ತಂತೆ, ಅದಕ್ಕೆ ಮಾರ್ಕೆಟ್ ಬಿದ್ದೋಯ್ತು. ಇನ್ಫ್ಲೇಷನ್ ಕಡಿಮೆ ಆಯ್ತಂತೆ, ಗುಡ್ ನ್ಯೂಸ್ ಬಂತು, ಮಾರ್ಕೆಟ್ ಮೇಲೋಯ್ತು ಅಂತ. ಹೌದು, ಇನ್ಫ್ಲೇಷನ್ ಏನಾದ್ರು ಅಟ್ ಪ್ರೆಸೆಂಟ್ ಇನ್ಫ್ಲೇಷನ್ ರೇಟು ನಮ್ಮ ದೇಶದಲ್ಲಿ 7-8% ತನಕನೂ ಇದೆ. ಅಂದ್ರೆ ಏನ್ ಬೆಲೆ ಇರುತ್ತೋ ಅದು ನೆಕ್ಸ್ಟ್ ವರ್ಷಕ್ಕೆ ಇನ್ನ ಜಾಸ್ತಿ ಆಗುತ್ತೆ ಅಂತ ರೇಟು. ಆವರೇಜ್ ಆಗಿ ಎಲ್ಲಾ ಪ್ರಾಡಕ್ಟ್ಸ್ ತಗೊಂಡ್ರೆ ಇನ್ಫ್ಲೇಷನ್ ರೇಟ್ 7-8% ಇದೆ. ಈ 7-8% ಇರೋದೇನಾದ್ರು ನೆಕ್ಸ್ಟ್ ವರ್ಷಕ್ಕೆ ಜಾಸ್ತಿ ಆಯ್ತಾ, ಅದು ಸ್ಟಾಕ್ ಮಾರ್ಕೆಟ್ಗೆ ಬ್ಯಾಡ್ ನ್ಯೂಸ್. ಅದು ಬರ್ಕೊಂಬಿಡಿಬೇಕಂದ್ರೆ ಒಂದ್ ಸೈಡ್ ಅಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಸ್ಟಾಕ್ ಮಾರ್ಕೆಟ್ಗೆ ಬ್ಯಾಡ್ ನ್ಯೂಸ್. ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಸ್ಟಾಕ್ ಮಾರ್ಕೆಟ್ಗೆ ಬ್ಯಾಡ್ ನ್ಯೂಸ್. ಬ್ಯಾಡ್ ನ್ಯೂಸ್ ಬಂದ್ರೆ ಏನಾಗತ್ತಂದ್ರೆ ಮಾರ್ಕೆಟ್ ಬೀಳೋ ಚಾನ್ಸ್ ಜಾಸ್ತಿ, ಮೇಲ್ ಹೋಗಲ್ಲ. ಯಾಕೆ ಹೇಳಿ? ಎಲ್ಲ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೆಲ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಮಾರ್ಕೆಟ್ ಅಲ್ಲಿ ಸಪ್ಲೈ ಜಾಸ್ತಿ ಕ್ರಿಯೇಟ್ ಆಗಿ ಪ್ಯಾನಿಕ್ ಎಕ್ಸಿಟ್ ಅಂತ ಕರೀತಾರೆ. ಸೊ ಅವಾಗ ಮಾರ್ಕೆಟ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಇನ್ಫ್ಲೇಷನ್ ಕಡಿಮೆ ಆದ್ರೆ ಅದು ಗುಡ್ ನ್ಯೂಸ್, ಓಕೆನಾ? ಆದ್ರೆ ಇದನ್ನ ಮೆಜರ್ ಮಾಡಕ್ಕೆ ಇನ್ನ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇರುತ್ತೆ. ಕೆಲವೊಂದ್ಸಲ ಇನ್ಫ್ಲೇಷನ್ ಕಡಿಮೆ ಆದ್ರೂ ಬ್ಯಾಡ್ ನ್ಯೂಸ್ ಅಂತ ಹೇಳ್ತಾರೆ. ಆದ್ರೆ ಕಂಡೀಷನ್, ಎಕನಾಮಿಕ್ ಕಂಡೀಷನ್ ನೋಡಿ ಮಾಡೋದು. ನೀವು ಆಕ್ಚುಯಲ್ ಆಗಿ ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು, ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಬ್ಯಾಡ್ ನ್ಯೂಸ್, ಇನ್ಫ್ಲೇಷನ್ ಕಡಿಮೆ ಆದ್ರೆ ಗುಡ್ ನ್ಯೂಸ್ ಅಂತ, ಓಕೆನಾ? ಸೊ ಇಲ್ಲಿ ನಾನು ಅಂದೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ವರ್ಷಕ್ಕೆ 15-20% ತನಕ ಸಿಕ್ಕಿದೆ. ಲಾಸ್ಟ್ 10 ಇಯರ್ಸ್ ಅನ್ನ ತಗೊಂಡ್ರೆ, ಲೆಕ್ಕ ತಗೊಂಡ್ರೆ, ಅರ್ಥ ಆಯ್ತಲ್ಲ? ಲಾಸ್ಟ್ 10 ಇಯರ್ಸ್ ತಗೊಂಡ್ರೆ ವರ್ಷಕ್ಕೆ 15-20% ತನಕನೂ ಸಿಕ್ಕಿದೆ. ಈ FD/RD ಎಷ್ಟು ಸಿಗುತ್ತೆ? 8% ಸಿಗುತ್ತೆ, 12% ಸಿಗುತ್ತೆ ಇನ್ಶೂರೆನ್ಸ್ ಅಲ್ಲಿ. ಗೋಲ್ಡ್ ಅಲ್ಲೆಲ್ಲ ಒಂದು 10-11% ಸಿಗುತ್ತೆ. ಬಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನಮ್ ದುಡ್ಡು 10-15%, 20% ವೇಗವಾಗಿ ಗ್ರೋ ಆಗ್ತಾ ಇದೆ. ಆಮೇಲೆ ಇನ್ನ ಕೆಲವೊಬ್ರು ಹೇಳೋದು ಏನಂದ್ರೆ, ಹೋಗಿ ಸರ್, ಈ ಸ್ಟಾಕ್ ಮಾರ್ಕೆಟ್ ಅಲ್ಲೆಲ್ಲ ಯಾರಿಗೆ ಇನ್ವೆಸ್ಟ್ ಮಾಡ್ತಾರೆ, ನಮ್ಮ ಮನೆ ಪಕ್ಕ ಒಂದು ಬಡ್ಡಿ ಕೊಟ್ರೆ 2% ಕೊಡ್ತಾನೆ, ವಾರಕ್ಕೆ ಕೊಟ್ಬಿಡ್ತಾನೆ ಸಾರ್ ಅಂತ ಹೇಳ್ತಾರೆ. ಆದ್ರೆ 100 ರೂಪಾಯಿ 1000 ರೂಪಾಯಿ ಕೊಡಕ್ ಚೆನ್ನಾಗಿರುತ್ತೆ, 1 ಲಕ್ಷ ಕೊಡಕ್ ಚೆನ್ನಾಗಿರುತ್ತೆ. ಅಲ್ಲೇನಾದ್ರು ನೀವು ಒಂದ್ 5 ಲಕ್ಷ 10 ಲಕ್ಷ ಕೊಟ್ಟು ನೋಡಿ, ಆ ರಿಸ್ಕ್ ನಿದ್ದೆನೆ ಬರಲ್ಲ ನಮಗೆ, ಹೌದಾ? ಸೊ ನಾನೇನು ಕೊಟ್ಟಿಲ್ಲ, ಬಟ್ ಹಂಗ್ ಕೊಟ್ಟಿರೋದನ್ನ ಕೇಳಿದೀನಿ. 10 ಲಕ್ಷ ನಾವೇನಾದ್ರು ಬಡ್ಡಿ ಕೊಟ್ಬಿಟ್ರೆ, ಸುಮ್ನಿರಿ ಸರ್, ಅವ್ನು ರಿಕವರಿ ಮಾಡೋ ಅಷ್ಟರಲ್ಲಿ ಒದ್ದಾಡೋ ಕಷ್ಟ ಆಗುತ್ತೆ, ಆಮೇಲೆ ಒಂದು ಬರುತ್ತೋ ಬರಲ್ವೋ ಅನ್ನೋದೇ ಗ್ಯಾರಂಟಿ ಇಲ್ಲ, ಅವ್ನು ಸತ್ತೋದ್ರೆ ಯಾರ ಹತ್ರ ಕೇಳೋನ್ ಸರ್ ಅಂತ, ಈ ತರ ಟೆನ್ಷನ್ ಇರುತ್ತೆ ನಮಗೆ. ಸೊ ಇದೆಲ್ಲ ಲೆಕ್ಕ ಹಾಕೊಂಡ್ರೆ ನಮ್ಗೆ ವರ್ಷಕ್ಕೆ 15-20% ದೊಡ್ಡ ರಿಟರ್ನ್ಸು. ಯಾಕಂದ್ರೆ ಈಗ ಸುಮ್ಮನೆ ಎಕ್ಸಾಂಪಲ್ ನೋಡಿದ್ರು FD/RD 8% ಬರುತ್ತೆ. ಅದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಬರ್ತಾ ಇರೋದಲ್ಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ. ನಾನು ಮ್ಯೂಚುವಲ್ ಫಂಡ್ಸ್ ನ ಪ್ರಿಫರ್ ಮಾಡ್ತೀನಿ. ಅಕಸ್ಮಾತ್ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಜಾಸ್ತಿ ನಾಲೆಡ್ಜ್ ಇಲ್ಲ ಅಂದ್ರೆ, ಆಕ್ಚುಲ್ ಆಗಿ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು ಗೊತ್ತಾ? ಸೊ ಮ್ಯೂಚುವಲ್ ಫಂಡ್ಸ್ ಅಂತ ಅಂದ್ರೆ ಇಲ್ಲೊಬ್ಬ ಫಂಡ್ ಮ್ಯಾನೇಜರ್ ಇರ್ತಾನೆ. ಸೊ ಎಕ್ಸಾಂಪಲ್ಗೆ ಇವಾಗ ನಾನೇ ಅಂತ ಅನ್ಕೊಳ್ಳಿ, ನನ್ಗೆ ಸರ್ ನೀವು 4 ವರ್ಷದಿಂದ ಮಾರ್ಕೆಟ್ ಕಲ್ತಿದ್ದೀರಾ, ನಾವೆಲ್ಲ ಸೇರಿ ನಿಮಗೆ ದುಡ್ಡು ಕೊಟ್ಬಿಡ್ತೀವಿ, ಅದೇನ್ ಇನ್ವೆಸ್ಟ್ ಮಾಡ್ತೀರಿ ಇನ್ವೆಸ್ಟ್ ಮಾಡಿ ಅಲ್ಲಿ ಬಂದಿರೋ ರಿಟರ್ನ್ಸ್ ನ ನಮಗ್ ಕೊಡಿ ಸರ್, ಅದ್ರಲ್ಲಿ ನೀವು ಒಂದ್ ಸ್ವಲ್ಪ ಇಟ್ಕೊಡಿ ಅಂತ ಹೇಳೋದು. ಅರ್ಥ ಆಯ್ತಲ್ವಾ? ಎಲ್ಲರೂ ಸೇರಿ ನನಗ್ ಕೊಟ್ಟು ಅದನ್ನ ಇನ್ವೆಸ್ಟ್ ಮಾಡಿಸಿ ಬಂದಿರೋ ರಿಟರ್ನ್ಸ್ ಅಲ್ಲಿ ನನಗೆ 1% 2% ನೀವು ಇಟ್ಕೊಂಡು ಇನ್ ರಿಮೈನಿಂಗ್ ಅಮೌಂಟ್ ಎಲ್ಲ ನಮ್ಗೆ ಕೊಡಿ ಅಂತ ಹೇಳೋದೇ ಮ್ಯೂಚುವಲ್ ಫಂಡ್ಸ್ ಅಂತ. ಸೊ ಮ್ಯೂಚುವಲ್ ಫಂಡ್ ಅಲ್ಲಿ ಒಬ್ಬ ಫಂಡ್ ಮ್ಯಾನೇಜರ್ ಇರ್ತಾನೆ. ಅವನೇನ್ ಮಾಡ್ತಾನೆ ಅಂದ್ರೆ ಎಲ್ಲಾರ ದುಡ್ಡನ್ನು ಕಲೆಕ್ಟ್ ಮಾಡ್ಕೊಂಡು ಅವನು ಮಾರ್ಕೆಟ್ ತಗೊಂಡೋಗಿ ಇನ್ವೆಸ್ಟ್ ಮಾಡ್ತಾನೆ, ಸ್ಟಾಕ್ ಮಾರ್ಕೆಟ್ಗೆ. ಅವನ್ ಸ್ಟಾಕ್ ಮಾರ್ಕೆಟ್ಗೆ ಎಷ್ಟು ಅಂದ್ರೆ, ಈ ಮ್ಯೂಚುವಲ್ ಫಂಡ್ಸ್ ಅವರು ತಿಂಗಳಿಗೆ 20,000 ಕೋಟಿ 30,000 ಕೋಟಿ ಡೆಪಾಸಿಟ್ ಬರ್ತಾ ಇದೆಯಂತೆ ಮ್ಯೂಚುವಲ್ ಫಂಡ್ಸ್ ಅಕೌಂಟ್ಗೆ. ಸೊ ಈ ತರ ಮ್ಯೂಚುವಲ್ ಫಂಡ್ಸ್ ಯಾರ್ಯಾರು ಇದಾರೆ, ಮ್ಯೂಚುವಲ್ ಫಂಡ್ಸ್ ಕಂಪ್ನಿಗಳು ಯಾವ್ದಾವ್ದು ಇದಾವೆ ಅಂತ ಅಂದ್ರೆ HDFC ಮ್ಯೂಚುವಲ್ ಫಂಡ್ಸು, ನಿಪಾನ್ ಮ್ಯೂಚುವಲ್ ಫಂಡ್ಸು, SBI ಮ್ಯೂಚುವಲ್ ಫಂಡ್ಸು, ಕೆನರಾ ಬ್ಯಾಂಕು, ಈ ತರ ಸುಮಾರು ಎಲ್ಲಾ ಕಂಪ್ನಿಗಳದ್ದು ಮ್ಯೂಚುವಲ್ ಫಂಡ್ಸ್ ಇದಾವೆ. ಆ ಮ್ಯೂಚುವಲ್ ಫಂಡ್ ಅಲ್ಲೂ ಒಬ್ಬೊಬ್ರು ಮ್ಯಾನೇಜರ್ ಇರ್ತಾರೆ. ಅವರು ಜನರ ಹತ್ರ ದುಡ್ಡು ಇಸ್ಕೊಂತಾರೆ, ಮಾರ್ಕೆಟ್ ತಂದು ಇನ್ವೆಸ್ಟ್ ಮಾಡ್ತಾರೆ, ಓಕೆನಾ? ಚೆನ್ನಾಗಿರೋ ಕಂಪ್ನಿ ನೋಡಿ.
ಆ ಕಂಪ್ನಿ ರಿಟರ್ನ್ಸ್ ಬಂದಾಗ ಅವರೇ ಎಕ್ಸಿಟ್ ಮಾಡ್ತಾರೆ, ಅವರೇ ನೋಡ್ಕೊಂತಾರೆ ನೋಡ್ಕೊಂತಾರೆ. ಮತ್ತೆ ಇನ್ನೊಂದೇನಂದ್ರೆ ಎಲ್ಲಾ ದುಡ್ಡನ್ನು ತಗೊಂಡೋಗಿ ಒಂದೇ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಲ್ಲ. ಅವರು ಸರ್ಟೈನ್ ಗ್ರೂಪ್ಸ್ ಮಾಡ್ಕೊಂತಾರೆ, ಇಷ್ಟು ಕಂಪ್ನೀಸ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ, ಅದನ್ನ ಅವ್ರು ಮ್ಯಾನೇಜ್ ಮಾಡ್ಕೊಂತಾರೆ. ಸೊ ಅದಕ್ಕೆ ಇದರಲ್ಲೂ ಕೂಡ ಇಷ್ಟೇ ಪರ್ಸೆಂಟ್ ರಿಟರ್ನ್ ಸಿಗುತ್ತೆ, ಅಷ್ಟೇ ಪರ್ಸೆಂಟ್ ರಿಟರ್ನ್ ಸಿಗುತ್ತೆ ಅಂತ ಗ್ಯಾರಂಟಿಡ್ ಇರಲ್ಲ. ಆದ್ರೆ 10 ವರ್ಷದ್ದು ಆವರೇಜ್, ಲಾಸ್ಟ್ 10 ಇಯರ್ಸ್ ಆವರೇಜ್ ತಗೊಂಡ್ರೆ 15ರಿಂದ 20% CAGR ವರ್ಷಕ್ಕೆ CAGR ಬಂದಿರೋದು. CAGR ಅಂದ್ರೆ ಏನು ಅಂತ ನಿಮ್ಗೆ ಎಂಡ್ ಆಫ್ ದಿ ಕ್ಲಾಸ್ ಎಲ್ಲ ಗೊತ್ತಾಗುತ್ತೆ. ರಿಟರ್ನ್ಸ್ ಜನರೇಟ್ ಆಗಿರೋದು. ಅದೇ ಏನಾದ್ರೂ ನಾವು ಮ್ಯೂಚುವಲ್ ಫಂಡ್ಸ್ ಅಲ್ಲೂ ಆಗ್ತಲೆ ಡೈರೆಕ್ಟ್ ಇನ್ವೆಸ್ಟ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಜಸ್ಟ್ ಜಾಸ್ತಿ ಫೋಕಸ್ ಮಾಡೋದ್ ಬೇಡ. ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮೇನ್ ಆಗಿ ಫೇಲ್ ಆಗೋದು ಯಾಕೆ ಗೊತ್ತಾ? ಅವ್ರು ಹೆಂಗಂದ್ರೆ ಇವತ್ತು ನಾನು 1 ಲಕ್ಷ ಹಾಕ್ತೀನಿ, ನಾಳೆ 1 ಲಕ್ಷ 2 ಲಕ್ಷ ಆಗ್ಬೇಕು, ಇಲ್ಲ ನೆಕ್ಸ್ಟ್ ವಾರಕ್ಕೆ 1 ಲಕ್ಷ 2 ಲಕ್ಷ ಆಗ್ಬೇಕು ಅಂತ. ಈ ತರ ಆ ಏನಂದ್ರೆ ಅದೇನಂತಾರೆ, ಈ ತರ ಸಾಲು ಆಗದೆ ಇರೋ ಅಂತದನ್ನ ನಾವು ರಿಟರ್ನ್ಸ್ ಅನ್ನ ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಅಂತ ಅನ್ಕೊಳ್ಳೋದು ಬೇಡ. ನಮ್ಗೆ ಆಕ್ಚುಯಲ್ ಆಗಿ ಪಾಸಿಬಲ್ ಇರೋಂಥದ್ದು ಇಂಪಾಸಿಬಲ್. ಯಾಕಂದ್ರೆ ಇವತ್ತು ಹಾಕೋದು ನೆಕ್ಸ್ಟ್ ವಾರಕ್ಕೆ ಅದನ್ನ 1 ಲಕ್ಷ ಇರೋದು 2 ಲಕ್ಷ ಮಾಡೋದು, ಅದ್ರ ನೆಕ್ಸ್ಟ್ ವಾರಕ್ಕೆ 2 ಲಕ್ಷ ಇರೋದು 4 ಲಕ್ಷ ಮಾಡೋದು, ಅದ್ರ ನೆಕ್ಸ್ಟ್ ವಾರಕ್ಕೆ 4 ಲಕ್ಷ ಇರೋದು 8 ಲಕ್ಷ ಮಾಡೋದು. ಈ ತರ ನಾನು 100% ರಿಟರ್ನ್ಸ್ ತೆಗಿತೀನಿ ಅಂತ ಹೋದ್ರೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಅಂಬಾನಿನ ಮೀರಿಸಿ ನಾವು ಮೇಲೆ ಹೋಗ್ತೀವಿ. ಆ ತರ ಎಲ್ಲ 100% ರಿಟರ್ನ್ಸ್ 1 ವಾರಕ್ಕೆ, 1 ತಿಂಗಳಿಗೆ, 1 ವರ್ಷಕ್ಕೆಲ್ಲ ಬರಲ್ಲ. ನಾವು ಸಿಂಪಲ್ ಆಗಿ ಏನು ಮಾಡೋಣ ಅಂದ್ರೆ 1 ವಾರಕ್ಕೆ 1% ಅಂತ ಫೋಕಸ್ ಮಾಡಿದ್ರು ವರ್ಷಕ್ಕೆ 52 ವಾರ ಇದೆ. ಓಕೆನಾ? 52 ವಾರಕ್ಕೆ ನಾವು 52% ಮಾಡ್ತೀವಿ. ಈ 52% ಬೇರೆ ಎಲ್ಲೂ ಸಿಗಲ್ಲ ನಮಗೆ. ಅರ್ಥ ಆಯ್ತಲ್ವಾ? ಸೊ 52% ಮಾಡ್ಕೊಂಡ್ರು ಇದು ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್. ಸೊ ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇಲ್ಲಿ ಸ್ವಲ್ಪ ಯಂಗ್ಸ್ಟರ್ಸ್ ಗಳು ಕೇಳ್ತಾ ಇದೀವಿ, ಸುಮಾರು ಜನ ಮಾರ್ಕೆಟ್ ಅಲ್ಲಿ ಏನೇನೋ ಅಚೀವ್ ಮಾಡ್ಬೇಕಂತ ಅನ್ಕೊಂಡು ಕೇಳ್ತಾ ಇದೀರಾ. ನೀವೇನಂದ್ರೆ ಸೊ ನಾನು ಮಾರ್ಕೆಟ್ ಅಲ್ಲಿ ಬರೀ ಇಷ್ಟೇ ಜನರೇಟ್ ಮಾಡ್ತಾ ಇದೀನಿ ರಿಟರ್ನ್ಸ್ ನ, ನಾನು ಒಬ್ಬ ಟ್ರೇಡರ್ ಅಲ್ಲ ಅಂತ ನಿಮ್ಗೆ ನೀವು ಬ್ಯಾಡ್ ಫೀಲ್ ಮಾಡ್ಕೋಬಾರ್ದು. 52% ರಿಟರ್ನ್ಸ್ ಮಾಡಿದ್ರ ನಿಮ್ ತರ ಬೆಸ್ಟ್ ಟ್ರೇಡರ್ ಯಾರು ಇಲ್ಲ ಅಂತ. ವಾರನ್ ಬಫೆಟ್ ಕೇಳಿದಿರಾ ಅಂತ ಅನ್ಕೋತೀನಿ ನೇಮನ್ನ. ಈ ವಾರನ್ ಬಫೆಟ್ ಅವರು ಜಗತ್ತಲ್ಲಿ ಅತಿ ದೊಡ್ಡ ಶ್ರೀಮಂತ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅವ್ರು ಮಾಡ್ತಾ ಇರೋ CAGR ಎಷ್ಟು ಗೊತ್ತಾ? ಜಸ್ಟ್ 18% ಪರ್ ಇಯರ್. 18 to 90%, 20% ಪರ್ ಇಯರ್ ಮಾಡ್ತಾರೆ ರಿಟರ್ನ್ಸ್ ನ. ಅಷ್ಟೇ ಮಾಡ್ಕೊಂಡು ಬಂದು ಇವತ್ತಿಗೆ ಜಗತ್ತಿನ ಅತಿ ದೊಡ್ಡ ಶ್ರೀಮಂತ. ಸೊ ಸ್ಟಾಕ್ ಮಾರ್ಕೆಟ್ ಇಂದ ಬಂದಿರೋ ಅಂತವ್ರು. ನಾವೇನಾದ್ರೂ 52% ಮಾಡ್ಬಿಟ್ರೆ ಅವ್ರಕ್ಕಿಂತ ಎಷ್ಟ್ ಪಟ್ಟು ಆಗ್ಬೋದು ಶ್ರೀಮಂತರು, ಹೌದಲ್ಲ? ಇಲ್ಲಿ ಮಾರ್ಕೆಟ್ ಅಲ್ಲಿ ಏನಂದ್ರೆ ಕನ್ಸಿಸ್ಟೆಂಟ್ ಆಗಿ ರಿಟರ್ನ್ಸ್ ಮಾಡದೆ ಪ್ರಾಬ್ಲಮ್ ಇರೋದು. ಸೊ ಹೋಗೋಣ, ಇನ್ನ ಮುಂದಕ್ಕೆ ಹೋಗೋಣ. ಆಮೇಲೆ ನೋಡ್ತಾ ನೋಡ್ತಾ ನಿಮ್ಗೆ ಅರ್ಥ ಆಗತ್ತೆ. ಇಲ್ಲಿಗೆ ನಿಮ್ಗೆ ಅರ್ಥ ಆಯ್ತು, ನಾವು ಡೈರೆಕ್ಟ್ ಇನ್ವೆಸ್ಟ್ ಮಾಡಿದ್ರೆ ಜಾಸ್ತಿ ಮಾಡ್ಬೋದು. ನಮ್ ಟಾರ್ಗೆಟ್ ಎಷ್ಟಿರ್ಲಿ? ಜಸ್ಟ್ ವೀಕ್ಲಿ 1% ಇದ್ರು ನಾವೊಬ್ಬ ಪ್ರಾಫಿಟಬಲ್ ಟ್ರೇಡರು, ನಾನು ಸಾಕು ಅಂತ. ಆಯ್ತಾ? ಇನ್ ನೆಕ್ಸ್ಟ್ ಬರೋಣ. ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೇಳಿದ್ರೆ ಡೈರೆಕ್ಟ್ ಇನ್ವೆಸ್ಟ್ ಮಾಡಿದ್ರೆ ಬೆಟರು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡೈರೆಕ್ಟ್ ಇನ್ವೆಸ್ಟ್ ಮಾಡ್ಬೋದು ಅಂತ. ಆಕ್ಚುಯಲ್ ಆಗಿ ಸ್ಟಾಕ್ ಮಾರ್ಕೆಟ್ ಯಾಕೆ ಬೇಕು? ಇನ್ನೊಂದ್ಸಲಿ ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ತಾರೆ ಅಂತ ತಿಳ್ಕೊಂಡ್ವಿ. ಸ್ಟಾಕ್ ಮಾರ್ಕೆಟ್ ಯಾಕೆ ಬೇಕು? ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಅಂತ ಅಂದ್ರೆ, ಈ ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್ ಅಂತ ಅಂದ್ರೆ ಇವು ಕೂಡ ನಾರ್ಮಲ್ ಮಾರ್ಕೆಟೇ. ಈ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗೋದೆಲ್ಲ ಏನು? ಶೇರ್ಸ್ ಗಳು ಟ್ರೇಡ್ ಆಗುತ್ತೆ. ವೆಜಿಟೇಬಲ್ ಮಾರ್ಕೆಟ್ ಅಲ್ಲಿ ಏನ್ ಟ್ರೇಡ್ ಆಗುತ್ತೆ? ವೆಜಿಟೇಬಲ್ಸ್ ಟ್ರೇಡ್ ಆಗುತ್ತೆ. ಫ್ರೂಟ್ಸ್ ಮಾರ್ಕೆಟ್ ಅಲ್ಲಿ ಏನ್ ಟ್ರೇಡ್ ಆಗುತ್ತೆ? ಫ್ರೂಟ್ಸ್ ಟ್ರೇಡ್ ಆಗುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನ್ ಟ್ರೇಡ್ ಆಗುತ್ತೆ? ಸ್ಟಾಕ್ಸ್ ಗಳು, ಶೇರ್ಸ್ ಗಳು ಟ್ರೇಡ್ ಆಗುತ್ತೆ. ಶೇರ್ಸ್ ಅಂದ್ರೆ ಏನು ಗೊತ್ತಾ? ಸ್ಮಾಲ್ ಪಾರ್ಟ್ ಆಫ್ ಓನರ್ಶಿಪ್ ಅಂತ, ಇಲ್ಲ ಸ್ಮಾಲ್ ಯೂನಿಟ್ ಆಫ್ ಓನರ್ಶಿಪ್ ಅಂತ. ಶೇರ್ಸ್ ಅಂದ್ರೆ ಸ್ಮಾಲ್ ಯೂನಿಟ್ ಆಫ್ ಓನರ್ಶಿಪ್ ಆಫ್ ಅ ಕಂಪನಿ. ಜಸ್ಟ್ ಒಂದು 5 ಮಿನಿಟ್ಸ್ ಬ್ರೇಕ್ ತಗೊಂಡು ಪಟ್ ಅಂತ ಬನ್ನಿ, ಒಂದ್ ಸ್ವಲ್ಪ ರಿಫ್ರೆಶ್ ಆಗಿ. ಸೊ ಅವಾಗ್ಲಿಂದ ಕೇಳ್ತಾ ಇದ್ದೀರಾ, ಕ್ಲಾಸು ಚೆನ್ನಾಗಿದ್ಯಾ, ಓಕೆನಾ, ವಾಯ್ಸ್ ಎಲ್ಲ ಕ್ಲಿಯರ್ ಆಗಿದ್ಯಾ? ಒಂದು ಮೆಸೇಜ್ ಹಾಕಿ. ಒಂದು 5 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ, ಮತ್ತೆ ಇದನ್ನ ಕಂಟಿನ್ಯೂ ಮಾಡ್ತೀನಿ. ಸ್ಮಾಲ್ ಯೂನಿಟ್ ಆಫ್ ಓನರ್ಶಿಪ್ ಇಲ್ಲಿಂದ ಶೇರ್ಸ್ ಇಂದ ಕಂಟಿನ್ಯೂ ಮಾಡ್ತೀನಿ. 5 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ ಪಟ್ ಅಂತ. ರೀಲ್ಸ್ ಬ್ರೇಕ್. ಇವಾಗ ಏನಂದ್ರೆ ಡ್ರಿಂಕ್ಸ್ ಬ್ರೇಕ್ ಎಲ್ಲ ಹೋಯ್ತು. ಡ್ರಿಂಕ್ಸ್ ಬ್ರೇಕು, ಕುತ್ಕೊಳ್ಳೋದು, ಒಂದ್ ಸ್ವಲ್ಪ ಒಂದು ಆಚೆಗೆ ಹೋಗಿ ಬರ್ತೀನಿ ಸರ್, ಅದೆಲ್ಲ ಮುಗೀತು. ಇವಾಗ ಏನ್ ಕೊಡ್ಬೇಕಂದ್ರೆ ರೀಲ್ಸ್ ಬ್ರೇಕ್ ಕೊಡ್ಬೇಕು. ಈ ರೀಲ್ಸ್ ಬ್ರೇಕ್ ಅಲ್ಲಿ 5 ನಿಮಿಷದಲ್ಲಿ ಏನಾದ್ರು ನಾವು ರೀಲ್ಸ್ ಸ್ಕ್ರೋಲ್ ಮಾಡ್ಬಿಟ್ರೆ ಅಲ್ಲಿ ನಮಗ್ ಸಮಾಧಾನ. ಇಲ್ಲಿ ಯಾವ್ದೋ ಮೆಸೇಜ್ ಬರ್ತಾ ಇರುತ್ತೆ, ಕ್ಲಾಸ್ ಕೇಳ್ತಾ ಇರ್ತೀವಿ, ಅದ್ ನೋಡಕ್ ಆಗಿರಲ್ಲ.
ಈ 5 ನಿಮಿಷದಲ್ಲಿ ಅದು ಯಾವ ರೀಲ್ಸ್ ನೋಡ್ತೀರಾ, ಮೆಸೇಜ್ ನೋಡ್ತೀರಾ, ನೋಡ್ಕೊಂಬನ್ನಿ. 6:55ಗೆ ಪಟ್ ಅಂತ ಕ್ಲಾಸ್ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಝೂಮ್ ಅಲ್ಲಿರೋರು ಹೇಳ್ತೀರಾ? ಓಕೆ, ಕ್ಲಾಸ್ ಓಕೆನಾ, ಅರ್ಥ ಆಗ್ತಿದ್ಯಾ? ಓಕೆ ಸರ್. ಸರ್ ಓಕೆ ಸರ್, ಅರ್ಥ ಆಗ್ತಿದೆ. ಓಕೆ ಸರ್. ಸರ್ ಇದು ರೆಕಾರ್ಡ್ ಸೆಷನ್ ಸಿಗ್ಬೋದಾ ನಮಗೆ? ಓಕೆ ಓಕೆ, ಬೇಗ ಬ್ರೇಕ್ ತಗೊಂಬನ್ನಿ. ಹಲೋ 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 ಸರ್. ಹಲೋ 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 ಹೇಳಿ. ನಿಮ್ ವಾಯ್ಸ್ ಕೇಳಿಸ್ತಿದೆ, ಬಟ್ ಇವಾಗ ಬ್ರೇಕ್ ಇದೆ. ಹಲೋ ಹಲೋ ಹಲೋ, ಬ್ರೇಕ್ ಕೊಟ್ಟರ್ರಿ ಸ್ವಲ್ಪ. ಬ್ರೇಕ್ ಕೊಟ್ಟವ್ರೆ. ಹಾ ಸರ್, ಬ್ರೇಕ್ ಇದೆ. ಓಕೆ ಸರ್. ಹಲೋ, ಇದು ನಾವು ಅರಿವಿ ಹಾಕು ನಾನು ಮ್ಯೂಟ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡಿ ಇವರು. ಮ್ಯೂಟ್ ಮಾಡಿ. ಅದೇ ಅವರು ವಿವೋ ಗೆಸ್ಟ್ ಮ್ಯೂಟ್ ಮಾಡಿ.
ಶೇರ್ಸ್ ಅಂದ್ರೆ ಸ್ಮಾಲ್ ಓನರ್ಶಿಪ್ ಆಫ್ ಕಂಪನಿ. ಓಕೆನಾ? ಸೊ ಇದೇನಂದ್ರೆ ಸ್ಮಾಲ್ ಯೂನಿಟ್ ಆಫ್ ಓನರ್ಶಿಪ್ ಅಂತ. ಇದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. Hello, ಇವಾಗ sir. ಯಾವ್ದೋ ಒಂದು ಬಿಸ್ನೆಸ್ ಐತೆ ಅಂತ ಅನ್ಕೊಡಿ. ಯಾವ್ದೋ ಒಂದು ಬಿಸ್ನೆಸ್, ಈ ಬಿಸ್ನೆಸ್ ಎಷ್ಟು ಜನ ಸ್ಟಾರ್ಟ್ ಮಾಡವ್ರೆ? ಒಂದು 4 ಜನ ಫ್ರೆಂಡ್ಸು. 4 ಜನ ಫ್ರೆಂಡ್ಸು 4 ಪರ್ಸನ್ಸ್ ಏನ್ ಮಾಡವ್ರೆ? ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡವ್ರೆ. 10 ಲಕ್ಷದ ಬಿಸ್ನೆಸ್ ಇದು. ಓಕೆನಾ? ಹಲೋ 10 ಲಕ್ಷದ ಬಿಸ್ನೆಸ್ ಅನ್ನ 4 ಜನ ಪಾರ್ಟ್ನರ್ಶಿಪ್ ಅಲ್ಲಿ ಸ್ಟಾರ್ಟ್ ಮಾಡವ್ರೆ. ಒಬ್ಬೊಬ್ರು ಎಷ್ಟೆಷ್ಟು ಹಾಕವ್ರೆ ಅಂತ ಅಂದ್ರೆ 2.5 ಲಕ್ಷ ಇನ್ವೆಸ್ಟ್ ಮಾಡವ್ರೆ. 2.5 Hello, ಲಕ್ಷ sir. ಇನ್ವೆಸ್ಟ್ ಮಾಡವ್ರೆ ಅಂತ ಅಂದ್ರೆ ಅಲ್ಲಿಗೆ ಒಬ್ಬೊಬ್ರದ್ದು 25%ಗೆ ಒಬ್ಬೊಬ್ರು ಓನರ್ ಅಂತ. ಸೊ ಇಲ್ಲಿ ಎಷ್ಟು ಶೇರ್ಸ್ ಇದಾವೆ? 4 ಶೇರ್ಸ್. 4 ಶೇರ್ಸ್ ಇದೆ ಅಂತ ಅನ್ಬೋದು. ಯಾಕೆ ಇನ್ವೆಸ್ಟ್ ಮಾಡೋರು ಅಂದ್ರೆ ಸಂಪಾದನೆ ಮಾಡ್ಬೇಕು. 10 ಲಕ್ಷ ಓವರ್ ಆಗಿ ಹಾಕವ್ರೆ, ಒಬ್ಬೊಬ್ರು 2.5 ಲಕ್ಷ ಹಾಕವ್ರೆ. ಚೆನ್ನಾಗಿ ಬಿಸ್ನೆಸ್ ರನ್ ಮಾಡ್ಕೊಂಡು ಹೋದ್ರೆ ಒಳ್ಳೆ ಸಂಪಾದನೆ ಆಗುತ್ತೆ ಅಂತ ಸುಮ್ನೆ ಅನ್ಕೊಳ್ಳೋಣ. ಹೋಟೆಲ್ ಬಿಸ್ನೆಸ್ಗೆ ಎಲ್ಲರೂ ಸೇರಿ 10 ಲಕ್ಷ ಇನ್ವೆಸ್ಟ್ ಮಾಡೋರೆ. ಹೋಟೆಲ್ ಅಲ್ಲಿ ಎಷ್ಟು ಸಂಪಾದನೆ ಆಗ್ತಾ ಇದೆ ಅಂದ್ರೆ, ಸೊ ತಿಂಗಳಿಗೆ 1 ಲಕ್ಷ ನೆಟ್ ಪ್ರಾಫಿಟ್ ಬರ್ತಾ ಇದೆ ಅಂತ ಅನ್ಕೊಳ್ಳೋಣ. ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಹೋಗುತ್ತೆ? 25,000 ಹೋಗುತ್ತೆ ಒಬ್ಬೊಬ್ಬರಿಗೆ. 4 ಜನದಿಂದ ಸೊ 1 ಲಕ್ಷ ಸಂಪಾದನೆ ಮಾಡ್ತವ್ರೆ ತಿಂಗಳಿಗೆ. ಒಬ್ಬ ಫ್ರೆಂಡ್ಗೆ ಏನ್ ಅನ್ನಿಸ್ತು ಅಂದ್ರೆ, ನಾನು ಈ ಕಂಪ್ನಿಲಿ ಈ ಹೋಟೆಲ್ 2.5 ಲಕ್ಷ ಇನ್ವೆಸ್ಟ್ ಮಾಡೋ ಬದಲು ಯಾವ್ದೋ ಇಲ್ಲಿ ಬಟ್ಟೆ ಅಂಗಡಿ ಐತೆ, ಆ ಬಟ್ಟೆ ಅಂಗಡಿಗೆ ಏನಾದ್ರು ನಾನು 2.5 ಲಕ್ಷ ಇನ್ವೆಸ್ಟ್ ಮಾಡ್ಬಿಟ್ರೆ ನನಗೆ ಅದೇ 2.5 ಲಕ್ಷಕ್ಕೆ ಇಲ್ಲಿ 40,000 ರಿಟರ್ನ್ಸ್ ಬರುತ್ತೆ ಅಂತ ಅನ್ನಿಸ್ತು. ಯಾರೋ ಒಬ್ಬ ಇಲ್ಲಿ 4 ಜನದಲ್ಲಿ ಯಾರೋ ಒಬ್ಬ ಫ್ರೆಂಡ್ಗೆ ಹಂಗ ಅನ್ನಿಸ್ತು. ಅವನ್ ಏನ್ ಮಾಡ್ತಾನೆ ಗೊತ್ತಾ? ಈ 2.5 ಲಕ್ಷ ಶೇರ್ಸ್ ಅನ್ನ ಅಂದ್ರೆ 25% ಇರುತ್ತಲ್ಲ, ಆ ಶೇರ್ ಅನ್ನ ಯಾರಿಗಾದ್ರೂ ಬೇರೆಯವರಿಗೆ ಮಾರ್ಬಿಟ್ಟು, ತಗೊಳ್ಳಿ ಸ್ವಾಮಿ ಇದೊಂದು ಚೆನ್ನಾಗೈತೆ, ಪರವಾಗಿಲ್ಲ 25,000 ಬರುತ್ತೆ ರಿಟರ್ನ್ಸ್, ತಗೊಳ್ಳಿ ಅಂತ 2.5 ಲಕ್ಷಕ್ಕೆ ಮಾರ್ಬಿಟ್ಟು ಅದೇ 2.5 ಲಕ್ಷ ತಂದು ಇಲ್ಲಿ ಯಾವ್ದೋ ಬಟ್ಟೆ ಅಂಗಡಿ ಬಿಸ್ನೆಸ್ ಐತಲ್ಲ, ಆ ಬಟ್ಟೆ ಅಂಗಡಿ ಕ್ಲಾತ್ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತಾನೆ. ಓಕೆನಾ? ಆ ಕ್ಲಾತ್ ಬಿಸ್ನೆಸ್ ಇನ್ವೆಸ್ಟ್ ಮಾಡಿದ್ರಿಂದ ಅವನಿಗೆ ರಿಟರ್ನ್ಸ್ ಎಷ್ಟು ಬರ್ತೈತೆ? ತಿಂಗಳ 40,000 ಬರ್ತೈತೆ. ಬೆಟರ್ ಅಲ್ವಾ? So, ಇಲ್ಲಿ ಶೇರ್ ಅನ್ನ ಮಾರ್ದ, ಅದನ್ನ ತಂದು ಇನ್ನೊಂದು ಇನ್ವೆಸ್ಟ್ ಮಾಡ್ದ. ಇದನ್ನೆಲ್ಲ ಮಾಡಕ್ಕೆ ಈಗ ನಾರ್ಮಲ್ ಆಗಿ ತರಕಾರಿ ಮಾಡ್ಬೇಕು ಅಂದ್ರೆ ನಮ್ಗೊಂದು ಮಾರ್ಕೆಟ್ ಇದೆ, ಅಲ್ಗೋಗಿ ಮಾರ್ತೀವಿ. ಯಾವ್ದೋ ಫ್ರೂಟ್ಸ್ ತಗೋಬೇಕಂದ್ರೆ ಅಲ್ಲೊಂದು ಮಾರ್ಕೆಟ್ ಇದೆ, ವೆಜಿಟೇಬಲ್ಸ್ ತಗೋಬೇಕು, ಫಿಶ್ ತಗೋಬೇಕು ಅಂದ್ರೆ ಅಲ್ಲೊಂದು ಪ್ಲೇಸ್ ಇದೆ, ಅಲ್ಗೋಗಿ ತಗೋತೀವಿ. ಮಾರೋರು ತಗೊಳ್ಳೋರು ಅಲ್ಲಿಗೆ ಇಬ್ಬರಿಗೂ ಬರ್ತಾರೆ. ಅದೇ ತರ ಶೇರ್ಸ್ ತಗೊಳಕ್ ಎಲ್ಲಿದೆ ಜಾಗ? ಯಾವ ಮಾರ್ಕೆಟ್ ಇದೆ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಯಾಕಂದ್ರೆ ನಾವ್ ಯಾರು ಈ ಬಿಸ್ನೆಸ್ ಇಳ್ದೇ ಇಲ್ಲ. ಬಟ್ ಇದು ಯಾರಿಗ್ ಗೊತ್ತಂದ್ರೆ ಆಲ್ರೆಡಿ ಯಾರು ಈ ಸ್ವಲ್ಪ ಶೇರ್ ಬಗ್ಗೆ ಐಡಿಯಾ ಆಯ್ತೋ, ದುಡ್ಡಲ್ಲಿ ಯಾರು ಟ್ರೇಡ್ ಮಾಡೋರು ಅವ್ರಿಗೆ ಗೊತ್ತು. ಅದೇ ತರ ಇದೊಂದು ಮಾರ್ಕೆಟ್, ಈ ಸ್ಟಾಕ್ ಮಾರ್ಕೆಟ್ ಅನ್ನೋದು ಇದೊಂದು ಮಾರ್ಕೆಟ್. ಇಲ್ಲಿಗೆ ಶೇರ್ಸ್ ಅನ್ನ ಮಾರಕ್ ಬರ್ತಾರೆ. ಇಲ್ಲಿಗೆ ಶೇರ್ಸ್ ಅನ್ನ ಮಾರಕ್ ಬರ್ತಾರೆ. ಹಲೋ ಬ್ರೋ ಮ್ಯೂಟ್ ಬ್ರೋ. ಅವರೆಲ್ಲ ಹೊಸ್ದಾಗಿ ಮ್ಯೂಟ್ ಮಾಡಿ. ಅವ್ರಿಗೆ ಮ್ಯೂಟ್ ಮಾಡಿಸಿ ಅವ್ರನ್ನ. ಮ್ಯೂಟ್ ಮಾಡ್ರಪ್ಪ. ನಾನು ಮ್ಯೂಟ್ ಮಾಡಿಸಿದೀನಿ, ಬಟ್ ಅವ್ರು ಮತ್ತೆ ಬರ್ತಾ ಇದಾರಲ್ಲ ಇವರು. ಅವ್ರು ಎಕ್ಸಿಟ್ ಆಗಿ ಹೊಸ್ದಾಗಿ ಬಂದ್ರೆ ಸರ್ ಹೇಳಿ ಮ್ಯೂಟ್ ಆಗೋಗುತ್ತೆ ಆಟೋಮೆಟಿಕ್ ಆಗಿ. ಹೇಳಿ ಅವ್ರಿಗೆ ಹೇಳಿ. ಸೊ ನೀವು ಎಕ್ಸಿಟ್ ಆಗಕ್ ಹೋಗ್ಬೇಡಿ. ಯಾ ಸರ್, ನೀವು ಕಂಟಿನ್ಯೂ ಮಾಡಿ ಸರ್. ಅವಾಗ ಹೊಸ್ದಾಗಿ ಬರಲ್ಲ, ಯಾರ್ದು ಅನ್ಮ್ಯೂಟ್ ಆಗಲ್ಲ. ನಾನು ಎಲ್ಲರದು ಮ್ಯೂಟ್ ಮಾಡಿದೀನಿ. ಸರ್ ಕಂಟಿನ್ಯೂ. ಓಕೆ ಮ್ಯೂಟೆಡ್. ಓಕೆ. ಈ ಸ್ಟಾಕ್ ಮಾರ್ಕೆಟ್ಗೆ ಆ ಶೇರ್ ಅನ್ನ ಮಾರ್ಬೇಕು ಅಂದ್ರೆ ಈ ಮಾರೋ ವ್ಯಕ್ತಿ ಬರ್ತಾನೆ. ಅಲ್ಲಿ ಯಾವ್ದೋ ಒಂದು ಚೆನ್ನಾಗಿರೋ ಶೇರ್ ಬೈ ಮಾಡೋಣ ಅಂತ ತಗೊಳ್ಳೋನೊಬ್ಬ ಬರ್ತಾನೆ. ಬೈಯರು ಸೆಲ್ಲರ್ ಇಬ್ರು ಬರ್ತಾರೆ. ಆ ಸ್ಟಾಕ್ ಮಾರ್ಕೆಟ್ ಜಾಗದಲ್ಲಿ ಶೇರ್ಸ್ ನ ಬೈ ಮಾಡೋದು, ಸೆಲ್ ಮಾಡೋದು ಮಾಡ್ಬಿಟ್ಟು ಹೋಗ್ತಾರೆ. ಓಕೆನಾ? ಈ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಶೇರ್ಸ್ ನ ಬೈ ಸೆಲ್ ಮಾಡಕ್ಕೆ ಇರುವಂತ ಜಾಗ. ಶೇರ್ಸ್ ಅಂದ್ರೆ ಏನು? ಸ್ಮಾಲ್ ಯೂನಿಟ್ ಆಫ್ ಓನರ್ಶಿಪ್. ನಾನು ಇಲ್ಲೇ ಹೇಳಿದೆ 25%ಗೆ ಒಂದು ಶೇರ್ ಅಂತ. ಆದ್ರೆ ನಾರ್ಮಲ್ ಆಗಿ ನಾವು ಇನ್ವೆಸ್ಟ್ ಮಾಡೋದು ಇನ್ಮೇಲೆ ಪ್ರಾಕ್ಟಿಕಲ್ ಆಗಿ ನೋಡ್ತೀವಲ್ಲ, ಅಲ್ಲೆಲ್ಲ 0.001%ಗೆ ಒಂದು ಶೇರ್ ಇರುತ್ತೆ.
ಈ ರಿಲಯನ್ಸ್ ಅನ್ನೋ ದೊಡ್ಡ ಕಂಪ್ನಿ ಅಂದ್ರೆ ರಿಲಯನ್ಸ್ ಕಂಪ್ನಿ 15 ಲಕ್ಷ ಕೋಟಿಗೆ ಬೆಲೆ ಬಾಳುತ್ತೆ. ಆ ಶೇರ್ ಪ್ರೈಸ್ ನೋಡಿದ್ರೆ 1,800 ರೂಪಾಯಿ ಇರುತ್ತೆ. ಅಂದ್ರೆ ಅದು ಎಷ್ಟಕ್ಕೆ ಸಮ ಅಲ್ಲಿಗೆ ಎಲ್ಲೋ ಒಂದು 0.0001% ಓನರ್ಶಿಪ್ ಅಂತ. ಓಕೆನಾ? ಒಂದು ಶೇರ್ ಅಂದ್ರೆ ಒಂದು ಓನರ್ಶಿಪ್, ಸಣ್ಣ ಓನರ್ಶಿಪ್ ಅಷ್ಟೇ. ಎಲ್ಲೋ ಒಂದು ಮೂಲೆಯಲ್ಲಿ ನಾವು ಓನರ್ ಆಗ್ತೀವಿ ಶೇರ್ ಬೈ ಮಾಡಿದ್ರೆ, ಅದೊಂದು ಸಣ್ಣ ಓನರ್ಶಿಪ್ ಅಂತ. ಓಕೆನಾ? ಶೇರ್ಸ್ ಅಂದ್ರೆ ನಿಮ್ಗೆ ಒಂದು ಐಡಿಯಾ ಸಿಕ್ತು. ಶೇರ್ ಮಾರ್ಕೆಟ್ ಅಂದ್ರೆ ಏನಕ್ಕೆ ಅಂತ ಗೊತ್ತಾಯ್ತು. ಅಲ್ಲಿ ಶೇರ್ಸ್ ನ ಬೈ ಸೆಲ್ ಮಾಡಕ್ಕೆ ಇರುವಂತ ಜಾಗ ಶೇರ್ ಮಾರ್ಕೆಟ್. ಸೊ ಈ ತರ ಶೇರ್ ಮಾರ್ಕೆಟ್ ನಮ್ ಇಂಡಿಯಾದಲ್ಲಿ ಎಷ್ಟಿದಾವೆ ಅಂದ್ರೆ 2 ಶೇರ್ ಮಾರ್ಕೆಟ್ ಇದಾವೆ. 2 ಶೇರ್ ಮಾರ್ಕೆಟ್ಸ್ ನಮ್ ಇಂಡಿಯಾದಲ್ಲಿ ಇರೋಂಥದ್ದು. ಯಾವ್ದು ಅಂತ ಅಂದ್ರೆ, ಒಂದು BSE, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರೀತಾರೆ. ನಮ್ಮ ದೇಶದ ಹಳೇ ಷೇರು ಮಾರುಕಟ್ಟೆ ಇದು BSE, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇದು ಸ್ಟಾರ್ಟ್ ಆಗಿದ್ದು 1875ರಿಂದನೂ ಐತೆ ಮಾರ್ಕೆಟ್ ಅಲ್ಲಿ. ಓಕೆನಾ? ಅವಾಗಿಂದನೂ ಮಾರ್ಕೆಟ್ ಅಲ್ಲಿ ಎಲ್ಲ ಇದೇ ಮಾರ್ಕೆಟ್ ಸ್ಟಾರ್ಟ್ ಆಗಿದ್ದು 1875ರಿಂದನೂ ಇದು ಸರ್ವಿಸ್ ಕೊಡ್ತಾ ಇದೆ. BSE ನಮ್ಮ ದೇಶದ ಹಳೆ ಶೇರ್ ಮಾರ್ಕೆಟ್. ಈಗ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರೋದು NSE ಅಂತ. NSE ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಇದು NSE. ಈಗ ರೀಸೆಂಟ್ ಆಗಿ 1992 ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಅಂತ ಕೇಳಿರ್ತೀರಾ. ಅಕಸ್ಮಾತ್ ಕೇಳಿಲ್ಲ ಅಂದ್ರೆ ಫ್ರೀ ಆದಾಗ ಯೂಟ್ಯೂಬ್ ಅಲ್ಲಿ ನೋಡಿ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಏನಾಯ್ತು ಅಂತ. ಸೊ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆದ್ಮೇಲೆ ಸೊ ಇದು ಸ್ಟಾರ್ಟ್ ಆಗಿದ್ದು 1992ರಲ್ಲಿ. ಅದ್ರ ಸರ್ವಿಸಸ್ ಎಲ್ಲ ಕೊಡಕ್ ಸ್ಟಾರ್ಟ್ ಆಗಿದ್ದು 1998ರಲ್ಲಿ. ಆಕ್ಚುಯಲ್ ಆಗಿ ಅದ್ರ ಸರ್ವಿಸಸ್ ಎಲ್ಲ ಸ್ಟಾರ್ಟ್ ಆಗಿದ್ದು. NSE ಸ್ಟಾರ್ಟ್ ಆಗಿರೋದು ರೀಸೆಂಟ್ ಆಗಿ. BSE ಸ್ಟಾರ್ಟ್ ಆಗಿರೋದು ಆಲ್ಮೋಸ್ಟ್ 1875ರಿಂದನೂ ನಮ್ಮ ಭಾರತ ದೇಶದಲ್ಲಿ ಶೇರ್ ಮಾರ್ಕೆಟ್ ಐತೆ. ಸೊ ಇಲ್ಲೇನಂದ್ರೆ, ಈ BSE ಅನ್ನೋ ಶೇರ್ ಮಾರ್ಕೆಟ್ ಅಲ್ಲಿ ಎಷ್ಟು ಕಂಪ್ನಿಗಳಿದಾವೆ ಅಂದ್ರೆ 5,000+ ಕಂಪ್ನಿಗಳು ಲಿಸ್ಟ್ ಆಗಿದಾವೆ. ಲಿಸ್ಟ್ ಅಂದ್ರೆ ಅಷ್ಟು ಶೇರ್ಸ್, ಕಂಪ್ನಿ ಶೇರ್ಸ್ ಅನ್ನ ನಾವು ಬೈ ಮತ್ತೆ ಸೆಲ್ ಮಾಡ್ಬೋದು ಅಂತ ಲಿಸ್ಟೆಡ್ ಕಂಪ್ನೀಸ್ಗಳು ಅಲ್ಲಿರೋದು. ಈ NSE ಇರೋದು 2,500 ಕಂಪ್ನಿ ಹತ್ತತ್ರ ಇದಾವೆ. ಎಕ್ಸಾಕ್ಟ್ ಫಿಗರ್ ಅದನ್ನ ಹೇಳಕ್ಕಾಗಲ್ಲ, ಯಾಕಂದ್ರೆ ಚೇಂಜ್ ಆಗ್ತಾ ಇರುತ್ತೆ. ಮತ್ತೆ ಕೆಲವು ಡಿಲಿಸ್ಟ್ ಆಗ್ತವೆ, ಮತ್ತೆ ಲಿಸ್ಟ್ ಆಗ್ತವೆ. 2,500 ಕಂಪ್ನಿ ಅಂತ ಅನ್ಕೊಳ್ಳಿ. 2,500+ ಕಂಪ್ನೀಸ್ಗಳು ಆಕ್ಚುಯಲ್ ಆಗಿ NSE ಇರೋಂಥದ್ದು. BSE 5,000 ಕಂಪ್ನಿಗಳಿದಾವೆ. ಸೊ ಈ 5,000 ಕಂಪ್ನಿಗಳಲ್ಲಿ ನಾವು ಯಾವ್ದು ಚೆನ್ನಾಗಿರುತ್ತೋ ಅದನ್ನ ನೋಡಿ ಇನ್ವೆಸ್ಟ್ ಮಾಡಬೇಕು. ಮತ್ತೆ ಇನ್ನೊಂದು ಏನಂದ್ರೆ, ಇಲ್ಲಿರುವಂತ 2,500 ಕಂಪ್ನಿಗಳು ಇದ್ರೊಳಗೆ ಇರುತ್ತವೆ BSE. ಅರ್ಥ ಆಯ್ತಲ್ಲ? ಹೆಂಗಂದ್ರೆ, ಇಲ್ಲೂ ಸಂತೂರ್ ಸೋಪ್ ಇರುತ್ತೆ, ಇಲ್ಲೂ ಸಂತೂರ್ ಸೋಪ್ ಇರುತ್ತೆ. ಇದು ಹೊಸ ಅಂಗಡಿ, ಇದು ಹಳೆ ಅಂಗಡಿ. ಇಲ್ಲಿ ಐಟಮ್ ಕಡಿಮೆ ಐಟಮ್ಸ್ಗಳು, ಜಾಸ್ತಿ ಟೈಪ್ಸ್ ಆಫ್ ಐಟಮ್ಸ್ ಇಲ್ಲ. ಇಲ್ಲಿ ಐಟಮ್ಸ್ಗಳು ಜಾಸ್ತಿ ಇದಾವೆ, ಯಾಕಂದ್ರೆ ಹಳೆ ಅಂಗಡಿ ಅಂತ. ಅದೇ ತರ ಇಲ್ಲೂ ಸಿಗುತ್ತೆ, ಇಲ್ಲೂ ಸಿಗುತ್ತೆ, ಎಲ್ಲಿ ಬೇಕಾದ್ರೂ ತಗೋಬಹುದು. ಆದ್ರೆ BSEಗಿಂತ ನಾನ್ ಪ್ರಿಫರ್ ಮಾಡೋದು ಜಾಸ್ತಿ NSE. ಯಾಕೆ ಗೊತ್ತಾ? NSE ಸ್ಟಾರ್ಟ್ ಆಗಿದ್ದು 1992ರಲ್ಲಿ. ಯಾವಾಗ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆದ್ಮೇಲೆ. ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆಗೋಕ್ಕಿಂತ ಮುಂಚೆ ಏನಾಗ್ತಿತ್ತು ಅಂದ್ರೆ, ಕೆಲವೊಂದು ಕಂಪ್ನಿನೇ ಆಗಿರ್ತಿರ್ಲಿಲ್ಲ, ಬಟ್ ಅವು ಹೆಸರು ನಾಮಕಾವಸ್ಥೆಗೆ ಒಂದು ಶೇರ್ ಬರ್ತಿತ್ತು. ಆ ಶೇರನ್ನ ಯಾರೋ ಒಬ್ಬ, ಈಗ ಹರ್ಷದ್ ಮೆಹ್ತಾ ಅಂತ ಬಿಗ್ ಪ್ಲೇಯರು, ಈ ಶೇರು ಚೆನ್ನಾಗಿ ಮೇಲ್ ಹೋಗುತ್ತೆ, ಕಂಪ್ನಿ ಚೆನ್ನಾಗಿದೆ, ಹಂಗೆ ಹಿಂಗೆ ಅಂತ ನ್ಯೂಸ್ ಮತ್ತೆ ಆಗಿನ ಪೇಪರ್ಸ್ ಇದ್ರಲ್ಲೆಲ್ಲ ಹಾಕ್ಸಿ ಎಲ್ಲರನ್ನು ಬೈ ಮಾಡಿಸೋ ತರ ಮಾಡ್ತಿದ್ರು. ಬಟ್ ಆಕ್ಚುಯಲ್ ಆಗಿ ನೋಡಕ್ ಹೋದ್ರೆ ಆ ಕಂಪ್ನಿನೇ ಇರ್ತಿರ್ಲಿಲ್ಲ. ಬರೀ ಪೇಪರ್ ವರ್ಕ್ ಅಲ್ಲಿ ಮಾತ್ರ ಕಂಪ್ನಿ ಐತೆ ಅಂತ ಮೋಸ ಮಾಡಿ ಎಲ್ಲರನ್ನು ಇನ್ವೆಸ್ಟ್ ಮಾಡೋ ತರ ಮಾಡಿಸಿ ಅವರು 100 ರೂಪಾಯಿ ಇದ್ದಾಗ ತಗೊಳ್ಳೋದು. ಇದು 10,000ಕ್ಕೆ ಹೋಗುತ್ತೆ, ಇನ್ವೆಸ್ಟ್ ಮಾಡಿ ಅಂತ ಎಲ್ಲರೂ ಇನ್ವೆಸ್ಟ್ ಮಾಡಿಸೋದು. 10,000ಕ್ಕೆ ಹೋದ್ಮೇಲೆ ಅದನ್ನ ಮಾರ್ಬಿಡೋದು ಇವರು ಗೊತ್ತಿಲ್ದಂಗೆ. ಈ ತರ ಎಲ್ಲ ಆಗಿ ಸುಮಾರು ಜನ ದುಡ್ಡು ಕಳ್ಕೊಂಡ್ರು. ಅವಾಗ ಯಾರು ಇದನ್ನ ರೆಗ್ಯುಲೇಟ್ ಮಾಡ್ತಿರ್ಲಿಲ್ಲ ಮಾರ್ಕೆಟ್ನ. ಸೊ ಅದಾದ್ಮೇಲೆ ಸುಮಾರು ಜನ ದುಡ್ಡು ಕಳ್ಕೊಂಡ್ಮೇಲೆ ಏನಾಯ್ತಂದ್ರೆ, ನಮ್ಮ ದೇಶದಲ್ಲಿ ಮಾರ್ಕೆಟ್ ಅನ್ನ ರೆಗ್ಯುಲೇಟ್ ಮಾಡಬೇಕು ಅಂತ ಸೆಬಿ ಅನ್ನೋದೊಂದು ಸ್ಟಾರ್ಟ್ ಆಯ್ತು. ಸೆಬಿ ಅಂತ ಅಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ. ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಬರ್ಕೊಂಬಿಡಿ ಅದನ್ನ. ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೊ ಇದೇನ್ ಮಾಡುತ್ತೆ, ಈ ಮಾರ್ಕೆಟ್ ಅಲ್ಲಿ ಏನೇ ತೊಂದರೆ ಆಗ್ಲಿ, ಇದು ಒಂಥರ ಪೊಲೀಸ್ ಇದ್ದಂಗೆ. ಇವಾಗ ನಾವೇನಾದ್ರೂ ಮನೆ ಪಕ್ಕದಲ್ಲಿ ತೊಂದರೆ ಕೊಡ್ತಾವನೆ ಅಂದ್ರೆ ಏನ್ ಮಾಡ್ತೀವಿ? ಕಂಪ್ಲೇಂಟ್ ಕೊಡೋಕ್ ಸೆಬಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಸೊ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಏನಾದ್ರೂ ನಮಗೆ ಇಶ್ಯೂ ಆಯ್ತು ಅಂತ ಅಂದ್ರೆ ಕಂಪ್ಲೇಂಟ್ ಕೊಡೋಕೆ ಎಲ್ಲಿ ಹೋಗ್ತೀವಿ? IRDA ರೆಗ್ಯುಲೇಟರಿ ಬಾಡಿ, ಅದು ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ.
ನಮಗೆ ತೊಂದರೆ ಆದ್ರೆ ಪೊಲೀಸ್ ಸ್ಟೇಷನ್, ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ತೊಂದರೆ ಆದ್ರೆ, IRDA, ಈ ಸ್ಟಾಕ್ ಮಾರ್ಕೆಟ್ ಸೆಕ್ಟರ್ ಅಲ್ಲಿ ಏನಾದ್ರೂ ತೊಂದರೆ ಆದ್ರೆ ನಾವು ಸೆಬಿಗ್ ಕಂಪ್ಲೇಂಟ್ ಕೊಡ್ಬೇಕು. ಸೆಬಿನ ವಾಚ್ ಡಾಗ್ ಅಂತಾನು ಕರೀತಾರೆ, ಇನ್ನೊಂದು ವರ್ಡ್ ವಾಚ್ ಡಾಗ್ ಅಂತ. ಇದೊಂಥರ ಪೊಲೀಸ್ ಇದ್ದಂಗೆ ಸ್ಟಾಕ್ ಮಾರ್ಕೆಟ್ ಸೆಗ್ಮೆಂಟ್ ಅಲ್ಲಿ, ಸ್ಟಾಕ್ ಮಾರ್ಕೆಟ್ ಇದರಲ್ಲಿ, ಅಂದ್ರೆ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ, ಆಯ್ತಾ. ಆದ್ರೆ ಇದು ಕಮಾಡಿಟಿ ಮಾರ್ಕೆಟ್ ಅನ್ನ ಕಂಟ್ರೋಲ್ ಮಾಡುತ್ತೆ, ಮತ್ತೆ ಈ ಇದನ್ನ ಕಂಟ್ರೋಲ್, ಸ್ಟಾಕ್ ಮಾರ್ಕೆಟ್ ಅನ್ನು ಕಂಟ್ರೋಲ್ ಮಾಡುತ್ತೆ. ಕ್ರಿಪ್ಟೋನ ಕಂಟ್ರೋಲ್ ಮಾಡಲ್ಲ, ಫೋರೆಕ್ಸ್ ಕೂಡ ಸೆಬಿ ಕಂಟ್ರೋಲ್ ಮಾಡಲ್ಲ. ಸೊ ಇದ್ರ ಬಗ್ಗೆ ಇನ್ನು ಸ್ವಲ್ಪ ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಈ ಎಕ್ಸ್ಚೇಂಜ್ ಸ್ಟಾರ್ಟ್ ಆಯ್ತು. ಆಮೇಲೆ ಏನಂದ್ರೆ, ಯಾವ್ದಾದ್ರು ಒಂದು ಕಂಪ್ನಿ ಮಾರ್ಕೆಟ್ ಬಂದು ಲಿಸ್ಟ್ ಆಗ್ಬೇಕು ಅಂತಂದ್ರೆ ಸೆಬಿ ಸುಮಾರು ರೂಲ್ಸ್ ರೆಗ್ಯುಲೇಷನ್ಸ್ ನ ತಂತು. ಆ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಪಾಸ್ ಮಾಡ್ಕೊಂಡು ಯಾವ ಕಂಪ್ನಿ ಬರುತ್ತೋ ಆ ಕಂಪ್ನಿ ಮಾತ್ರನೇ NSE ಲಿಸ್ಟ್ ಆಗಿರೋದು. ಈ NSE ಲಿಸ್ಟ್ ಆಗಿರೋದು ಸುಮಾರು ಎಲ್ಲವುದು ಆಲ್ಮೋಸ್ಟ್ ಜೆನ್ಯೂನ್ ಕಂಪ್ನೀಸ್ಗಳು. ಬಟ್ BSE ಆಗಿನ ಕಾಲದಿಂದ ಇರೋದ್ರಿಂದ ಸೊ ಇದು ಸುಮಾರು ಫೇಕ್ ಕಂಪ್ನೀಸ್ಗಳನ್ನ BSE ಇಟ್ಕೊಂಡೈತೆ. ಸೊ ನಾವ್ ಯಾವಾಗ್ಲೂ NSE ಪ್ರಿಫರ್ ಮಾಡೋದು ಒಳ್ಳೇದು, ಆಯ್ತಾ. ನೆಕ್ಸ್ಟ್, ಸೊ ನೀವು ಎಲ್ಲ ಕೇಳ್ತಾ ಇರ್ತೀರಾ, ಈ ನ್ಯೂಸ್ ಓಪನ್ ಮಾಡಿದ್ರೆ ಸಾಕು, ನಿಫ್ಟಿ ಮೇಲೋಯ್ತು, ಸೆನ್ಸೆಕ್ಸ್ 500 ಪಾಯಿಂಟ್ ಮೇಲೋಯ್ತು, ನಿಫ್ಟಿ 200 ಪಾಯಿಂಟ್ ಮೇಲೋಯ್ತು, 400 ಪಾಯಿಂಟ್ ಮೇಲೋಯ್ತು ಅಂತ ಹೇಳ್ತಾ ಇರ್ತಾರಲ್ವಾ. ಈ ಸೆನ್ಸೆಕ್ಸ್ ಮತ್ತೆ ನಿಫ್ಟಿ ಅಂದ್ರೆ ಏನು ಗೊತ್ತಾ? ಆಕ್ಚುಲ್ ಆಗಿ ಸೆನ್ಸೆಕ್ಸ್ ಅಂತ ಅಂದ್ರೆ ಇದು ಒಂದು ಇಂಡೈಸಿಸ್. ಸೊ ಇಂಡೈಸಿಸ್ ಅಂದ್ರೆ ಏನು ಗೊತ್ತಾ? ಈ ಟಾಪ್ 5,000 ಕಂಪ್ನಿಲಿ ಟಾಪ್ 30 ಕಂಪ್ನೀಸ್ನ ಒಂದು ಗುಂಪು ಮಾಡಿದ್ದಾರೆ. ಟಾಪ್ 30 ಕಂಪ್ನೀಸ್ನ ಒಂದು ಗುಂಪು ಮಾಡಿದ್ದಾರೆ. ಆ ಗುಂಪಿಗೆ ಕೊಟ್ಟಿರೋ ಹೆಸರುನೇ ಸೆನ್ಸೆಕ್ಸ್ ಅಂತ, ಓಕೆನಾ. ಈ ಸೆನ್ಸೆಕ್ಸ್ ಅನ್ನೋದು ಒಂದು ಇಂಡೈಸಿಸ್. ಸೊ ಈ ಸೆನ್ಸೆಕ್ಸ್ ಏನಾದ್ರೂ ಮೇಲ್ ಹೋಗ್ತಾ ಇದೆ ಅಂದ್ರೆ ಟಾಪ್ ಕಂಪ್ನೀಸ್ಗಳು ಮೇಲ್ ಹೋಗ್ತಾ ಇದಾವೆ ಅಂದ್ರೆ ಈ 5,000ದಲ್ಲಿ ಸಣ್ಣ ಪುಟ್ಟ ಕಂಪ್ನಿಗಳು ಮೇಲ್ ಹೋಗ್ತಾ ಇದಾವೆ ಅಂತ ಅರ್ಥ, ಈ ತರ. ಸೊ ಅದನ್ನ ಸೆನ್ಸೆಕ್ಸ್ ನೋಡಿದ್ರೆ ಸಾಕಪ್ಪ ಮಾರ್ಕೆಟ್ ನೋಡಿದೆ ಅಂತ. ಸೆನ್ಸೆಕ್ಸ್ ಕೆಳಗ್ ಬಿತ್ತಾ, ಆಲ್ಮೋಸ್ಟ್ ಅಲ್ಲಿರೋ ಕಂಪ್ನೀಸ್ಗಳು ಕೆಳಗ್ ಬೀಳ್ತಾ ಇರ್ತವೆ ಅಂತ. ಸೊ ಸೆನ್ಸೆಕ್ಸ್ ಅಂದ್ರೆ ಏನು? ಟಾಪ್ 30 ಕಂಪ್ನೀಸ್ ಇನ್ BSE, ಇದು ಸೆನ್ಸೆಕ್ಸ್. ನಿಫ್ಟಿ ಅಂದ್ರೆ ಏನು? ಟಾಪ್ 50 ಕಂಪ್ನೀಸ್ ಇನ್ NSE. ಟಾಪ್ 50 ಕಂಪ್ನೀಸ್ ಇನ್ NSE ನ ನಿಫ್ಟಿ 50 ಅಂತ ಕರೀತಾರೆ. NSE ನಿಫ್ಟಿ 50. ಇವೆರಡೂನು ನಮ್ಮ ದೇಶದ ಬೆಂಚ್ ಮಾರ್ಕ್ ಇಂಡೆಕ್ಸ್. ಸೊ ಇವೆರಡನ್ನ ನೋಡಿದ್ರೆ ಸಾಕು ನಮ್ಮ ದೇಶದ ಮಾರ್ಕೆಟ್ ಯಾವ ತರ ನಡೀತಾ ಇದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಸೊ ಅದಕ್ಕೆ ಎಲ್ಲರೂ ಯಾವಾಗಲೂ ನಿಫ್ಟಿ ಬಗ್ಗೆ ಮತ್ತೆ ಸೆನ್ಸೆಕ್ಸ್ ಬಗ್ಗೆನೇ ಮಾತಾಡೋದು. ಸೊ ಇದನ್ನ ಹಂಗೆ ನೆನಪಲ್ಲಿ ಇಟ್ಕೊಳ್ಳಿ. ನಿಫ್ಟಿ ಅಂದ್ರೆ ಟಾಪ್ 50, ಸೆನ್ಸೆಕ್ಸ್ ಅಂದ್ರೆ ಟಾಪ್ 30. ಅದ್ರೊಳಗೆ ಯಾವ್ದು 30 ಕಂಪ್ನೀಸ್ ಯಾವ್ದು, 50 ಕಂಪ್ನೀಸ್ ಯಾವ್ದು ಅಂತ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಸೊ ಇಲ್ಲಿ ನಿಮ್ಗೆ ಒಂದು ಐಡಿಯಾ ಸಿಕ್ತು ಮಾರ್ಕೆಟ್ ಅಂದ್ರೆ ಏನು, ನಮ್ಮ ದೇಶದಲ್ಲಿ ಎಷ್ಟು ತರ ಮಾರ್ಕೆಟ್ ಇದಾವೆ, ಆಮೇಲೆ ಎಷ್ಟು ಕಂಪ್ನೀಸ್ಗಳು ಇಲ್ಲಿ ಲಿಸ್ಟ್ ಆಗಿದಾವೆ ಅಂತ. ಲಿಸ್ಟ್ ಆಗಿದಾವೆ ಅಂತ ಅಂದ್ರೆ ನಾರ್ಮಲ್ ಆಗಿ ಎಲ್ಲಾ ಕಂಪ್ನೀಸ್ಗಳು ಇರ್ತವೆ, ಪ್ರೈವೇಟ್ ಕಂಪ್ನೀಸು. ಈಗ ನಾನೇ ಒಂದು ಸ್ಟಾರ್ಟ್ ಮಾಡಿದೆ ಅನ್ಕೊಳ್ಳಿ, ಸಚಿನ್ ಪ್ರೈವೇಟ್ ಲಿಮಿಟೆಡ್ ಅಂತ ಹಾಕ್ತೀನಿ. ಅದನ್ನ ನೀವು ಡೈರೆಕ್ಟ್ ಆಗಿ ಬಂದು ಸರ್ ನಾನು ನಿಮ್ಗೆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಇನ್ವೆಸ್ಟ್ ಮಾಡಕ್ಕಾಗಲ್ಲ. ಯಾಕೆ ಇನ್ವೆಸ್ಟ್ ಮಾಡಕ್ಕಾಗಲ್ಲ ಅಂದ್ರೆ ನನ್ನ ಶೇರ್ನ ನಾನು ವಿತೌಟ್ ಗೈಡ್ಲೈನ್ಸ್, ಈ ಸೆಬಿ ಗೈಡ್ಲೈನ್ಸ್, ಇದ್ರ ಗೈಡ್ಲೈನ್ಸ್ ಪ್ರಕಾರ ನಿಮ್ಗೆ ಡೈರೆಕ್ಟ್ ಆಗಿ ಮಾರಕ್ಕಾಗಲ್ಲ. ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಈ ತರ ಏನಾದ್ರು ಮಾಡ್ಕೊಂಡು ಮಾರ್ಬೇಕು. ಅದೇ ಏನಾದ್ರು ನನ್ನ ಕಂಪ್ನಿ ಶೇರ್ ಅಂದ್ರೆ ನನ್ನ ಕಂಪ್ನಿಲಿ ನೀವು ಪಾಲ್ದಾರ ಮಾಡ್ಕೋಬೇಕು ಅಂತಂದ್ರೆ, 20 ಜನಕ್ಕಿಂತ ಜಾಸ್ತಿ ಪಾಲ್ದಾರ ಮಾಡ್ಕೋಬೇಕು ಅಂತಂದ್ರೆ ನನ್ನ ಪ್ರೈವೇಟ್ ಕಂಪ್ನಿನ ನಾನು ಪಬ್ಲಿಕ್ ಕಂಪ್ನಿಯಾಗಿ ಕನ್ವರ್ಟ್ ಮಾಡಬೇಕು. ಪಬ್ಲಿಕ್ ಕಂಪ್ನಿಯಾಗಿ ಕನ್ವರ್ಟ್ ಮಾಡಾದ್ಮೇಲೆ ನಾನ್ ಬೇಕಂದ್ರೆ ಎಷ್ಟು ಜನನ ಹತ್ರ ಬೇಕಾದ್ರೂ ಇನ್ವೆಸ್ಟ್ ಮಾಡಿಸ್ಕೊಬಹುದು. ಸೊ ಅಲ್ಲಿ ಯಾರ ಹತ್ರ ಜಾಸ್ತಿ ಓನರ್ಶಿಪ್ ಇರುತ್ತೋ ಅವನೇ ಓನರ್ ಆಗಿರ್ತಾನೆ. ಅದೊಂದು ಪಾಯಿಂಟ್ ಅಷ್ಟೇ. ಪಬ್ಲಿಕ್ ಕಂಪ್ನಿ ಅಂದ್ರೆ ಎಲ್ಲರದು ಕಂಪ್ನಿ ಅಂತ, ಆದ್ರೆ ಓನರ್ಶಿಪ್ ಯಾರು ಜಾಸ್ತಿ ಇರುತ್ತೋ ಅವನೇ ಓನರ್ ಅಂತ. ಅರ್ಥ ಆಯ್ತಲ್ಲ? ಸೊ ಈ ತರ ಪಬ್ಲಿಕ್ ಕಂಪ್ನಿಯಾಗಿ ಇಲ್ಲಿ ಶೇರ್ ಮಾರ್ಕೆಟ್ ಬಂದು ಲಿಸ್ಟ್ ಆಗ್ತವೆ. ಯಾವ ಕಾರಣಕ್ಕೆ ಲಿಸ್ಟ್ ಆಗ್ತವೆ ಅಂತ ಇವಾಗ ತಿಳ್ಕೊಳ್ಳೋಣ, ಯಾವ ಕಾರಣಕ್ಕೆ ಲಿಸ್ಟ್ ಆಗ್ತವೆ ಅಂತ. ಸೊ ಇಲ್ಲಿ ಮೇನ್ ಆಗಿ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಜನ ಯಾರ್ಯಾರು ಪಾರ್ಟಿಸಿಪೆಂಟ್ಸ್ ಇದಾರೆ, ಯಾರ್ಯಾರು ವರ್ಕ್ ಮಾಡ್ತಾರೆ ಅಂತಂದ್ರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ವರ್ಕ್ ಮಾಡೋರು ಮೇನ್ ಆಗಿ ಯಾರ್ಯಾರು ಗೊತ್ತಾ? ಮೊದಲನೇವರು ಇನ್ವೆಸ್ಟರ್ಸ್. ಸ್ಟಾಕ್ ಮಾರ್ಕೆಟ್ ಬರೋದು ಇನ್ವೆಸ್ಟರ್ಸ್ ಬರ್ತಾರೆ. ಎರಡನೇವರು ಬ್ರೋಕರ್ಸ್ಗಳು ಬರ್ತಾರೆ. ಮೂರನೇವರು ಕಂಪ್ನೀಸ್. ಇವರೆಲ್ಲ ಪಾರ್ಟಿಸಿಪೆಂಟ್ಸ್, ಮೇನ್ ಪಾರ್ಟಿಸಿಪೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಕಂಪ್ನೀಸು. ಇನ್ವೆಸ್ಟರ್ಸ್ ಯಾಕೆ ಬರ್ತಾರೆ ಅಂತ ಅಂದ್ರೆ ಅವ್ರಿಗೆ ಪ್ರಾಫಿಟ್ ಬೇಕಾಗಿರುತ್ತೆ, ಅವ್ರ ವೆಲ್ತ್ ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ, ಅವ್ರ ದುಡ್ಡನ್ನ ಬೆಳೆಸ್ಬೇಕಾಗಿರುತ್ತೆ. ಅದಕ್ಕೆ ಇನ್ವೆಸ್ಟರ್ಸ್ ಸ್ಟಾಕ್ ಮಾರ್ಕೆಟ್ ಬರ್ತಾರೆ. ಇನ್ವೆಸ್ಟರ್ಸ್ ಬರೋದು ಮೇನ್ ರೀಸನ್ ಪ್ರಾಫಿಟ್ಗೋಸ್ಕರ.
ಬ್ರೋಕರ್ಸ್ ಯಾಕೆ ಬರ್ತಾರೆ ನಿಮಗ್ ಗೊತ್ತು ಬ್ರೋಕರ್ ಯಾಕೆ ಬರ್ತಾರೆ ಅಂದ್ರೆ ಇಲ್ಲಿ ಮೈನ್ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಯಾವ್ದಾದ್ರು ಶೇರ್ ತಗೋಬೇಕಂದ್ರೆ ನಾವು ಡೈರೆಕ್ಟ್ ಆಗಿ ತಗೊಳಕ್ ಆಗಲ್ಲ. ಅಲ್ಲಿ ಒಂದು ಬ್ರೋಕರ್ ಮುಖಾಂತರನೇ ಹೋಗಿ ತಗೋಬೇಕು, ಬ್ರೋಕರ್ ಮುಖಾಂತರನೇ ಹೋಗಿ ಮಾರ್ಬೇಕು. ಆ ಬ್ರೋಕರ್ಗಳು ಆಲ್ಮೋಸ್ಟ್ ನಿಮಗೆ ಗೊತ್ತಿದ್ದಾರೆ ಯಾರ್ಯಾರು, ಏಂಜಲ್ ಒನ್, ಝೆರೋದಾ, ಅಪ್ಸ್ಟಾಕ್ಸ್, ಗ್ರೋ, ಈ ತರ ಸುಮಾರು ಜನ ಬ್ರೋಕರ್ಸ್ ಗಳಿದ್ದಾರೆ. ಸೊ ಈ ತರ ಬ್ರೋಕರ್ಗಳು ಕಮಿಷನ್ ಪರ್ಪಸ್ ಗೆ ಮಾರ್ಕೆಟ್ ಬರ್ತಾರೆ. ಅದೇ ಕಂಪ್ನಿಗಳು ಯಾಕೆ ಬರ್ತವೆ ಅಂತ ಅಂದ್ರೆ ಕಂಪ್ನಿಗಳು ಮೈನ್ ಆಗಿ ಬರೋದು ಸೊ ಟು ರೈಸ್ ಫಂಡ್ಸ್ ಅಂತ ಬರಿತೀನಿ. ಕಂಪ್ನಿಗಳು ಶೇರ್ ಮಾರ್ಕೆಟಿಗೆ ಯಾಕೆ ಬರುತ್ತಂದ್ರೆ ಟು ರೈಸ್ ಫಂಡ್ಸ್ ಅಂತ. ಸೊ ಏನ್ ಅರ್ಥ ಗೊತ್ತಾ? ಇವಾಗ ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ತೀನಿ ಒಂದು. ರೀಸೆಂಟ್ ಆಗಿ ಝೊಮ್ಯಾಟೊ ನಮ್ಮ ಶೇರ್ ಮಾರ್ಕೆಟ್ಗೆ ಲಿಸ್ಟ್ ಆಯಿತು. ಝೊಮ್ಯಾಟೊ ಶೇರ್ ಮಾರ್ಕೆಟ್ ಯಾಕೆ ಲಿಸ್ಟ್ ಆಯ್ತು ಅಂದ್ರೆ ಈ ಝೊಮ್ಯಾಟೊ ಕಂಪ್ನಿಗೆ 8,000 ಕೋಟಿ ಬೇಕಾಗಿತ್ತು ದುಡ್ಡು. 8,000 ಕೋಟಿ ಯಾಕೆ ಬೇಕಾಗಿತ್ತು ಅಂತ ಅಂದ್ರೆ ಆ ಝೊಮ್ಯಾಟೊನ ಇನ್ನ ಎಕ್ಸ್ಪ್ಯಾನ್ಷನ್ ಮಾಡಕ್ಕೆ, ಝೊಮ್ಯಾಟೊ ಇಂದ ಈಗೇನ್ ನಾರ್ಮಲ್ ಆಗಿ ಸರ್ವಿಸ್ ಮಾಡ್ತಿದ್ರು ಅದರಿಂದ ಇನ್ನ ಜಾಸ್ತಿ ಸರ್ವಿಸ್ ಮಾಡಬೇಕು, ಇಡೀ ವರ್ಲ್ಡ್ ವೈಡ್ ಝೊಮ್ಯಾಟೊ ರೀಚ್ ಆಗ್ಬೇಕು ಅಂತ. ಅದಕ್ಕೆ ಕಂಪ್ನಿಗೆ 8,000 ಕೋಟಿ ದುಡ್ಡು ಬೇಕು. ಈ 8,000 ಕೋಟಿನ ಸರ್ ಇಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡ್ತಾರೆ ಅಂತ ಅಂದ್ರೆ ಈ ಶೇರ್ ಮಾರ್ಕೆಟ್ ಅಲ್ಲಿ ಇವ್ರು ಏನ್ ಮಾಡ್ತಾರೆ ಗೊತ್ತಾ? ಝೊಮ್ಯಾಟೊ ಶೇರ್ಸ್ ನ ತಂದು ಶೇರ್ ಮಾರ್ಕೆಟ್ ಅಲ್ಲಿ ಮಾರ್ತಾರೆ. ಎಷ್ಟು ಪರ್ಸೆಂಟ್? 10% ಶೇರ್ಸ್ ಏನಿರ್ತಾವೋ 10% ಶೇರ್ಸ್ ಕೊಡ್ತೀನಿ, ನನಗೆ 8,000 ಕೋಟಿ ಬೇಕು ಅಂತ ಸೆಬಿ ಹತ್ರ ಕೇಳ್ತಾರೆ. ಸೆಬಿ ಹತ್ರ ಎಲ್ಲ ಗೈಡ್ಲೈನ್ಸ್ ಎಲ್ಲ ನೋಡಿ ಸೆಬಿ ನೋಡ್ತಾರೆ ಈ ಝೊಮ್ಯಾಟೊ 10 ವರ್ಷದಿಂದ ಹಳೆ ಕಂಪ್ನಿನ, ಇದರಲ್ಲಿ ಇಷ್ಟು ಜನ ವರ್ಕರ್ಸ್ ಇದಾರ, ಇದು ಎಲಿಜಿಬಲ್ ಇದೆಯಾ, 8,000 ಕೋಟಿ ಇಟ್ಕೊಂಡು ಇವ್ರು ಏನ್ ಮಾಡ್ತಾರೆ ಎಲ್ಲವೂ ತಗೊಂಡು ಓಕೆ ನಾವು ನಿಮ್ಗೆ 8,000 ಕೋಟಿ ತಗೊಳಕ್ಕೆ ನಿಮ್ಗೆ ಎಲಿಜಿಬಲ್ ಇದೆ ಅಂದ್ಬಿಟ್ಟು ಸೆಬಿ ಎಲಿಜಿಬಲ್ ಅಂತ ಮಾಡ್ತಾರ. ಆಮೇಲೆ ಏನ್ ಮಾಡ್ತಾರೆ ಇವ್ರ ಶೇರ್ಸ್ ನ IPO ಅಂತ ತಗೊಂಡ್ಬರ್ತಾರೆ. IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ. ಸೊ ಇದು ನಾಳೆ ಮಾಡ್ತೀನಿ. IPO ಒಂದು ಸಕ್ಕದಾಗಿರೋ ಕಾನ್ಸೆಪ್ಟು. ಸೊ ಅದನ್ನ ಮಾಡ್ತೀನಿ. ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಲ್ಲಿ ಜನರಿಗೆ ಇವರು ಇನಿಷಿಯಲ್ ಆಗಿ ಆಫರ್ ಮಾಡ್ತಾರೆ. ಅಂದ್ರೆ ನಾನು ನಮ್ಮ ಝೊಮ್ಯಾಟೊ ಶೇರ್ಸ್ ಅನ್ನ 100 ಶೇರ್ಸ್ ಕೊಡ್ತೀನಿ, ಈ 100 ಶೇರ್ಗೆ ಬೆಲೆ ಬಂದು 15,000. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು 15,000 ಕೊಟ್ಟು 100 ಶೇರ್ನ ಬೈ ಮಾಡ್ಬೋದು ಅಂತ. ಸೊ ಅವಾಗ ನನಗೆ ಇಂಟ್ರೆಸ್ಟ್ ಇದೆ, ನಾನೇನ್ ಮಾಡ್ತೀನಿ 1 ಲಾಟು ಝೊಮ್ಯಾಟೊ ಶೇರ್ನ ಅಪ್ಲೈ ಮಾಡ್ತೀನಿ. 1 ಲಾಟ್ ಅಂದ್ರೆ 100 ಶೇರು. ಅದು ನನಗೆ ಸಿಕ್ತಾ? ಸೊ ನನಗೆ 100 ಶೇರ್ಸ್ ಬರುತ್ತೆ, ಆ ಝೊಮ್ಯಾಟೊದವ್ರಿಗೆ 15,000 ಹೋಗುತ್ತೆ. ಸೊ 15,000 ಹೋದ್ಮೇಲೆ ನನಗೇನಾದ್ರೂ ಝೊಮ್ಯಾಟೊ ಚೆನ್ನಾಗಿ ಲಾಭ ಆದ್ರೆ 15,000 ಇರೋದು ಇನ್ನೊಂದು 20,000 ಆಯ್ತು ಅಂತ ಅನ್ಕೊಳ್ಳಿ, ಅದನ್ನ ನಾನು ಮತ್ತೆ ತಂದು ಮಾರ್ಕೊಬಹುದು. ಬಟ್ ಇಲ್ಲಿ ಝೊಮ್ಯಾಟೊಗೆ 15,000 ಹೋಯ್ತು. ಅದೇ ತರ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರೆಲ್ಲರೂ ಶೇರ್ಸ್ ನ ತಗೋತಾರೆ, ದುಡ್ಡನ್ನ ಕಂಪ್ನಿ ಕೊಡ್ತಾರೆ. ಕಂಪ್ನಿಗೆ ಯಾವಾಗ ದುಡ್ಡು ಹೋಗುತ್ತೆ ಅಂದ್ರೆ ಈ IPO ಮುಖಾಂತರನೇ ಕಂಪ್ನಿಗೆ ಫಸ್ಟ್ ಇನಿಷಿಯಲ್ ಆಗಿ ದುಡ್ಡು ಹೋಗುತ್ತೆ. ಆಮೇಲೆ ಏನಾಗತ್ತೆ, ಈ ಕಂಪ್ನಿಯ ಆ 8,000 ಇಸ್ಕೊಂಡು ನೋಡಿ, ಈ ಝೊಮ್ಯಾಟೊ ಮೈಸೂರಲ್ಲಿ ಇರೋದ್ರಿಂದ ಎಷ್ಟು ಜನ ಕೆಲಸ ಮಾಡ್ತವ್ರೆ, ಹೌದಲ್ಲ? ಝೊಮ್ಯಾಟೊ ಇಂದ ಆಲ್ಮೋಸ್ಟ್ ಒಂದು ಮೈಸೂರಲ್ಲಿ 1,000 ಜನ ಕೆಲಸ ಮಾಡ್ತಾರಲ್ವಾ? ಈ 1,000 ಜನ ಕೆಲಸ ಮಾಡ್ತಿರೋದು ಇಲ್ಲಿ ಮೇಯ್ನ್ ಆಗಿ ನಾವು ಕಂಪ್ನಿಗೆ ಇನ್ವೆಸ್ಟ್ ಮಾಡಿದ್ವಿ, ಕಂಪ್ನಿಯವ್ರಿಗೆ ದುಡ್ಡು ಸಿಕ್ತು, ಅವರು ಬೆಂಗಳೂರಿಂದ ಮೈಸೂರಿಗೆ ಬಂದು ಅವ್ರು ಸರ್ವಿಸಸ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಸರ್ವಿಸಸ್ಗೋಸ್ಕರ ಜನರನ್ನ ಹೈಯರ್ ಮಾಡಿದ್ರು. 1,000 ಜನನ ಹೈಯರ್ ಮಾಡಿದ್ಕೆ ಏನಾಯ್ತಂದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಷಿಯೋ ಕಡಿಮೆ ಆಯ್ತು ನಮ್ಮ ದೇಶದಲ್ಲಿ. ಸೊ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ ಅಂತ ಎಲ್ರಿಗೂ ಗೊತ್ತು. ಇಲ್ಲಿ 1,000 ಜನಕ್ಕೆ ಕೆಲಸ ಸಿಕ್ತಂದ್ರೆ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಯ್ತು ಅಂತ. ಈಗ ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಯ್ತಾ? ಆಮೇಲೆ ಇನ್ನೊಂದು ಏನಂದ್ರೆ ಮೇಯ್ನ್ ಆಗಿ ಈ 1,000 ಜನಕ್ಕೆ ಕೆಲಸ ಸಿಕ್ತಾಗ ಅವ್ರು ಸುಮ್ಮನೆ ಇರ್ತಾರ? ಸೊ ಅವ್ರಿಗೆ ಏನೋ ಒಂದು ಆಸೆ ಇರುತ್ತೆ, ಇಲ್ಲ ಅವ್ರ ನೀಡ್ಸ್ ಇರುತ್ತೆ, ಅದನ್ನ ಪೂರೈಸ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಅದ್ರಲ್ಲಿ ಒಂದ್ ಸ್ವಲ್ಪ ಜನ ಮನೆ ಕಟ್ಟಕ್ ಸ್ಟಾರ್ಟ್ ಮಾಡಿದ್ರು ಅಂತ ಅನ್ಕೊಳ್ಳಿ. ಝೊಮ್ಯಾಟೊದಲ್ಲಿ ಕೆಲಸ ಸಿಕ್ಕಿದ್ರೆ ಯಾರು ಮನೆ ಕಟ್ಟಕ್ ಸ್ಟಾರ್ಟ್ ಮಾಡಲ್ಲ, ಸುಮ್ಮನೆ ಅನ್ಕೊಳ್ಳೋಣ ಈ ಝೊಮ್ಯಾಟೊ ಬೇಡ, ವಿಶಾಲ್ ಮಾರ್ಟ್ ಎಕ್ಸಾಂಪಲ್ ತಗೋತೀನಿ. ಅದು ಒಂದು ಎಕ್ಸಾಂಪಲ್. ಏನಂದ್ರೆ ವಿಶಾಲ್ ಮಾರ್ಟ್ ನಿಮಗೆ ಗೊತ್ತು, ಆಲ್ಮೋಸ್ಟ್ ಬೆಂಗಳೂರು ಕಡೆ ಮೈಸೂರಲ್ಲೂ ಇದೆ ಸುಮಾರು. ಆ ವಿಶಾಲ್ ಮಾರ್ಟ್ ಏನಂದ್ರೆ ಒಂದು ಹೈಪರ್ ಮಾರ್ಕೆಟ್ಗೆ 9,000 ಕೋಟಿ ಬೇಕಾಗಿತ್ತು. ಈಗ ರೀಸೆಂಟ್ ಆಗಿ ಅದು ಬಂದಿರೋದು ಲಾಸ್ಟ್ ಇಯರ್. ಸೊ ಈ 9,000 ಕೋಟಿ ಬೇಕಾಗಿತ್ತು ವಿಶಾಲ್ ಮಾರ್ಟ್ಗೆ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಶೇರ್ಸ್ ಅನ್ನ ತಂದು ಮಾರ್ಕೆಟ್ ಅಲ್ಲಿ IPO ಲಿಸ್ಟ್ ಮಾಡಿದ್ರು. 9,000 ವಿಶಾಲ್ ಮಾರ್ಕೆಟ್ ಸಿಕ್ತು. ಆ 9,000 ಕೋಟಿ ಇಟ್ಕೊಂಡು ಅವರು ಮೈಸೂರಲ್ಲೆಲ್ಲ ಬ್ರಾಂಚ್ ಗಳನ್ನ ಓಪನ್ ಮಾಡಿದ್ರು. 2 ಬ್ರಾಂಚ್ ಮೈಸೂರಲ್ಲಿ ಓಪನ್ ಮಾಡಿದ್ರು. ಆ 2 ಬ್ರಾಂಚ್ ಇಂದ ಹತ್ತತ್ರ ಸೊ ಒಂದೊಂದು ಬ್ರಾಂಚ್ ಅಲ್ಲೂ ಮಿನಿಮಮ್ ಒಂದು 20 ಜನ ಕೆಲಸ ಮಾಡ್ತಾವ್ರೆ. 20 ಜನ ಅಂದ್ರೆ 40 ಜನಕ್ಕೆ ಕೆಲಸ ಕೊಟ್ರ?
40 ಜನಕ್ಕೆ ಕೆಲಸ ಸಿಕ್ತು, ಅವ್ರಿಗೆ ಸ್ಟೇಬಲ್ ಇನ್ಕಮ್ ಬರ್ತಿದೆ ಅಂತ ಅಂದ್ರೆ ಇವ್ರೇನ್ ಮಾಡ್ತಾರೆ, 40 ಜನದಲ್ಲಿ ಸ್ವಲ್ಪ ಜನ ಮನೆ ಕಟ್ತೀನಿ ಅಂತ ಹೋಯ್ತಾರೆ, ಸ್ವಲ್ಪ ಜನ ಕಾರ್ ತಗೋತೀನಿ ಅಂತ ಹೋಯ್ತಾರೆ, ಸ್ವಲ್ಪ ಜನ ಬೈಕ್ ತಗೋತೀನಿ ಅಂತ ಹೋಯ್ತಾರೆ, ಇಲ್ಲ ಸ್ವಲ್ಪ ಜನ ಸಾಲ ತೀರಿಸ್ತೀನಿ, ಈ ತರ ಸುಮಾರು ಆಸೆಗಳಿರುತ್ತೆ. ಕೆಲಸ ಸಿಕ್ಕಿದ್ಮೇಲೆ ಅದನ್ನೆಲ್ಲ ನಾವು ಪೂರೈಸ್ಕೊಳಕ್ ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಈಗ ಮನೆ ಕಟ್ಟಕ್ ಹೋಗ್ತೀನಿ ಅಂತ ಅಂದೋರು ಏನಂದ್ರೆ, ನನಗೆ ಕೆಲಸ ಸಿಕ್ತು, ನಾನು ಮನೆ ಕಟ್ತೀನಿ ಅಂತ ಹೋಗ್ತೀನಿ ಅಂದ್ರೆ, ಈ ಮನೆ ಕಟ್ಟಕ್ಕೆ ಏನೇನ್ ಐಟಮ್ ಬೇಕು ಹೇಳಿ? ಸಿಮೆಂಟ್ ಬೇಕು, ಆಮೇಲೆ ಸಿಮೆಂಟು, ಸ್ಟೀಲು, ಆಮೇಲೆ ಎಲೆಕ್ಟ್ರಿಕ್ ಐಟಮ್ಸು, ಇದೆಲ್ಲವುದು ಬೇಕು ಮನೆ ಕಟ್ತೀನಿ ಅಂದ್ರೆ. ಎಲೆಕ್ಟ್ರಿಕ್ ಐಟಮ್ಸು, ಸೆರಾಮಿಕ್ಸು, ಇದೆಲ್ಲ. ಸೊ ನಾನು ಮನೆ ಕಟ್ಟಕ್ ಸ್ಟಾರ್ಟ್ ಮಾಡಿದ್ರೆ ಈ ಸಿಮೆಂಟ್ ಅಂತ ಬರ್ತೀನಿ. ಸಿಮೆಂಟ್ ಅಂದಿದ ತಕ್ಷಣ ನೆನಪಾಗೋದು ಈ ಅಲ್ಟ್ರಾಟೆಕ್ ಸಿಮೆಂಟು. ಈ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ನಮ್ಮ ತಂದೆ ಹೇಳಿದ್ರು ಜೀವನದಲ್ಲಿ ಒಂದೇ ಸಲ ಮನೆ ಕಟ್ಟಕ್ ಆಗೋದು ಅಂತ. ಸೊ ಅಡ್ವರ್ಟೈಸ್ಮೆಂಟ್ ನೋಡಿದೆ, ಅಲ್ಟ್ರಾಟೆಕ್ ಸೂಪರ್ ಆಗಿದೆ ಅಂತ ಅನ್ನಿಸ್ತು. ಸೊ ನಾನೇನ್ ಮಾಡ್ತೀನಿ, ಅಲ್ಟ್ರಾಟೆಕ್ನೇ ಬೈ ಮಾಡ್ತೀನಿ. ಅಲ್ಟ್ರಾಟೆಕ್ ಸಿಮೆಂಟು. ಆಮೇಲೆ ಸಿಮೆಂಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋದು ಯಾವುದು? ಇನ್ನೂ ಒಂದು ರಾಮ್ಕೋ ಇದೆ, ಆಮೇಲೆ ಇನ್ನೊಂದು ಯಾವ್ದಿದೆ, ಸುಮಾರು ಇದಾವೆ ಸಿಮೆಂಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋ ಅಂಥವು. ಅದೇ ಸ್ಟೀಲ್ ಅಲ್ಲಿ ಯಾವ್ದಾವ್ದು ಕೆಲಸ ಮಾಡುತ್ತೆ? ಟಾಟಾ ಸ್ಟೀಲು ಸರ್, ಗಟ್ಟಿಗೈತೆ ಸರ್ ಟಾಟಾ ಸ್ಟೀಲು. ನಾನು ರೀಲಲ್ಲಿ ನೋಡಿದೆ ಸರ್, ಎಲ್ಲಿ ಏನಂದ್ರೆ ಸಕ್ಕತ್ ಹೋಗುತ್ತೆ. ಕಾರು ಅಷ್ಟೇ ಸರ್, ಟಾಟಾ ಸ್ಟೀಲ್ ಅಲ್ಲಿ ಟಾಟಾ ಕಾರ್ ಏನಂದ್ರೆ, ಈ ಕಡೆ ಒಂದು ಕಾರ್ ಬರ್ತಾ ಇರುತ್ತೆ, ಈ ಕಡೆ ಒಂದು ಕಾರ್ ಬರ್ತಾ ಇರುತ್ತೆ, ಎರಡು ಗುದ್ರೆ ಟಾಟಾದೇನು ಆಗಿರಲ್ಲ, ಈ ಕಡೆದೆಲ್ಲ ಲಜ್ಜ ಹೋಗ್ಬಿಟ್ಟಿರುತ್ತೆ. ಈ ಮಾರುತಿ ಅಂದ್ರೆ, ಈ ಸಣ್ಣ ಪುಟ್ಟ ಬೇರೆ ಬೇರೆ ಕಾರ್ಗಳಾದ್ರೆ, ಅದಕ್ಕೆ ಟಾಟಾ ಗಟ್ಟಿ ಸರ್, ಟಾಟಾನೇ ತಗೋತೀನಿ ಅಂತ ಟಾಟಾ ಸ್ಟೀಲ್ ತಗೋತಾರೆ. ಆಮೇಲೆ ಟಾಟಾ ಸ್ಟೀಲು, JSW ಸ್ಟೀಲು ಎಲ್ಲ ಒಂದು ಸ್ವಲ್ಪ ಕಸ್ಟಮರ್ ಕ್ರೆಡಿಬಿಲಿಟಿ ಚೆನ್ನಾಗೈತೆ. ಆಮೇಲೆ ಕಸ್ಟಮರ್ಗೆ ಒಂದು ಒಳ್ಳೆ ಗುಡ್ ವಿಲ್ ಮೇಂಟೈನ್ ಮಾಡೋದು ಕಸ್ಟಮರ್ ಜೊತೆ, ಕಂಪ್ನಿಗೂ ಒಳ್ಳೆ ಗುಡ್ ವಿಲ್ ಐತೆ. ಸೊ ಎಲೆಕ್ಟ್ರಿಕ್ ಐಟಮ್ಸ್ ಅಂತ ಬಂದಾಗ ಹ್ಯಾವೆಲ್ಸು, ಆಮೇಲೆ ಈ ಫಿನೋಲೆಕ್ಸ್ ಕೇಬಲ್ಸು, ಇವೆಲ್ಲ ಎಲೆಕ್ಟ್ರಿಕ್ ಐಟಮ್ಸ್ನ ತಯಾರಿ ಮಾಡೋ ಕಂಪ್ನಿಗಳು, ಫಿನೋಲೆಕ್ಸ್ ಕೇಬಲ್ಸು. ಹೌದಾ? ಆಮೇಲೆ ಸೆರಾಮಿಕ್ಸ್ ಅಂತ ಬಂದರೆ ನಮಗೆ ಕಜಾರಿಯಾ ಸೆರಾಮಿಕ್ಸ್ ಐಟಮ್ಸ್ಗಳು ಸಕ್ಕದಾಗಿರುತ್ತೆ. ಕಜಾರಿಯಾ, ಮುರುಡೇಶ್ವರ ಸೆರಾಮಿಕ್ಸು. ಸೊ ಇದೆಲ್ಲ ಏನಂದರೆ, ಆ ಕಂಪ್ನಿಗಳು ತನ್ನ ಪ್ರಾಡಕ್ಟ್ಸ್ಗಳು ಅದನ್ನ ನಾನು ಲಿಸ್ಟ್ ಮಾಡಿ ಬರ್ದಿದ್ದೀನಿ. ಈಗ ಒಂದು ಮನೆ ಕಟ್ಟಬೇಕು ಅಂದ್ರೆ ನಾವು ಇಷ್ಟು ಐಟಮ್ಸ್ನ ಯೂಸ್ ಮಾಡಲೇಬೇಕು. ಬೇಸಿಕ್ ಆಗಿ ಸರ್ ಇಟ್ಕೆ ಬೇಡವಾ ಅಂತ ಕೇಳ್ತೀರಾ, ಇಟ್ಕೆನ ನಾವು ಲೋಕಲ್ ಆಗಿ ಬೈ ಮಾಡ್ಕೋತೀವಿ, ಅದೇನು ಜಾಸ್ತಿ ಮ್ಯಾಟ್ರ್ ಆಗಲ್ಲ. ಈಗ ಎಲ್ಲರಿಗೂ ಕೆಲಸ ಸಿಕ್ತು, ಎಲ್ಲರೂ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಈ ಎಲ್ಲಾ ಪ್ರಾಡಕ್ಟ್ಗಳು ಜಾಸ್ತಿ ಖರ್ಚಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲಾ ಪ್ರಾಡಕ್ಟ್ ಜಾಸ್ತಿ ಖರ್ಚಾಗಕ್ಕೆ ಸ್ಟಾರ್ಟ್ ಆದ್ರೆ ಏನಾಗುತ್ತೆ, ಈ ಎಲ್ಲಾ ಕಂಪ್ನಿಗಳು ತನ್ನ ಬ್ರಾಂಚ್ಗಳನ್ನ ಜಾಸ್ತಿ ಮಾಡ್ಕೋತಾರೆ, ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿ ಮಾಡ್ತಾರೆ. ಯಾವುದೋ ಅಂದ್ರೆ ಅಲ್ಟ್ರಾಟೆಕ್ ಸಿಮೆಂಟ್ ಗುಜರಾತ್ ಅಲ್ಲಿ ಇರುತ್ತೆ ಅನ್ಕೊಳ್ಳಿ, ಕರ್ನಾಟಕದಿಂದ ಜಾಸ್ತಿ ಡಿಮ್ಯಾಂಡ್ ಇದೆ ಅಂತ ಅಂದಾಗ ಕರ್ನಾಟಕದಲ್ಲೇ ಒಂದು ಹೊಸ ಬ್ರಾಂಚ್ ಓಪನ್ ಮಾಡ್ತಾರೆ. ಹೊಸ ಬ್ರಾಂಚ್ ಓಪನ್ ಮಾಡಿದಾಗ ಕರ್ನಾಟಕದವ್ರಿಗೆ ಕೆಲಸ ಕೊಡ್ತಾರೆ. ಮತ್ತೆ ಕರ್ನಾಟಕದವ್ರಿಗೆ ಕೆಲಸ ಸಿಕ್ಕಿದ್ರೆ ಮತ್ತವ್ರಿಗೆ ಕೆಲಸ ಸಿಕ್ತು, ಮತ್ತವ್ನ ಕಾರ್ ಬೈ ಮಾಡೋದು, ಮನೆ ಕಟ್ಟೋದು, ಅವನೇನಾದ್ರು ಮಾಡ್ಕೋತಾನೆ. ಅದೇ ತರ ಟಾಟಾ ಸ್ಟೀಲ್ ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ರೆ, ಕಂಪ್ನಿ ಚೆನ್ನಾಗಿ ಬೆಳೀತಾ ಇದ್ರೆ ಅವ್ರು ಇನ್ ಸ್ವಲ್ಪ ಎಂಪ್ಲಾಯೀಸ್ನ ಹೈರ್ ಮಾಡ್ಕೊಂತಾರೆ, ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಹ್ಯಾವೆಲ್ಸ್ ಆಗಲಿ, ಯಾವುದೇ ಕಂಪ್ನಿ ಆಗಲಿ, ಚೆನ್ನಾಗಿ ಪ್ರಾಡಕ್ಟ್ಸ್ ಗ್ರೋ ಆಗ್ತಿದ್ರೆ, ಚೆನ್ನಾಗಿ ಪ್ರಾಡಕ್ಟ್ಸ್ ಸೇಲ್ ಆಗ್ತಿದ್ರೆ ಅವ್ರು ತನ್ನ ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿ ಮಾಡ್ಕೋತಾರ. ಅದರಿಂದ 4 ಜನಕ್ಕೆ 4 ಜನಕ್ಕೆ ಕೆಲಸ ಸಿಗುತ್ತಾ? ಆ 4 ಜನಕ್ಕೆ ಕೆಲಸ ಸಿಕ್ಕೋದ್ರಿಂದ ಮತ್ತೆ ಅವ್ರ ಆಸೆಗಳನ್ನ ಪೂರೈಸ್ಕೊಳಕ್ ಸ್ಟಾರ್ಟ್ ಮಾಡ್ತಾರ. ಸೊ ಅವ್ರ ಆಸೆಗಳು ಪೂರೈಸ್ಕೊಂಡ್ರೆ ಮತ್ತೆ ಈ ತರ ಕಂಪ್ನಿಗಳಿಗೆ ಮತ್ತೆ ಆಗ್ತಾ ಇರುತ್ತೆ. ಅಂದ್ರೆ ನಮ್ಮ ಎಕಾನಮಿ ಒಂದು ಕನೆಕ್ಟ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ನಮ್ ಕೈಯಲ್ಲಿ ದುಡ್ಡಿಲ್ಲ ಅಂದ್ರೆ ಏನೂ ಆಗಲ್ಲ, ನಮ್ ಕೈಯಲ್ಲಿ ದುಡ್ಡಿದ್ರೆ ಎಲ್ಲ ಆಗತ್ತೆ. ನಾವೇನ್ ಮಾಡಿದ್ವಿ, ನಮ್ ದುಡ್ಡು ಬೆಳಿಲಿ ಅಂತ ವಿಶಾಲ್ ಮಾರ್ಟ್ಗೆ ಇನ್ವೆಸ್ಟ್ ಮಾಡಿದ್ವಿ. ಬಟ್ ವಿಶಾಲ್ ಮಾರ್ಟ್ ಬೆಳೀತಾ ಇರೋದ್ರಿಂದ 4 ಜನಕ್ಕೆ ಕೆಲಸ ಸಿಗ್ತಾ ಇದೆ. 4 ಜನಕ್ಕೆ ಕೆಲಸ ಸಿಗ್ತಾ ಇರೋದ್ರಿಂದ ಅವ್ರ ಆಸೆಗಳು ಪೂರೈಸ್ಕೊಂತವ್ರೆ, ಕಂಪ್ನಿಗಳಿಗೆ ಆರ್ಡರ್ಸ್ಗಳನ್ನ ಕೊಡ್ತಾವ್ರೆ, ಕಂಪ್ನಿಗಳ ಆರ್ಡರ್ಸ್ ಚೆನ್ನಾಗಿ ತಗೊಂತಾ ಇರೋದ್ರಿಂದ ಇನ್ನೊಂದ್ 4 ಜನಕ್ಕೆ ಕೆಲಸ ಕೊಡ್ತಾವ್ರೆ. ಓವರ್ ಆಲ್ ಆಗಿ ನಮ್ ದೇಶ ಬೆಳೀತಾ ಇರುತ್ತೆ ಅಂತ. ಓಕೆನಾ? ಸೊ ಇದು ಆಕ್ಚುಯಲ್ ಪಾಯಿಂಟು. ನಾವು ಸ್ಟಾಕ್ ಮಾರ್ಕೆಟ್ ಯಾಕೆ, ಕೆಲವ್ರು ಅಂತಾರೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಗ್ಯಾಮ್ಲಿಂಗ್ ಸರ್, ಅಲ್ಲಿ ಅದೇನು ಇರಲ್ಲ, ಸುಮ್ಮನೆ ಇನ್ವೆಸ್ಟ್ ಮಾಡ್ತೀವಿ, ಅದೇನೋ ಯಾರೋ ಒಬ್ಬ ಮೇಲೆ ಹೋಗಿಸ್ತಾನೆ, ಯಾರೋ ಒಬ್ಬ ಕೆಳಗ್ ಬೀಳಿಸ್ತಾನೆ, ನಮ್ಗೇನು ಇರಲ್ಲ ಅಂತ. ಆದ್ರೆ ಅದಲ್ಲ ಸ್ಟಾಕ್ ಮಾರ್ಕೆಟು. ಕೆಲವೊಬ್ರು ಅದನ್ನ ಹಾಳು ಮಾಡ್ಬಿಟ್ಟಿದ್ದಾರೆ ಹೆಸರನ್ನ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಎದುರ್ಕೊಳ್ಳೋತರ, ಯಾಕಂದ್ರೆ ಗೊತ್ತಿರಲ್ಲ, ಯಾರೋ ಒಬ್ಬ ಹೇಳ್ದ ಅಂತ ಇನ್ವೆಸ್ಟ್ ಮಾಡಿರ್ತಾರೆ, ಅವನೇನೋ ಫ್ರಾಡ್ ಮಾಡಿ ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ ಅನ್ನೋ ತರ ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ಬಟ್ ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ ಅಲ್ಲ, ನಾವು ಕರೆಕ್ಟ್ ಆಗಿ ಅದನ್ನ ತಿಳ್ಕೊಬೇಕು. ಸೊ ಈಗ ನಮ್ಗೆ ಅರ್ಥ ಆಯ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ, ಓವರ್ ಆಲ್ ಆಗಿ ನಮ್ಮ ದೇಶ ಬೆಳವಣಿಗೆ ಆಗುತ್ತೆ ಅಂತ. ಇಲ್ಲಿ ಈ ಕಂಪ್ನಿಗಳು ಎಲ್ಲವುದು ತನ್ನ ಪ್ರೊಡಕ್ಷನ್ಸ್ ನ ಜಾಸ್ತಿ ಮಾಡಿದ್ರೆ ನಮ್ಮ ದೇಶದ GDP ರೈಸ್ ಆಗ್ತಾ ಹೋಗುತ್ತೆ. GDP ಅಂದ್ರೆ ಏನು ಗೊತ್ತಾ? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್ ಅಂತ. GDP ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್. ಸೊ ಇದೇನಂದ್ರೆ ಒಂದು ವರ್ಷದಲ್ಲಿ ನಮ್ಮ ದೇಶದಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ ಉತ್ಪತ್ತಿ ಆಗುತ್ತೋ, ಅಂದ್ರೆ ಪ್ರಾಡಕ್ಟ್ಸ್ ಆಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು,
ಏನೆಲ್ಲ ಉತ್ಪತ್ತಿ ಆಗುತ್ತೋ ಒಂದು ವರ್ಷದಲ್ಲಿ ಅದನ್ನೆಲ್ಲ ಕೌಂಟ್ ಮಾಡಿದಾಗ ಬರೋದು GDP ಅಂತ ಕರೀತಾರೆ. ಸೊ ಫಾರ್ ಎಕ್ಸಾಂಪಲ್ ಈಗ ಟಾಟಾ ಸ್ಟೀಲ್ ಏನ್ ಮಾಡ್ತು ಅಂದ್ರೆ ಒಂದು 50,000 ಕೋಟಿಗೆ ಈ ವರ್ಷ ಮ್ಯಾನುಫ್ಯಾಕ್ಚರ್ ಮಾಡ್ತು, ಡಿಮ್ಯಾಂಡ್ ಚೆನ್ನಾಗಿದೆ ಅಂತ. ಆಮೇಲೆ ಹ್ಯಾವೆಲ್ಸ್ ಏನ್ ಮಾಡ್ತಂದ್ರೆ ಕೇಬಲ್ಸ್ ಅವು ಇವು ಎಲ್ಲ ಸೇರಿ ಅವರು ಒಂದು 50,000 ಕೋಟಿಗೆ ಮ್ಯಾನುಫ್ಯಾಕ್ಚರ್ ಮಾಡಿದ್ರು. ಆಮೇಲೆ TCS ಕಂಪ್ನಿ ಕೇಳಿದಿರಲ್ವಾ, TCS ಕಂಪ್ನಿ ಏನು, ಅವರು IT ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತರು. IT ಗೆ ಒಳ್ಳೆ ಡಿಮ್ಯಾಂಡ್ ಬಂತು ಅಂತ ಅವರೊಂದು ಒಂದು 25,000 ಕೋಟಿಗೆ ಬೇರೆ ಯಾವ್ದೋ ದೇಶಕ್ಕೆ ಇಲ್ಲ ಅವ್ರ ಸರ್ವಿಸಸ್ ನ ಸರ್ವಿಸಸ್ ಕೊಟ್ರು, ಮ್ಯಾನುಫ್ಯಾಕ್ಚರ್ ಎಲ್ಲ ಸರ್ವಿಸ್ ಕೊಟ್ರು. ಆಮೇಲೆ ಇನ್ನ ಬೇರೆ ಈ ಕಜಾರಿಯಾ ಸೆರಾಮಿಕ್ಸ್ ಅವರು ಡಿಮ್ಯಾಂಡ್ ಚೆನ್ನಾಗಿದೆ ಅಂತ ಅವರೊಂದು 15-20,000 ಕೋಟಿಗೆ ಮ್ಯಾನುಫ್ಯಾಕ್ಚರ್ ಮಾಡಿದ್ರು. ಈ ತರ ಅದು ಸರ್ವಿಸ್ ಆಗಿರ್ಬೋದು ಅಥವಾ ಪ್ರಾಡಕ್ಟ್ ಆಗಿರ್ಬೋದು, ಏನೆಲ್ಲ ಮ್ಯಾನುಫ್ಯಾಕ್ಚರ್ ಆಯ್ತೋ ಅದನ್ನ ಎಲ್ಲದನ್ನು ಟೋಟಲ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ ನೋಡಿ. ಈಗ 50-50 1,25,000 1,25 + 15 ಆಲ್ಮೋಸ್ಟ್ ಒಂದು 1,40,000 ಆಯ್ತು. 1,40,000 crores ನಮ್ಮ ದೇಶದ GDP ಆಯ್ತು ಅಂತ. ಓಕೆನಾ? ಸೊ 1,40,000 crores ನಮ್ಮ ದೇಶದ GDP. ಈ GDP ರೈಸ್ ಆಗಕ್ಕೆ ರೀಸನ್ ಏನಂದ್ರೆ ಕಂಪ್ನಿಗಳಿಗೆ ಪ್ರಾಡಕ್ಟ್ಗಳು ಜಾಸ್ತಿ ಡಿಮ್ಯಾಂಡ್ ಅಲ್ಲಿ ಇದ್ರೆ, ಜಾಸ್ತಿ ಚೆನ್ನಾಗಿ ಗ್ರೋ ಆಗ್ತಿದ್ರೆ, ಸೊ GDP ರೈಸ್ ಆಗುತ್ತೆ. GDP ರೈಸ್ ಆದ್ರೆ ಸ್ಟಾಕ್ ಮಾರ್ಕೆಟ್ಗೆ ಗುಡ್ ನ್ಯೂಸ್. ಇದು ಕೂಡ 3 ತಿಂಗಳಿಗೆ ಒಂದೊಂದ್ಸಲಿ ಅನೌನ್ಸ್ ಮಾಡ್ತಾ ಇರ್ತಾರೆ, GDP ಚೆನ್ನಾಗಿದೆ ಅಂತೆ, ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂತ. GDP ರೈಸ್ ಆದ್ರೆ ಸ್ಟಾಕ್ ಮಾರ್ಕೆಟ್ಗೆ ಗುಡ್ ನ್ಯೂಸ್ ಬಂದ್ರೆ ಮಾರ್ಕೆಟ್ ಬುಲ್ಲಿಶ್ ಆಗುತ್ತೆ ಅಂತ. ಬುಲ್ಲಿಶ್ ಅಂದ್ರೆ ಏನು ಗೊತ್ತಾ, ಇದು ಟೆಕ್ನಿಕಲ್ ವರ್ಡ್, ಮೇಲೋಗೋದನ್ನ ಬುಲ್ಲಿಶ್ ಅಂತ ಕರೀತಾರೆ. ಅದೇ ಏನಾದ್ರೂ GDP ಡೌನ್ ಆದ್ರೆ ಇದು ಸ್ಟಾಕ್ ಮಾರ್ಕೆಟ್ಗೆ ಬ್ಯಾಡ್ ನ್ಯೂಸ್. ಸ್ಟಾಕ್ ಮಾರ್ಕೆಟ್ ಬ್ಯಾಡ್ ನ್ಯೂಸ್ ಆದಾಗ ಏನಾಗುತ್ತೆ, ಮಾರ್ಕೆಟ್ ಕೆಳಗ್ ಬೀಳಕ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಎಕನಾಮಿಕ್ ಪಾಯಿಂಟ್ಸ್ ಎಲ್ಲ ಹೇಳಕ್ ಹೋದಾಗ ಸ್ವಲ್ಪ ಬೋರಿಂಗ್ ಅನ್ಸ್ಬೋದು, ಬಟ್ ಆಕ್ಚುಯಲ್ ಆಗಿ ನಾವ್ ಇದನ್ನೆಲ್ಲ ತಿಳ್ಕೊಂಡ್ರೆ ಮುಂದೆ ನಮಗೆ ಹೆಲ್ಪ್ ಆಗ್ತಾ ಹೋಗೋದು. ನೆಕ್ಸ್ಟ್ ಬೇಗ ಹೋಗೋಣ. ಈ GDP ಬಗ್ಗೆ ಒಂದು ಐಡಿಯಾ ಸಿಕ್ತು ಆಯ್ತಲ್ಲ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ, ರೆಪೋ ರೇಟ್ ಅಂತ. ರೆಪೋ ರೇಟ್ ಅಂತ ಇದೆ, ಇದನ್ನು ಕೇಳಿರ್ತೀರಾ. ರೆಪೋ ರೇಟ್ ಅಂದ್ರೆ ಏನು ಗೊತ್ತಾ, ಈಗ ನಮ್ಗೆ ಏನಾದ್ರೂ ಕಷ್ಟ ಆದಾಗ ನಾವೇನ್ ಮಾಡ್ತೀವಿ, ಬ್ಯಾಂಕಲ್ಲಿ ಹೋಗಿ ಲೋನ್ ತಗೋತೀವಿ. ಬ್ಯಾಂಕಲ್ಲಿ ಹೋಗಿ ಲೋನ್ ತಗೊಂಡಾಗ ನಮ್ಗೆ ಎಷ್ಟು ಇಂಟ್ರೆಸ್ಟ್ ಆಗ್ತಾರೆ, ಪರ್ಸನಲ್ ಲೋನ್ ಏನಾದ್ರು ತಗೊಂಡ್ರೆ ಮಿನಿಮಮ್ ಅಂದ್ರೆ ಒಂದು 15% ಇಂಟ್ರೆಸ್ಟ್ ಆಗ್ತಾರೆ ಪರ್ಸನಲ್ ಲೋನ್ಗೆ. ಸೊ ಈ 15% ಇಂಟ್ರೆಸ್ಟ್ ಆಗ್ತವ್ರೆ ಬ್ಯಾಂಕ್ ಅವರು. ಒಂದ್ ನಿಮಿಷ, ಬ್ಯಾಂಕ್ ಲೋನ್ ತಗೋತೀವಿ, ಬ್ಯಾಂಕ್ ಅಲ್ಲಿ ಮಿನಿಮಮ್ 15% ಲೋನ್ ಹಾಕ್ತಾರೆ, ಇಂಟ್ರೆಸ್ಟ್ ರೇಟ್ ಹಾಕ್ತಾರೆ. ಸೊ ಅವಾಗ ಏನಾಗುತ್ತೆ, ನಾವು ಅದನ್ನ ಅಮೌಂಟ್ ಯೂಸ್ ಮಾಡ್ಕೋತೀವಿ, ಅವ್ರಿಗೆ 18% ಚಾರ್ಜ್ ಕಟ್ತೀವಿ. ನಮ್ಮ ಹತ್ರ ದುಡ್ಡಿಲ್ದೇ ಇದ್ದಾಗ ನಾವು ಬ್ಯಾಂಕ್ ಹೋಗ್ತೀವಿ. ಬ್ಯಾಂಕ್ ಹತ್ರನೇ ದುಡ್ಡಿಲ್ಲ ಅಂದ್ರೆ ಎಲ್ಲಿಗೆ ಹೋಗ್ತಾರೆ, ಬ್ಯಾಂಕ್ ಹತ್ರ ದುಡ್ಡಿಲ್ಲ ಅಂದ್ರೆ ಅವ್ರು ಹೋಗೋದು RBI ಹತ್ರ. ಮದರ್ ಬ್ಯಾಂಕ್ ಅಲ್ಲೇ ಮದರ್ ಬ್ಯಾಂಕ್ ಯಾವುದು, RBI ಹತ್ರ ಹೋಗಿ ಸಾಲ ಕೇಳ್ತಾರೆ. RBI ಹತ್ರ ಸಾಲ ಕೇಳಿದಾಗ RBI ಏನಾದ್ರು ಸೊ ಇವ್ರಿಗೆ ಇಂಟ್ರೆಸ್ಟ್ ಹಾಕಿದ್ರೆ ಅದನ್ನ ರೆಪೋ ರೇಟ್ ಅಂತ ಕರೀತಾರೆ. ಸೊ ಇಂಟ್ರೆಸ್ಟ್ ಹಾಕಿದ್ರೆ ಎಲ್ಲ ಹಾಕ್ತಾರೆ, ಅದನ್ನೇ ರೆಪೋ ರೇಟ್ ಅಂತ ಕರೆಯೋದು. ಅಟ್ ಪ್ರೆಸೆಂಟ್ 5.5% ಇದೆ. ಈಗ ಏನಾದ್ರು ಬ್ಯಾಂಕ್ ಅವ್ರಿಗೆ ಒಂದು 10,000 ಕೋಟಿ ಸಾಲ ಬೇಕಾಗಿರುತ್ತೆ ಅನ್ಕೊಳ್ಳಿ. ಈ 10,000 ಕೋಟಿನ ಸಾಲ ಕೇಳಕ್ಕೆ RBI ಹತ್ರ ಹೋದ್ರೆ RBI ತಗೊಳಪ್ಪ ನೀನ್ ಕೇಳ್ತಿದ್ಯಾ ತಗೋ ಪ್ರಿಂಟ್ ಮಾಡಿ ಕೊಡ್ತೀನಿ ಅಂತ ಪ್ರಿಂಟ್ ಮಾಡಿ ಸುಮ್ನೆ ಕೊಡಲ್ಲ. ಅವರು ಕೂಡ ಇಂಟ್ರೆಸ್ಟ್ ಮೇಲೆ ಕೊಡೋದು. ಆ ಇಂಟ್ರೆಸ್ಟ್ ರೇಟ್ ಅನ್ನೇ ರೆಪೋ ರೇಟ್ ಅಂತ ಕರೆಯೋದು. ಈ ರೆಪೋ ರೇಟ್ ಏನಾದ್ರೂ ಜಾಸ್ತಿ ಆದ್ರೆ ಸ್ಟಾಕ್ ಮಾರ್ಕೆಟ್ಗೆ ಇದು ಬ್ಯಾಡ್ ನ್ಯೂಸು. ರೆಪೋ ರೇಟ್ ಜಾಸ್ತಿ ಆದ್ರೆ ಸ್ಟಾಕ್ ಮಾರ್ಕೆಟ್ ಬ್ಯಾಡ್ ನ್ಯೂಸ್ ಬಂದ್ರೆ ಏನಾಗುತ್ತೆ, ಮಾರ್ಕೆಟ್ ಬೇರಿಶ್ ಆಗುತ್ತೆ, ಬೀಳೋ ಚಾನ್ಸಸ್ ಇರುತ್ತೆ. ರೆಪೋ ರೇಟ್ ಏನಾದ್ರೂ ಕಡಿಮೆ ಆದ್ರೆ ಸ್ಟಾಕ್ ಮಾರ್ಕೆಟ್ಗೆ ಇದು ಗುಡ್ ನ್ಯೂಸ್ ಬಂದ್ರೆ ಏನಾಗುತ್ತೆ, ಮಾರ್ಕೆಟ್ ಮೇಲ್ ಹೋಗೋ ಚಾನ್ಸಸ್ ಇರುತ್ತೆ, ಬುಲ್ಲಿಶ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಕಡಿಮೆ ಯಾವಾಗ ಮಾಡ್ತಾರಂದ್ರೆ ಯಾವಾಗ ಜನದ ಹತ್ರ ದುಡ್ಡಿರಲ್ಲ. ಈ ಕೊರೋನಾ ಬಂತಲ್ವಾ, ಕೊರೋನಾ ಬಂದಾಗ ಏನಾಗಿತ್ತು, ಯಾರು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ, ಎಲ್ಲ ಮನೇಲಿದ್ರು, ಲಾಕ್ಡೌನ್ ಆಗಿತ್ತು, ಕಂಪ್ನಿಗಳೆಲ್ಲ ಬೀಗ ಹಾಕಿತ್ತು, ಎಲ್ಲೂ ಜನ ಓಡಾಟ ಏನೂ ಇರ್ಲಿಲ್ಲ. ಓಡಾಟ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಬಿಸ್ನೆಸ್ ಏನೂ ಆಗಲ್ಲ. ಅಂತ ಟೈಮಲ್ಲಿ ಏನಾಗುತ್ತೆ, ನಮ್ಮ ಎಕಾನಮಿ ಸ್ಲೋ ಡೌನ್ ಆಗುತ್ತೆ, GDP ಬರಲ್ಲ, ಅವಾಗ ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಕಂಪ್ನಿಗಳು, ಪ್ರಾಡಕ್ಟ್ಸ್ ಎಲ್ಲ ಆಗ್ತಾ ಇಲ್ಲ, ಬಿಡು ನೆಕ್ಸ್ಟ್ ವರ್ಷ ನೋಡ್ಕೊಳ್ಳೋಣ ಅಂತಾರೆ. ಅಂತ ಟೈಮಲ್ಲಿ ಮತ್ತೆ ಎಕಾನಮಿ ಪಿಕಪ್ ಆಗ್ಬೇಕು ಅಂದ್ರೆ ಜನರ ಕೈಯಲ್ಲಿ ದುಡ್ಡು ಸಿಗ್ಬೇಕು. ಜನರ ಕೈಯಲ್ಲಿ ದುಡ್ಡು ಸಿಗೋದು ಹೆಂಗೆ, ಯಾವ್ದ್ರ ಮುಖಾಂತರ, ಡೈರೆಕ್ಟ್ ಆಗಿ RBI ಬಂದು ಹಂಚಕ್ಕಾಗತ್ತೆ ಎಲ್ರಿಗೂ? ಆಗಲ್ಲ. ಅವ್ರು ಏನ್ ಮಾಡ್ತಾರಂದ್ರೆ
RBI ಬ್ಯಾಂಕ್ಗೆ ಕೊಡೋ ಇಂಟ್ರೆಸ್ಟ್ ನ ಕಡಿಮೆ ಮಾಡ್ತಾರೆ. ನಾನು 3% ಹಂಗೆ ಲೋನ್ ಕೊಡ್ತೀನಿ, ಬ್ಯಾಂಕ್ಗಳು ಯಾವ್ದಾದ್ರು ತಗೊಳಂಗಿದ್ರೆ ತಗೊಳ್ಳಿ ಅಂತ. ಸೊ ಅವಾಗ ಏನ್ ಮಾಡ್ತಾರೆ ಗೊತ್ತಾ, ಬ್ಯಾಂಕ್ಗಳು ಹೋಗಿ 3% ಆಗಿ ಲೋನ್ ತಗೊಂಡ್ಬಂದು ಈ ಕಸ್ಟಮರ್ಸ್ಗೆ 15% ಪರ್ಸನಲ್ ಲೋನ್ ಕೊಡಲ್ಲ, ಅವಾಗ 10% ಕೊಡ್ತಾರೆ. ಅವಾಗ ಮನೆ ಕಟ್ಟೋರು 15% ಇದ್ದಿದ್ ಲೋನ್ 10% ಬಂತಪ್ಪ, ಇದು ರೈಟ್ ಟೈಮು, ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗೈತೆ, ತಗೋ ಲೋನು ಕಟ್ಟು ಮನೆ. ಈಗ ಅದೇ ತರ ಮತ್ತೆ ಕಡಿಮೆ ಆಗೋಯ್ತು ಅನ್ಕೊಳ್ಳಿ, 10% ಗಿಂತ ಇನ್ನ ಕಡಿಮೆ ಆಯ್ತು ಅನ್ಕೊಳ್ಳಿ, ಇನ್ನ ಕಡಿಮೆ ಆಯ್ತು, ತಗೋ ಲೋನ್ ತಗೊಂಬಿಡೋಣ ಪಟ್ ಅಂತ, ಇವಾಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗೈತೆ, ಏನಾದ್ರು ಒಂದು ಕೆಲಸ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತೀವಿ. ಮನೆ ಕಟ್ಟಕ್ಕೆ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಪ್ರಾಡಕ್ಟ್ಸ್ ಎಲ್ಲ ಖರ್ಚಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರಾಡಕ್ಟ್ಸ್ ಖರ್ಚಾಗಕ್ಕೆ ಸ್ಟಾರ್ಟ್ ಆದರೆ ಮತ್ತೆ ಕಂಪ್ನಿಗೆ ಮ್ಯಾನುಫ್ಯಾಕ್ಚರಿಂಗ್ ರಿಕ್ವೈರ್ಮೆಂಟ್ ಇರುತ್ತೆ, ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಎಂಪ್ಲಾಯೀಸ್ ಬೇಕು, ಎಂಪ್ಲಾಯೀಸ್ ಅನ್ನ ಮತ್ತೆ ಕೆಲಸ ಕರೆಯುತ್ತೆ. ಲಾಕ್ ಡೌನ್ ಅಲ್ಲಿ ಇದ್ದಿದ್ದ ಎಂಪ್ಲಾಯೀಸ್ ಗಳೆಲ್ಲ ಮತ್ತೆ ಬಿಸ್ನೆಸ್ ಬರ್ತಾರೆ. ಅವಾಗ ನಿಧಾನಕ್ಕೆ ಎಕಾನಮಿ ಪಿಕಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ RBIಗೆ ರೆಪೋ ರೇಟ್ ಅನ್ನೋದು ಒಂದು ಅಸ್ತ್ರ ಇದ್ದಂಗೆ. ಈ ರೆಪೋ ರೇಟ್ ಹೆಂಗ್ ವರ್ಕ್ ಮಾಡುತ್ತಂದ್ರೆ, ಈಗ ಚಿಕ್ಕ ಮಕ್ಳ ಹತ್ರ ಸಡನ್ ಆಗಿ 1000 ರೂಪಾಯಿ ಬಂದ್ರೆ ಏನ್ ಮಾಡ್ತೀವಿ ಹೇಳಿ ನಾವು? ಒಂದು 500 ರೂಪಾಯಿ ನಮ್ ಜೋಬಲ್ಲಿ ಇಟ್ಕೊಂಡು, ಇಲ್ಲ 700 ರೂಪಾಯಿ ಜೋಬಲ್ಲಿ ಇಟ್ಕೊಂಡು 300 ರೂಪಾಯಿ ಕೊಡ್ತೀವಿ, ನಿನ್ಗೆ ಖರ್ಚು ಮಾಡಕ್ ಬರಲ್ಲ, ನೀಟಾಗಿ ಖರ್ಚು ಮಾಡು ಅಂತ. ಹೌದಲ್ಲ? ಯಾಕಂದ್ರೆ ನೀಟಾಗಿ ಕಲೀಲಿ, ಅವನೇನಾದ್ರು ಈಗ 1000 ರೂಪಾಯಿ ಕೊಟ್ಬಿಟ್ರೆ ಮತ್ತೆ ಅವನು ಹಾಳಾಗೋ ಚಾನ್ಸಸ್ ಇರುತ್ತೆ ಅಂತ. ಅದೇ ತರ ನಮ್ಮ ಎಕಾನಮಿಲಿ ಏನಾದ್ರು ಜಾಸ್ತಿ ದುಡ್ಡಿದ್ರೆ RBI ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡುತ್ತೆ. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿದಾಗ ಬ್ಯಾಂಕ್ ಲೋನ್ ಇಂಟ್ರೆಸ್ಟ್ ಜಾಸ್ತಿ ಆಗ್ಬಿಡುತ್ತೆ. ಅವಾಗ ಜನ ಇಂಟ್ರೆಸ್ಟ್ ತಗೊಳ್ಳೋದು ಕಡಿಮೆ ಮಾಡ್ತಾರೆ, ನಿಧಾನಕ್ಕೆ ಎಕಾನಮಿ ಸ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಏನಾದ್ರು ಈಗ ಮಕ್ಳ ಹತ್ರ ದುಡ್ಡಿಲ್ಲ ಅಂದ್ರೆ ನಾವೇ ಕೊಡ್ತೀವಿ, ತಗೊಳಪ್ಪ ಒಂದ್ 20 ರೂಪಾಯಿ ಏನಾದ್ರು ತಿಂಡಿ ತಿನ್ಕೊ ಹೋಗು ಅಂತ. ಯಾಕಂದ್ರೆ ದುಡ್ಡೇ ಇಲ್ಲ, ಅವ್ರಿಗೇನು ತಿಂಡಿ ತಿನ್ಲಿಲ್ಲ ಅಂದ್ರೆ ಅವರು ಆಕ್ಟಿವ್ ಆಗಿರಲ್ಲ. ಸೊ ಅದೇ ತರ ಏನ್ ಮಾಡ್ತಾರೆ ಇಲ್ಲಿ ನಮ್ಮ ದೇಶದಲ್ಲಿ ದುಡ್ಡಿಲ್ವಾ, RBI ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡುತ್ತೆ, ಜನರ ಹತ್ರ ದುಡ್ಡು ಸೇರೋ ತರ ಮಾಡುತ್ತೆ. RBI ಒಂದು ಅಸ್ತ್ರ ಮಾರ್ಕೆಟ್ ಮತ್ತೆ ನಮ್ಮ ದೇಶನ ಕಂಟ್ರೋಲ್ ಮಾಡಕ್ಕೆ. ರೆಪೋ ರೇಟ್ ಒಂದಷ್ಟು ಅಸ್ತ್ರ ನಮ್ಮ ದೇಶನ ಕಂಟ್ರೋಲ್ ಮಾಡಕ್ ಇರೋಂಥದ್ದು. ಸೊ ಇಲ್ಲಿಗೆ ನಿಮ್ಗೆ ರೆಪೋ ರೇಟ್ ಹೆಂಗೆ ಏನು, ಮತ್ತೆ GDP ಅಂದ್ರೆ ಏನು, ಮತ್ತೆ ಇನ್ಫ್ಲೇಷನ್ ಅಂದ್ರೆ ಏನು, ಇದೆಲ್ಲ ಗೊತ್ತಾಯ್ತು. ಸೊ ಇದೆಲ್ಲ ನಮ್ಗೆ ಬೇಸಿಕ್ ಆಗಿ ಅರ್ಥ ಆಗಿರ್ಲೇಬೇಕು. ಮುಂದೆ ಹೋಗ್ತಾ ಹೋಗ್ತಾ ಈ ಟಾಪಿಕ್ಸ್ ಅನ್ನ ಇಟ್ಕೊಂಡು ನಾವು ಟ್ರೇಡ್ ಮಾಡೋದಾಗ್ಲಿ, ಮತ್ತೆ ನ್ಯೂಸ್ ಬಂದಾಗ ನ್ಯೂಸ್ ಮೇಲೆ ಟ್ರೇಡ್ ಮಾಡೋದಾಗ್ಲಿ, ಇದೆಲ್ಲವುದನ್ನು ಈ ಬೇಸ್ ಮೇಲೆ ಮಾಡೋದು. ಇದು ನಿಮ್ಗೆ ಇವಾಗ ಗೊತ್ತಿದ್ರೆ ಆಮೇಲೆ ಇನ್ನ ಇನ್ಡೆಪ್ತ್ ಆಗಿ ಅದನ್ನ ಹೆಂಗ್ ರೀಡ್ ಮಾಡೋದು, ಆ ನ್ಯೂಸ್ ಅನ್ನ ಆಕ್ಚುಯಲ್ ಆಗಿ ಹೆಂಗ್ ಕಂಡು ಹಿಡ್ಕೊಳ್ಳೋದು, ಅದು ಎಲ್ಲಿ ನೋಡ್ಬೇಕು, ಅದನ್ನೆಲ್ಲ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ಇಲ್ಲಿಗೆ ನಮ್ಗೆ ಇದೆಲ್ಲ ಅರ್ಥ ಆಯ್ತು. ಸ್ಟಾಕ್ ಮಾರ್ಕೆಟ್ ಬಗ್ಗೆನೂ ಒಂದು ಕ್ಲಾರಿಟಿ ಸಿಕ್ತು. ಸೊ ಮಾರ್ಕೆಟ್ ಅಂದ್ರೆ ಏನು, ಯಾಕಲ್ ಕಂಪ್ನಿಗಳು ಬರ್ತವೆ, ಯಾವ ತರ ನಾವು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ಚೆನ್ನಾಗಿರೋ ಕಂಪ್ನಿನ ಹುಡುಕಿ ಅಂತ. ಇವಾಗ ನಮ್ಗೆ ಟಾಸ್ಕ್ ಏನಂದ್ರೆ ಚೆನ್ನಾಗಿರೋ ಕಂಪ್ನಿನ ಹುಡ್ಕೋದು. 5,000 ಕಂಪ್ನಿ ಐತೆ, 5,000 ಕಂಪ್ನಿಗಳಿದಾವೆ ಅಂತ ಅಂದೆ, 2,000 ಕಂಪ್ನಿ ಇದಾವೆ ಅಂತ ಅಂದ್ರೆ ಅದ್ರೊಳಗೆ ಚೆನ್ನಾಗಿರೋ ಕಂಪ್ನೀಸ್ನ ಹೆಂಗ್ ಹುಡ್ಕೋದು? ಸುಮಾರು ಕ್ರೈಟೀರಿಯಾಸ್ಗಳು ಇರ್ತವೆ. ಸೊ ಈ ಇದ್ರಲ್ಲಿ ಓದಿದ್ರೆ ಯಾರು ಕಾಮರ್ಸ್ BCom ಬ್ಯಾಕ್ ಗ್ರೌಂಡ್ ಏನಾದ್ರು ಇದ್ರೆ ಅವ್ರಿಗೆಲ್ಲ ಗೊತ್ತಿರುತ್ತೆ. ಮಾರ್ಕೆಟ್ ಕ್ಯಾಪ್ ಅನ್ನೋದು ಗೊತ್ತಿರುತ್ತೆ, PE ರೇಷಿಯೋ ಅನ್ನೋದು ಗೊತ್ತಿರುತ್ತೆ, ರೇಷಿಯೋಸ್ ಅಂತ ಸುಮಾರು ಬರ್ತವೆ, ಅವೆಲ್ಲ ಗೊತ್ತಿರುತ್ತೆ. ಸ್ವಲ್ಪ ಅವ್ರಿಗೆ ಈಸಿ ಆಗ್ಬೋದು ಕಂಪೇರಿಟಿವ್ಲಿ ಬೇರೆ ಸೆಕ್ಟರ್ ಅಲ್ಲಿ ಓದಿರೋರ್ಗೆ, ಬೇರೆ ಇದನ್ನ ತಗೊಂಡು ಓದಿರೋರ್ಗೆ. ಬಟ್ ಎಲ್ರಿಗೂ ಅರ್ಥ ಆಗೋ ತರ ಹೇಳ್ತೀನಿ. ಸೊ ಯಾರದು ಮ್ಯೂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದೇ ಒಂದು ಕ್ರೈಟೀರಿಯಾನ ಹೇಳಿ ಇವತ್ತಿನ ಕ್ಲಾಸ್ ಎಂಡ್ ಮಾಡೋಣ. ನೆಕ್ಸ್ಟ್ ನಾಳೆಯಿಂದ ಇನ್ನು ಉಳಿದಿರೋದನ್ನ ಹೇಳ್ತೀನಿ ನಾನು. ಓಕೆನಾ? ಸೊ ಫಸ್ಟ್ ಚೆನ್ನಾಗಿರೋ ಕಂಪ್ನಿನ ಪಿಕ್ ಮಾಡಬೇಕು ಅಂತ ಅಂದ್ರೆ ಮೇನ್ ಆಗಿ ಏನ್ ಗೊತ್ತಾ, ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ್ದ್ಯಾವ್ದು ಕಂಪ್ನಿಗಳಿದಾವೋ ಆ ಎಲ್ಲಾ ಕಂಪ್ನಿಗಳನ್ನು ಒಂದೊಂದು ಸೆಗ್ಮೆಂಟ್ ಆಗಿ ಡಿವೈಡ್ ಮಾಡ್ಬಿಟ್ಟಿದ್ದಾರೆ. ನಾನು ನಿಮ್ಗೆ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಸೆಂಡ್ ಮಾಡಿದ್ದೆ. ಅದರಲ್ಲಿ ಏರೋಸ್ಪೇಸ್ ಅಂಡ್ ಡಿಫೆನ್ಸ್, ಬ್ಯಾಂಕು, ಮತ್ತೆ ಕ್ಯಾಪಿಟಲ್ ಸೆಗ್ಮೆಂಟ್, ಈ ತರ ಸುಮಾರು ಇದ್ವಲ್ಲ, ಆ ತರ ಸೆಗ್ಮೆಂಟ್ ವೈಸ್ ಡಿವೈಡ್ ಮಾಡಿದ್ದಾರೆ. ಆ ಸೆಗ್ಮೆಂಟ್ ವೈಸ್ ನೋಡ್ಕೊಂಡು ಅದರಲ್ಲಿ ನಾವು ಬೆಸ್ಟ್ ಕಂಪ್ನಿನ ಪಿಕ್ ಮಾಡಬೇಕು. ಬೆಸ್ಟ್ ಕಂಪ್ನಿನ ಪಿಕ್ ಮಾಡಕ್ಕೆ ಫಸ್ಟ್ ನಾವು ಮೇನ್ ಆಗಿ ನೋಡ್ಬೇಕಾಗಿರೋದು ಏನಂದ್ರೆ, ಫಸ್ಟ್ ಕ್ರೈಟೀರಿಯಾ ಮಾರ್ಕೆಟ್ ಕ್ಯಾಪ್ ಅಂತ. ಓಕೆನಾ? ಮಾರ್ಕೆಟ್ ಕ್ಯಾಪ್ ಅಂದ್ರೆ ಏನು ಗೊತ್ತಾ, ಇದು ಟೋಟಲ್ ವ್ಯಾಲ್ಯೂ ಆಫ್ ಕಂಪನಿನ ಹೇಳ್ತಾ ಇರುತ್ತೆ. ಎಷ್ಟಿದೆ ಟೋಟಲ್ ವ್ಯಾಲ್ಯೂ ಅಂತ, ಟೋಟಲ್ ವ್ಯಾಲ್ಯೂ ಆಫ್ ಕಂಪನಿ ಎಷ್ಟಿದೆ ಅಂತ ಹೇಳೋದೆ ಮಾರ್ಕೆಟ್ ಕ್ಯಾಪ್. ಓಕೆನಾ? ಸೊ ನಮ್ಮ ದೇಶದಲ್ಲಿ ಟಾಪ್ 30 ಕಂಪ್ನಿ, ಟಾಪ್ 50 ಕಂಪ್ನಿ ಅಂತೆಲ್ಲ ಡಿಸ್ಕಸ್ ಮಾಡಿದ್ವಲ್ಲ, ಅದು ಹೆಂಗೆ ಟಾಪ್ ಬರುತ್ತೆ? ಅದ್ರ ಟೋಟಲ್ ವ್ಯಾಲ್ಯೂ ಜಾಸ್ತಿ ಇದ್ರೆ ಟಾಪ್ ಅಲ್ಲಿ ಇರುತ್ತೆ. ಈಗ ಚೆಕ್ ಮಾಡೋಣ ನಮ್ಮ ದೇಶದ ಟಾಪ್ ಕಂಪ್ನಿ ಯಾವುದು ಅಂತ. ಸೊ ಇದರಲ್ಲಿ ಒಂದ್ ಸ್ವಲ್ಪ ಬರ್ಕೊಂಬಿಡಿ, ಥಿಯರಿ ಬರ್ಬಿಟ್ಟು ಆಮೇಲೆ ಪಟ್ ಅಂತ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಮಾರ್ಕೆಟ್ ಕ್ಯಾಪ್, ಟೋಟಲ್ ವ್ಯಾಲ್ಯೂ ಆಫ್ ದ ಕಂಪನಿ. ಮಾರ್ಕೆಟ್ ಕ್ಯಾಪ್ ಅಲ್ಲಿ 3 ಟೈಪ್ಸ್ ಇದೆ. ಒಂದು ಸ್ಮಾಲ್ ಕ್ಯಾಪ್,
ಸ್ಮಾಲ್ ಕ್ಯಾಪ್ ಕಂಪನೀಸ್ ಅಂತ ಕರೀತಾರೆ. ಸ್ಮಾಲ್ ಕ್ಯಾಪ್ ಅಂದ್ರೆ ಬಿಲೋ 10,000 ಕ್ರೋರ್ಸ್ ಇರೋವಂಥದನ್ನ ಸ್ಮಾಲ್ ಕ್ಯಾಪ್ ಅಂತ, ಬಿಲೋ 10,000 ಕ್ರೋರ್ಸ್ ಸ್ಮಾಲ್ ಕ್ಯಾಪ್ ಕಂಪನೀಸ್ ಅಂತ ಕರೀತಾರೆ. ಇನ್ನೊಂದು ಮಿಡ್ ಕ್ಯಾಪ್ ಅಂದ್ರೆ 10,000 ಕ್ರೋರ್ಸ್ ಟು 50,000 ಕ್ರೋರ್ಸ್ ಒಳಗಿರೋದನ್ನ ಮಿಡ್ ಕ್ಯಾಪ್ ಅಂತ ಕರೀತಾರೆ. ಸೊ ಇದನ್ನ ಅಫಿಷಿಯಲ್ ಆಗಿ ಇಷ್ಟೇ ಅಂತ ಏನ್ ಯಾರು ಮಾಡಿಲ್ಲ. ಸೆಬಿ ಏನ್ ಹೇಳುತ್ತೆ, ಟಾಪ್ 100 ಕಂಪ್ನೀಸು ಲಾರ್ಜ್ ಕ್ಯಾಪು, ಅದೇ 100ಗಿಂತ ಕಡಿಮೆ ಇರೋವೆಲ್ಲ ಮಿಡ್ ಕ್ಯಾಪು, ಲಾಸ್ಟ್ ಬಿಲೋ 500 ಕಂಪ್ನೀಸು ಸ್ಮಾಲ್ ಕ್ಯಾಪ್ ಅಂತ ಈ ತರ ಸೆಬಿ ಒಂದು ಇದ್ರಾಗ ಹೇಳ್ಬಿಡುತ್ತೆ. ಆದ್ರೆ ನಮ್ಗೆ ಇನ್ವೆಸ್ಟ್ ಮಾಡಕ್ ಒಂದು ಐಡಿಯಾ ಬೇಕು ಅಂದ್ರೆ ನಾವ್ ಈ ತರ ಸಿಸ್ಟಮ್ಯಾಟಿಕ್ ಕಲ್ತ್ಕೊಂಡ್ರೆ ಬೆಟರು. ಸ್ಮಾಲ್ ಕ್ಯಾಪ್ ಅಂದ್ರೆ ಬಿಲೋ 10,000 ಕ್ರೋರ್ಸು, ಮಿಡ್ ಕ್ಯಾಪ್ ಅಂದ್ರೆ 10,000 ಟು 50,000 ಕ್ರೋರ್ಸು. ಆಮೇಲೆ ಲಾರ್ಜ್ ಕ್ಯಾಪ್ ಅಂತ ಅಂದ್ರೆ ಅಬೌವ್ 50,000 ಕ್ರೋರ್ಸ್ ಅನ್ನ ಲಾರ್ಜ್ ಕ್ಯಾಪ್ ಅಂತ ಕರೀತಾರೆ. ಆಮೇಲೆ ಬ್ಲೂ ಚಿಪ್ ಅಂತ ಕರೀತಾರೆ. ಗೊತ್ತಾ ಬ್ಲೂ ಚಿಪ್ ಅಂದ್ರೆ ಏನ್ ಗೊತ್ತಾ, ಅವೆಲ್ಲ ದೊಡ್ಡ ಕಂಪನಿಗಳಂತ, ಬಿಗ್ಗೆಸ್ಟ್ ಈ ಲಕ್ಷ ಕೋಟಿ ಸ್ಟಾಕ್ಸ್ ಶೇರ್ಸ್ ಇರೋದನ್ನೆಲ್ಲ ಬ್ಲೂ ಚಿಪ್ ಕಂಪ್ನೀಸ್. ಲಾರ್ಜ್ ಕ್ಯಾಪ್ ಅನ್ನು ಬ್ಲೂ ಚಿಪ್ ಅಂತ ಅಂತಾರೆ. ಸೊ ನಾರ್ಮಲ್ ಆಗಿ ನಾವು ಹೇಳ್ಬೇಕಂದ್ರೆ ಅಬೌವ್ ಅಂತ ಬರ್ಕೊಳ್ಳಿ, ಅಬೌವ್ 50,000 ಕ್ರೋರ್ಸ್. ಬ್ಲೂ ಚಿಪ್ ಅಂದ್ರೆ ಅಬೌವ್ 1 lakh ಕ್ರೋರ್. ಆ ಕಂಪ್ನೀಸ್ಗಳನ್ನೆಲ್ಲ ಬ್ಲೂ ಚಿಪ್ ಕಂಪ್ನೀಸ್ ಅಂತ ಕರೀತಾರೆ. ಸೊ ಇದ್ರಲ್ಲಿ ಹೆಂಗಂದ್ರೆ ನಮ್ಗೆ ಸ್ಮಾಲ್ ಕ್ಯಾಪ್ ಅಲ್ಲಿ ರಿಸ್ಕ್ ಜಾಸ್ತಿ, ರಿಟರ್ನ್ಸ್ ಜಾಸ್ತಿ. ಮಿಡ್ ಕ್ಯಾಪ್ ಅಲ್ಲಿ ರಿಸ್ಕ್ ಮೀಡಿಯಮು, ರಿಟರ್ನ್ಸ್ ಮೀಡಿಯಮು. ಲಾರ್ಜ್ ಕ್ಯಾಪ್ ಅಲ್ಲಿ ರಿಸ್ಕು ಕಡಿಮೆ, ರಿಟರ್ನ್ಸ್ ಒಂದ್ ರೇಂಜ್ಗೆ ಓಕೆ. ಬಟ್ ಬ್ಲೂ ಚಿಪ್ ಕಂಪ್ನೀಸ್ ಅಲ್ಲಿ ಅದೇ ರಿಸ್ಕ್ ಕಡಿಮೆ, ರಿಟರ್ನ್ಸ್ ಕಡಿಮೆ, ಒಂದ್ ರೇಂಜ್ಗೆ. ಈ FD RD ಮ್ಯೂಚುವಲ್ ಫಂಡ್ಸ್ ಇದಕ್ಕೆಲ್ಲ ಚೆನ್ನಾಗಿ ರಿಟರ್ನ್ಸ್ ಬರುತ್ತೆ. ಇದ್ರಲ್ಲೂ ಕೂಡ ರಿಸ್ಕ್ ಇದ್ದಿದ್ದೆ. ಬಟ್ ಈ ತರ ನಮ್ಮ ಏಜ್ ಏನಾದ್ರು ಈಗ ನನ್ನ ಇಲ್ಲಿ ನೋಡ್ತಿರೋ ಕ್ಲಾಸ್ ನೋಡ್ತಿರೋರು ಆಲ್ಮೋಸ್ಟ್ ಒಂದು 25 ವರ್ಷ, 30 ವರ್ಷ, 40 ವರ್ಷ ಈ ರೇಂಜ್ ಅಲ್ಲಿ ಇರೋರು. ನಾವು ಬೇಕಂದ್ರೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ನ ಜಾಸ್ತಿ ಪ್ರಿಫರ್ ಮಾಡ್ಬೋದು. ಅದೇ ಈ ರಿಟೈರ್ಮೆಂಟ್ ಏಜ್ ಅಲ್ಲಿ ಇರೋವಂಥವ್ರು ಅವರು ಆರಾಮಾಗಿ ಈ ಲಾರ್ಜ್ ಕ್ಯಾಪ್ ಬ್ಲೂ ಚಿಪ್ ಕಂಪ್ನೀಸ್ ನ ಚೂಸ್ ಮಾಡ್ಬೇಕಾಗತ್ತೆ. ಸೊ ಅದು ಅವರಿಗೆ ಬೆಸ್ಟ್. ಇದನ್ನ ಮುಂದೆ ಹೋಗ್ತಾ ಮುಂದೆ ಹೇಳ್ತೀನಿ. ಇವಾಗ ನಮ್ಗೆ ಒಂದು ಐಡಿಯಾ ಸಿಕ್ತು, ಲಾರ್ಜ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಕಂಪ್ನೀಸ್ ಅಂತ. ಇದನ್ನ ಎಲ್ಲಿ ಚೆಕ್ ಮಾಡೋದು, ಎಲ್ಲಿ ನೋಡೋದು ಲಾರ್ಜ್ ಕ್ಯಾಪ್ ಯಾವುದು ಅಂತ ಅಂದ್ರೆ ಡೈರೆಕ್ಟ್ ಆಗಿ ಗೂಗಲ್ ಓಪನ್ ಮಾಡ್ಕೊಳ್ಳಿ. ನೀವು ಕ್ಲಾಸ್ ಕೇಳ್ತಿರ್ಬೋದು, ಸೊ ಲ್ಯಾಪ್ಟಾಪ್ ಅಲ್ಲಿ ಏನಾದ್ರು ಕೇಳ್ತಿದ್ರೆ ನೀವು ಗೂಗಲ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಓಪನ್ ಮಾಡ್ಕೊಂಡು ಅಲ್ಲಿ ಟೈಪ್ ಮಾಡಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇಂಡಿಯಾ ಅಂತ ಹಾಕಿ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇಂಡಿಯಾ. ಸ್ಕ್ರೀನರ್ದೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ವೆಬ್ಸೈಟ್ ಬರುತ್ತೆ ನೋಡಿ, ಸ್ಕ್ರೀನರ್ದು. ಸೊ ಕಂಪ್ನೀಸ್ ಬೈ ಮಾರ್ಕೆಟ್ ಕ್ಯಾಪ್ ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಬಂತು ನೋಡಿ, ನಮ್ಮ ದೇಶದ ನಂಬರ್ 1 ಕಂಪ್ನಿ ಯಾವುದು ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್. ಇಲ್ಲಿ ಬಂತಾ, ರಿಲಯನ್ಸ್ ಇಂಡಸ್ಟ್ರೀಸ್. ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ? 18 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಸೊ ಮಾರ್ಕೆಟ್ ಕ್ಯಾಪ್ ಇನ್ ಕ್ರೋರ್ಸ್ ಅಂತ ಇದೆ ನೋಡಿ. ಸೊ ರಿಲಯನ್ಸ್ ಇಂಡಸ್ಟ್ರೀಸ್ ನಮ್ಮ ದೇಶದ ನಂಬರ್ 1 ಸ್ಟಾಕು. ಅದು ಮಾರ್ಕೆಟ್ ಕ್ಯಾಪ್ ಬಂದು 18 ಲಕ್ಷ ಕೋಟಿ ಇದೆ. ನಮ್ಮ ದೇಶದ ನಂಬರ್ 2 ಎರಡನೇ ಸ್ಥಾನದಲ್ಲಿರೋ ಸ್ಟಾಕ್ ಯಾವುದು? HDFC ಬ್ಯಾಂಕು. ಸೊ ಅದರ ಮಾರ್ಕೆಟ್ ಕ್ಯಾಪ್ ಎಷ್ಟೈತೆ? 12 ಲಕ್ಷ ಕೋಟಿಗೆ ಬೆಲೆ ಬಾಳುತ್ತೆ HDFC ಬ್ಯಾಂಕು. ಸೊ ನಾವೇನಾದ್ರೂ 12 ಲಕ್ಷ ಕೋಟಿ ಕೊಟ್ರೆ HDFC ಬ್ಯಾಂಕ್ ನಮ್ದೆ, ನಾವು ಬೇಕಂದ್ರೆ ಬೈ ಮಾಡ್ಕೊಬೋದು ಅದನ್ನ. 12 ಲಕ್ಷ ಕೋಟಿ ಕೊಡ್ಬೇಕಷ್ಟೆ. ಭಾರತೀಯ ಏರ್ಟೆಲ್, ಸೊ ಎಷ್ಟಿದೆ ಮಾರ್ಕೆಟ್ ಕ್ಯಾಪು? 11 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. SBI ಎಷ್ಟಿದೆ? 10 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ನಮ್ಮ ದೇಶದ ಟಾಪ್ 5 ಕಂಪ್ನೀಸ್ ಯಾವ್ದ್ಯಾವ್ದು ಅಂತಂದ್ರೆ ರಿಲಯನ್ಸ್, HDFC, ಭಾರತೀಯ ಏರ್ಟೆಲ್, SBI, ICIC ಬ್ಯಾಂಕು. 6ನೇ ಸ್ಥಾನದಲ್ಲಿರೋದು TCS, 7ನೇ ಸ್ಥಾನದಲ್ಲಿರೋದು ಬಜಾಜ್ ಫೈನಾನ್ಸ್, 8ನೇ ಸ್ಥಾನದಲ್ಲಿರೋದು ಲಾರ್ಸನ್ ಅಂಡ್ ಟರ್ಬೋ L&T. ಸೊ 9ನೇ ಸ್ಥಾನದಲ್ಲಿರೋದು ಹಿಂದೂಸ್ತಾನ್ ಯೂನಿಲಿವರ್, 10ನೇ ಸ್ಥಾನದಲ್ಲಿರೋದು ಲೈಫ್ ಇನ್ಶೂರೆನ್ಸ್ ಅಂದ್ರೆ LIC 10ನೇ ಸ್ಥಾನದಲ್ಲಿರೋದು. ಇದೇ ನಮ್ಮ ದೇಶದ ಟಾಪ್ 10 ಕಂಪ್ನೀಸು. ಈ ಟಾಪ್ 30 ಇದೇ ತರ ಟಾಪ್ 30 ಕಂಪ್ನೀಸನ್ನೇ ಸೆನ್ಸೆಕ್ಸ್ ಅಂತ ಕರೆಯೋದು. ಇದ್ರಲ್ಲಿ ಏನಿದಾವೋ ಟಾಪ್ 30 ಕಂಪ್ನೀಸ್ ನ ಸೆನ್ಸೆಕ್ಸ್ ಅಂತ ಕರೀತಾರೆ. ಟಾಪ್ 50 ಕಂಪ್ನೀಸ್ ಅನ್ನ ನಿಫ್ಟಿ 50 ಅಂತ ಕರೀತಾರೆ. ಅರ್ಥ ಆಯ್ತಲ್ಲ? ಸೊ ಇವಾಗ ಇದು ನಾನು ನಿಮ್ಗೆ ಓವರ್ ಆಲ್ ಆಗಿ ಪಿಕ್ಚರ್ ತೋರಿಸ್ತೆ. ಇವಾಗ ನಾವೇನಾದ್ರೂ ಇನ್ವೆಸ್ಟ್ ಮಾಡಬೇಕು ಅಂದ್ರೆ, ನಾನು ಇಲ್ಲಿ ರಿಲಯನ್ಸ್ ನಮ್ಮ ದೇಶದ ನಂಬರ್ 1 ಅಂತ ಇನ್ವೆಸ್ಟ್ ಮಾಡಕ್ಕಾಗಲ್ಲ. HDFC ಬ್ಯಾಂಕ್ ನಮ್ಮ ದೇಶದ ನಂಬರ್ 1 ಬ್ಯಾಂಕ್ ಅಂತ ಇನ್ವೆಸ್ಟ್ ಮಾಡಕ್ಕಾಗಲ್ಲ. ನಾವೇನ್ ಮಾಡ್ಬೇಕು ಗೊತ್ತಾ? HDFC ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು HDFC ಬ್ಯಾಂಕ್ಗೆ ಕಾಂಪಿಟೇಟರ್ ಯಾರು ನೋಡೋಣ. ಇಲ್ಲಿ ನೋಡಿ, HDFC ಬ್ಯಾಂಕ್ಗೆ ಕಾಂಪಿಟೇಟರ್ ಯಾರ್ಯಾರು ಅಂತಂದ್ರೆ ಪಿಯರ್ಸ್ ಮೇಲೆ ನಾನು ವಿಡಿಯೋದಲ್ಲಿ ಹೇಳಿದೀನಿ ಪಿಯರ್ಸ್ ಹೆಂಗ್ ನೋಡೋದು ಅಂತ. ಆ ಪಿಯರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ICIC ಬ್ಯಾಂಕು,
ಆಕ್ಸಿಸ್ ಬ್ಯಾಂಕು, ಕೋಟಕ್ ಮಹೀಂದ್ರ ಬ್ಯಾಂಕು, IDBI ಬ್ಯಾಂಕು, ಫೆಡರಲ್ ಬ್ಯಾಂಕು, ಇಂಡಸ್ ಇಂಡ್ ಬ್ಯಾಂಕು, ಇದೆಲ್ಲ HDFC ಬ್ಯಾಂಕ್ಗೆ ಕಾಂಪಿಟೇಟರ್. ಸರ್ ಕೆನರಾ ಬ್ಯಾಂಕ್ ಯಾಕೋ ಕಾಣಿಸ್ತಾ ಇಲ್ವಲ್ಲ ಸರ್ ಅಂದ್ರೆ, ಕೆನರಾ ಬ್ಯಾಂಕ್ ಗವರ್ನಮೆಂಟ್ ಕಂಪ್ನಿನ ಪ್ರೈವೇಟ್ ಕಂಪ್ನಿ ಜೊತೆ ಇಲ್ಲಿ ಮರ್ಜ್ ಮಾಡಿಲ್ಲ, ಸೊ ಸಪರೇಟ್ ಆಗಿ ತೋರಿಸ್ತಾ ಇದ್ದಾರೆ. ಕೆನರಾ ಇವ್ರೆಲ್ಲರಿಗೂ ಕಂಪೇರ್ ಮಾಡಿ ನೋಡೋದು, HDFC ಚೆನ್ನಾಗಿದ್ಯಾ, ಓಕೆ, ಅದಕ್ಕಿಂತ ICICI ಬ್ಯಾಂಕ್ ನೋಡ್ಬೇಕು, ಅದು ಚೆನ್ನಾಗಿದ್ಯಾ, ಇಲ್ಲ ಆಕ್ಸಿಸ್ ಬ್ಯಾಂಕ್ ಚೆನ್ನಾಗಿದ್ಯಾ, ಅದು ಯಾವ್ದು ಚೆನ್ನಾಗಿರುತ್ತೋ ಅದನ್ನ ನೋಡಿ ನಾವು ಇನ್ವೆಸ್ಟ್ ಮಾಡಬೇಕು. ಅದನ್ನೆಲ್ಲ ನೋಡೋಕೆ ಯಾವುದು ಬರೀ ಮಾರ್ಕೆಟ್ ಕ್ಯಾಪ್ ನೋಡಿದ್ರೆ ಸಾಲಲ್ಲ. ಇಲ್ಲಿ ಮಾರ್ಕೆಟ್ ಕ್ಯಾಪ್ ಅಲ್ಲಿ ನಂಬರ್ 1 ಈ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನಂಬರ್ 1 ಸ್ಟಾಕ್ ಯಾವುದು ಅಂತ ಇಲ್ಲಿ ತೋರಿಸ್ತಾ ಇದೆ. ಬಟ್ ಇಷ್ಟು ನೋಡಿದ್ರೆ ಸಾಲಲ್ಲ, ಇದ್ರಲ್ಲೂ ಫಿಲ್ಟರ್ ಮಾಡಕ್ಕೆ ಇನ್ನ ರೇಷಿಯೋಸ್ ಬರ್ತವೆ. ಈ ಕ್ವಾರ್ಟರ್ಲಿ ಪ್ರಾಫಿಟ್ ಆಗಿರ್ಬೋದು, ROE ಆಗಿರ್ಬೋದು, ROCE, PE ರೇಷಿಯೋ, ಡೆಟ್ ಟು ಇಕ್ವಿಟಿ ರೇಷಿಯೋ, ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನು, ಮತ್ತೆ ಆ ಶೇರ್ ಪ್ರೈಸು, ಇದನ್ನೆಲ್ಲ ನಾವು ಅನಲೈಸ್ ಮಾಡಿಕೊಂಡು ಇದರಲ್ಲಿ ಒಂದು ಚೆನ್ನಾಗಿರೋ ಶೇರ್ನ ಪಿಕ್ ಮಾಡಬೇಕು. ಓಕೆನಾ? ಅದನ್ನೆಲ್ಲ ನೆಕ್ಸ್ಟ್ ನಾಳೆ ಕ್ಲಾಸಲ್ಲಿ ಇದೆಲ್ಲ ಇರುತ್ತೆ. ಒಂದು ಕಂಪ್ನಿನ ನೀಟಾಗಿ ಏನೇನು ನೋಡಬೇಕು, ಯಾವ ಥರ ಪಿಕ್ ಮಾಡ್ಬೇಕಂತ ನಾಳೆ ಕ್ಲಾಸಲ್ಲಿ ಹೇಳ್ತೀನಿ. ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿಸ್ಬಿಟ್ಟು ನೆಕ್ಸ್ಟ್ ಮಂಡೇನೆ ನಿಮ್ಗೆಲ್ಲ ಒಂದೊಂದು ಶೇರನ್ನ, ಈಗ ನೋಡಿ ಒಂದು ಶೇರನ್ನ ಬೈ ಮಾಡಬೇಕು ಅಂತಂದ್ರೆ HDFC ಬ್ಯಾಂಕ್ಗೆ, ಸೊ HDFC ಬ್ಯಾಂಕ್ನ ಒಂದು ಶೇರ್ ಬೈ ಮಾಡ್ಬೇಕಂದ್ರೆ ಇಲ್ಲಿ CMPE ಅಂತ ಇದೆ, ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಂತ. ಓಕೆನಾ? ಇವಾಗ ನಡೀತಾ ಇರೋ ಪ್ರೈಸು 784 ರೂಪಾಯಿ ನಡೀತಾ ಇದೆ. ಈ 784 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಒಂದು ಶೇರ್ ತಗೋಬಹುದು ನಾವು. ಅದನ್ನ ಯಾವ ತರ ತಗೊಳ್ಳೋದು, ಹೆಂಗ್ ತಗೊಳ್ಳೋದು ಅಂತ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. IDBI ಬ್ಯಾಂಕು, ಸೊ 73 ರೂಪಾಯಿ ಇದೆ, 73 ರೂಪಾಯಿ 73 ಪೈಸಾ ಒಂದು ಶೇರು. 100 ರೂಪಾಯಿ ಇನ್ವೆಸ್ಟ್ ಮಾಡ್ಕೊಳ್ಳೋದು, ಅದನ್ನ ಬೈ ಮಾಡೋದು, ಸೆಲ್ ಮಾಡೋದು, ಹೆಂಗ್ ಟ್ರೇಡ್ ಮಾಡಬೇಕು, ಅಲ್ಲ ಡಿಲಿವರಿಗೆ ತಗೋಬೇಕಾ, ಇದು ಇಂಟ್ರಾಡೇಗೆ ತಗೋಬೇಕಾ, ಪೇ ಲೇಟರ್ ತಗೋಬೇಕಾ, ಎಲ್ಲವುದನ್ನು ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ಮಾಡಿಸ್ತೀನಿ. ಆ ಪ್ರಾಕ್ಟಿಕಲ್ ಸೆಷನ್ನ ಮಂಡೇ ಒಂದು 1 ಅವರು ಲೈವ್ ಮಾರ್ಕೆಟ್ ಅವರ್ಸ್ ಅಲ್ಲೇ ಇರುತ್ತೆ. ಸೊ ನಿಮ್ಗೆ ಮಾರ್ಕೆಟ್ ಟೈಮಿಂಗ್ಸ್ ಹೇಳಲಿಲ್ಲ. ಮಾರ್ಕೆಟ್ ಟೈಮಿಂಗ್ಸ್ ಏನಂದ್ರೆ, ಮಾರ್ಕೆಟ್ ಟು ಟ್ರೇಡಿಂಗ್ ಟೈಮಿಂಗ್ಸು 9:15 3:30 ಇದು ಮಾರ್ಕೆಟ್ ಓಪನ್ ಇರೋ ಟೈಮಿಂಗ್ಸ್. ಒಂದು ವಾರದಲ್ಲಿ, 1 ವೀಕಲ್ಲಿ 5 ಡೇಸು ಓಪನ್ ಇರುತ್ತೆ ಅಷ್ಟೆ. ಮಂಡೇ ಟು ಫ್ರೈಡೆ ಮಾರ್ಕೆಟ್ ಓಪನ್ ಇರುತ್ತೆ. ನ್ಯಾಷನಲ್ ಹಾಲಿಡೇ ಇದ್ರೆ ಮಾತ್ರ ರಜಾ ಇರುತ್ತೆ. ಈ ಲೋಕಲ್ ಹಾಲಿಡೇಗೆಲ್ಲ ರಜೆ ಕೊಡಲ್ಲ. ಈ ಗೌರ್ಮೆಂಟು ಸ್ಟೇಟ್ ಯಾವ್ದಿರುತ್ತೋ ಅದಕ್ಕೆಲ್ಲ ರಜೆ ಕೊಡಲ್ಲ. ಸೊ ಸೆಂಟ್ರಲ್ ಹಾಲಿಡೇಸ್ ಯಾವ್ದಿರುತ್ತೋ ಅದಕ್ಕೆ ಮಾತ್ರ ಸ್ಟಾಕ್ ಮಾರ್ಕೆಟ್ ರಜೆ ಇರುತ್ತೆ. ಮತ್ತೆ ಇನ್ನೊಂದೇನಂದ್ರೆ, ದೀಪಾವಳಿ ಹಬ್ಬದ ದಿನ ಮುಹೂರ್ತ ಟ್ರೇಡಿಂಗ್ ಅನ್ನೋದು ಒಂದಿರುತ್ತೆ. ಆಮೇಲೆ ಇನ್ನು ನೆಕ್ಸ್ಟ್ ಪ್ರೀ ಮಾರ್ಕೆಟ್ ಅಂತ ಕರೀತಾರೆ. ಪ್ರೀ ಮಾರ್ಕೆಟ್ ಸ್ಟಾರ್ಟ್ ಆಗೋದು 9 ಗಂಟೆಯಿಂದ 9:07 ತನಕ ಪ್ರೀ ಮಾರ್ಕೆಟ್ ಇರುತ್ತೆ. ಓಕೆನಾ? ಈ ಪ್ರೀ ಮಾರ್ಕೆಟ್ ಅಲ್ಲಿ ನಾವು ಬೇಕಂದ್ರೆ ಬೈ ಮತ್ತೆ ಸೆಲ್ ಆರ್ಡರ್ನ ಹಾಕ್ಬೋದು, ಟ್ರೇಡ್ ಮಾಡೋಕ್ಕಾಗಲ್ಲ. ಆಕ್ಚುಲ್ ಆಗಿ ಟ್ರೇಡಿಂಗ್ ಸ್ಟಾರ್ಟ್ ಆಗೋದು 9:15ಗೆ, 9:15 3:30 ತನಕನೂ ಟ್ರೇಡಿಂಗ್ ಅವರ್ಸ್ ಅದು. ಸೊ ಈ ಟ್ರೇಡಿಂಗ್ ಅವರ್ಸ್ ಒಳಗೇನೆ ನಾವೇನೇ ಮಾಡೋದಿದ್ರು ಮಾಡಬೇಕು. ಮಂಡೇ ಏನ್ ಮಾಡ್ತೀನಿ ಅಂದ್ರೆ 1 ಅವರ್ ಈ ಟ್ರೇಡಿಂಗ್ ಅವರ್ಸ್ ಅಲ್ಲಿ ನಾನು ಕ್ಲಾಸ್ ತಗೋತೀನಿ. ಸೊ ನೀವೆಲ್ಲ ಯಾರ್ಯಾರು ನೋಡ್ತಾ ಇದ್ದೀರಾ ಫ್ರೀ ಮಾಡಿಕೊಂಡು ಅಟೆಂಡ್ ಮಾಡಿ. ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ಸುಮ್ಮನೆ ಥಿಯರಿ ಕಲ್ತ್ಕೊಂಡೋದ್ರೆ ಏನೂ ಪ್ರಯೋಜನ ಇಲ್ಲ. ನೀವು ಜಸ್ಟ್ ಒಂದು 50 ರೂಪಾಯಿನೇ ಇನ್ವೆಸ್ಟ್ ಮಾಡಿ ಅಥವಾ 100 ರೂಪಾಯಿನೇ ಇನ್ವೆಸ್ಟ್ ಮಾಡಿ, ಪ್ರಾಕ್ಟಿಕಲ್ ಆಗಿ ಅದನ್ನ ಬೈ ಮಾಡೋದು ಹೆಂಗೆ, ಸೆಲ್ ಮಾಡೋದು ಹೆಂಗೆ, ಸ್ಟಾಪ್ ಲಾಸ್ ಇಡೋದು ಹೆಂಗೆ, ಅದನ್ನ ಯಾವ ತರ ಯೂಸ್ ಮಾಡಬೇಕು, ಬ್ರೋಕರ್ ಆ್ಯಪ್ ಹೆಂಗೆ ಯೂಸ್ ಮಾಡಬೇಕು, ಇದನ್ನೆಲ್ಲ ಕ್ಲಿಯರ್ ಆಗಿ ಹೇಳ್ತೀನಿ. ನಾಳೆ ಕ್ಲಾಸಲ್ಲಿ ಕ್ರೈಟೀರಿಯಾಸ್ಗಳು ಯಾವ್ದಾವ್ದು ಇರುತ್ತೋ ಅದನ್ನೆಲ್ಲ ಹೇಳ್ತೀನಿ. ಮತ್ತು ಇನ್ನೂ ಒಂದೇನಂದ್ರೆ ಇಂಪಾರ್ಟೆಂಟ್ ಆಗಿ, ನಾನು ಟೈ ಅಪ್ ಆಗಿರೋದು ಏಂಜಲ್ ಒನ್ ಜೊತೆ. ಸೊ ನೀವು ಅಕೌಂಟು ಏಂಜಲ್ ಒನ್ ಅಲ್ಲಿ ಯಾರ್ಯಾರು ಇದೆಯೋ ನನಗೆ ಗೊತ್ತಿಲ್ಲ, ಆಲ್ಮೋಸ್ಟ್ ಸುಮಾರು ಜನದ ಏಂಜಲ್ ಒನ್ ಅಲ್ಲಿ ಇದೆ, ಕೆಲವೊಬ್ರದ್ದು ಏಂಜಲ್ ಒನ್ ಅಲ್ಲಿ ಇಲ್ಲ. ಏಂಜಲ್ ಒನ್ ಅಲ್ಲಿ ಯಾರು ಓಪನ್ ಮಾಡ್ಕೋತೀರಾ ಅವರಿಗೆ ನಾನು ಲಿಂಕ್ ಸೆಂಡ್ ಮಾಡ್ತೀನಿ, ಓಪನ್ ಮಾಡ್ಕೊಳ್ಳಿ. ನನ್ನ ನೆಕ್ಸ್ಟ್ ಸರ್ವಿಸಸ್ ಏನಿರುತ್ತೋ ಅದೆಲ್ಲ ಏಂಜಲ್ ಒನ್ ರಿಲೇಟೆಡ್ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಮತ್ತೆ ಏನೇ ತೊಂದರೆ ಇದ್ರೂ ನಾನೇ ಸಬ್ ಬ್ರೋಕರ್ ಆಗಿರೋದ್ರಿಂದ ನೀವು ಅಮೌಂಟ್ ಆ್ಯಡ್ ಮಾಡಿರೋದು ಬಂದಿಲ್ಲ ಅಂತ ಅಂದ್ರೂ ನಾನು ನೋಡ್ಕೋತೀನಿ. ನಿಮ್ಗೆ ಅಮೌಂಟು ಅಕಸ್ಮಾತ್ ಸರ್ ಇದೇನೋ ಒಂದು ಆರ್ಡರ್ ರಿಸೀವ್ ಆಗಿಲ್ಲ, ಇದೇನೋ ಬಂದಿಲ್ಲ ಅಂತಂದ್ರೆ ನಾನು ನೋಡ್ಕೊತೀನಿ. ಎಷ್ಟು ಬರೆಯಕ್ಕೆ ಹೋಗ್ಬೇಡಿ ಸರ್, ಗೂಗಲ್ ಮೀಟಲ್ಲಿ ಯಾರೋ ಬರೀತಾ ಇದ್ದೀರಾ ನೋಡಿ, ನಾನು ನೋಡ್ಕೋತೀನಿ ಅದನ್ನ. ಸೊ ನೀವು ಏಂಜಲ್ ಒನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ನನ್ನ ಲಿಂಕಲ್ಲಿ. ನೀವು ಯಾರ್ಯಾರು ನನ್ನ ಲಿಂಕಲ್ಲಿ ಓಪನ್ ಮಾಡ್ಕೋತೀರಾ ಅವರೆಲ್ಲ ನೀವು ನನ್ನ ಅಂಡರಲ್ಲಿ ಇರ್ತೀರಾ. ನಿಮ್ದು ಏನೇ ತೊಂದರೆ ಇಶ್ಯೂಸ್ ಇದ್ರು ನಾನು ಸಪೋರ್ಟ್ ಮಾಡ್ತೀನಿ. ಈಗ ಬಲ್ಕ್ 5 ಲಕ್ಷ ಇನ್ವೆಸ್ಟ್ ಮಾಡಬೇಕು, 10 ಲಕ್ಷ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ನೋರು ಕೂಡ ನೀವು ಆರಾಮಾಗಿ ಧೈರ್ಯದಿಂದ ಹಾಕ್ಬೋದು, ನಾನು ಸಪೋರ್ಟ್ ಮಾಡ್ತೀನಿ. ಏಂಜಲ್ ಒನ್ ಲಿಂಕ್ ಸೆಂಡ್ ಮಾಡ್ತೀನಿ. ಮತ್ತು ಇನ್ನೊಂದೇನೆಂದರೆ, ಸೊ ನೀವು ಹಂಗೆ ಯಾವುದ್ಯಾವುದೋ ಗೂಗಲ್ ಹೋಗಿ ಹಂಗಂಗೆ ಬೇರೆ ಕಡೆ ಎಲ್ಲ ಆ್ಯಪ್ನ ಡೌನ್ಲೋಡ್ ಮಾಡೋಕೆ ಹೋಗ್ಬೇಡಿ. ಅಲ್ಲೇನಂದರೆ ಒಂದು ಸ್ವಲ್ಪ ಫೇಕ್ ಆ್ಯಪ್ಸ್ಗಳು ಕೂಡ ಇರ್ತವೆ. ಮನಿ ಮ್ಯಾಟ್ರ್ ಆಗಿರೋದ್ರಿಂದ
ನೀವೇನ್ ಮಾಡಬೇಕು, ಒಂದು ಗೂಗಲ್ ಪ್ಲೇಸ್ಟೋರಲ್ಲಿ ವೆರಿಫೈಡ್ ಆಗಿರೋದನ್ನ ನೋಡಿ ಡೌನ್ಲೋಡ್ ಮಾಡ್ಕೋಬೇಕು. ವೆಬ್ಬಲ್ಲಿ ನೀವು ಲಾಗಿನ್ ಆಗಿ ಏಂಜಲ್ ಒನ್ ಅಕೌಂಟನ್ನು ಓಪನ್ ಮಾಡೋದು ಹೆಂಗೆ ಅಂತ ನಾನು ಹೇಳ್ತೀನಿ. ಏಂಜಲ್ ಒನ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಯಾರ್ಯಾರು ನನ್ನ ಅಕೌಂಟಲ್ಲಿ ಓಪನ್ ಮಾಡ್ಕೋತೀರಾ, ಫಸ್ಟ್ 200 ಅಕೌಂಟ್ ಓಪನರ್ಸ್ಗೆ ಆ ಲಿಂಕ್ ಮುಖಾಂತರ ಫಸ್ಟ್ 200 ಯಾರು ಓಪನ್ ಮಾಡ್ಕೋತೀರಾ ಅವ್ರಿಗೊಂದು 100% ಲಾಸ್ಟ್ ಅಲ್ಲಿ ಒಂದು ಒಳ್ಳೆ ಗಿಫ್ಟ್ ಇದ್ದೇ ಇರುತ್ತೆ. ಮತ್ತೆ ಇನ್ನೊಂದೇನಂದ್ರೆ ನನ್ನ ಕಡೆಯಿಂದ ಒಂದು ಒಳ್ಳೆ ಸ್ಟ್ರಾಟಜಿ ಅವ್ರಿಗೆ ಅಂತ ಕೊಡ್ತೀನಿ. ಫಸ್ಟ್ 200 ಓಪನ್ ಮಾಡ್ಕೊಂಡವ್ರಿಗೆ ಮಾತ್ರ ಆ ಲಿಂಕ್ ಮುಖಾಂತರ. ಲಿಂಕ್ನ ನಾನು ವಾಟ್ಸಪ್ಪಲ್ಲಿ ಹಾಕ್ತೀನಿ, ಮತ್ತೆ ಇದರಲ್ಲಿ ಒಂದು ಸ್ಕ್ರೀನ್ಶಾಟ್ ಒಂದು QR ಕೋಡ್ ಶೇರ್ ಮಾಡ್ತೀನಿ. ಆ QR ಕೋಡ್ ಮುಖಾಂತರ ಸ್ಕ್ಯಾನ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಏನಾದರೂ ಅಕಸ್ಮಾತ್ ಮಧ್ಯೆ ನಿಮಗೆ ಪ್ರಾಬ್ಲಮ್ ಆಗಲಿಲ್ಲ ಅಂತ ಅಂದರೆ, ಓಪನ್ ಆಗೋಕೆ ಪ್ರಾಬ್ಲಮ್ ಆದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಾನು ನಿಮಗೆ ಏನಾದರೂ ಇಶ್ಯೂಸ್ ಇದ್ದರೆ ನಾನು ನೋಡ್ತೀನಿ, ನಾನು ನೋಡಿಕೊಂಡು ನಿಮಗೆ ಗೈಡ್ ಮಾಡ್ತೀನಿ. ಫಸ್ಟ್ 200 ಪಕ್ಕ ನನ್ನ ಕಡೆಯಿಂದ ಒಂದು ಒಳ್ಳೆ ಗಿಫ್ಟು, ಮತ್ತು ಒಳ್ಳೆ ಗಿಫ್ಟ್ ಅನ್ನೋದಕ್ಕಿಂತ ಒಂದು ಒಳ್ಳೆ ಸ್ಟ್ರಾಟಜಿ ಹೇಳ್ಕೊಡ್ತೀನಿ. ಎಲ್ರಿಗೂ ಸಿಗಲ್ಲ, ಸ್ಟಾರ್ಟಿಂಗಲ್ಲಿ ಫಸ್ಟ್ 200 ಮಾಡ್ಕೊಂಡವ್ರಿಗೆ ಮಾತ್ರ, 200 ಅಕೌಂಟ್ಸ್ ಯಾವುದಾಗುತ್ತೋ ಅವ್ರಿಗೆ ಮಾತ್ರ ಈ ಆಪರ್ಚುನಿಟಿ ಕೊಡ್ತೀನಿ ಅಷ್ಟೇ, ಎಲ್ರಿಗೂ ಕೊಡೋಕ್ಕಾಗಲ್ಲ. ಮತ್ತು ಇನ್ನೊಂದು ಏನಂದರೆ, ಇವತ್ತಿನ ಕ್ಲಾಸ್ ಹೆಂಗೆ ಅನ್ನಿಸ್ತು ಅಂತ ನಿಮ್ದೊಂದು ಕಮೆಂಟ್ ಹಾಕಿ. ಆಮೇಲೆ ನಾನು ಗೂಗಲ್ ಫಾರ್ಮ್ ಸೆಂಡ್ ಮಾಡ್ತೀನಿ ನಿಮ್ಮ ವಾಟ್ಸಪ್ ಗ್ರೂಪ್ಗೆ. ಆ ವಾಟ್ಸಪ್ ಗ್ರೂಪಲ್ಲಿ ಗೂಗಲ್ ಫಾರ್ಮ್ ಫಿಲ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಎಲ್ಲದನ್ನು ಗೂಗಲ್ ಫಾರ್ಮ್ ಫಿಲ್ ಮಾಡಿ. ಆ ಗೂಗಲ್ ಫಾರ್ಮಲ್ಲಿ ಏನಾದರೂ ಈಗ ಕ್ಲಾಸು ಹಿಂಗೆ ನಡೀತಾ ಇದೆ ಸರ್, ಜಾಸ್ತಿ ಕುಯ್ದ್ಬಿಟ್ರಿ, ಇದು ಯಾವುದೋ ಒಂದು ಟಾಪಿಕ್ನ ಜಾಸ್ತಿ ಡ್ರ್ಯಾಗ್ ಮಾಡಿದ್ರಿ, ಅದನ್ನು ಹೇಳಿ, ಪರವಾಗಿಲ್ಲ. ಆಮೇಲೆ ಪರವಾಗಿಲ್ಲ ಸರ್, ಚೆನ್ನಾಗಿ ನಡೀತಾ ಇದೆ, ನಿಮ್ಗೆ ಏನು ಅನ್ಸುತ್ತೋ ಅದರಲ್ಲಿ ವಿತ್ ಡೌಟ್ಸು ವಿತ್ ರಿವ್ಯೂಸು ಎರಡನ್ನೂ ಅಲ್ಲಿ ಹಾಕಿ. ನೆಕ್ಸ್ಟ್ ನಾನು ಇನ್ನೂ ಬೆಟರ್ ಮಾಡ್ಕೊಂತೀನಿ, ಯಾಕಂದ್ರೆ ಇಷ್ಟೊಂದು ಜನಕ್ಕೆಲ್ಲ ನಾನು ಕ್ಲಾಸ್ ತೊಗೊಂಡಿರಲಿಲ್ಲ. ಸೊ ಕ್ಲಾಸ್ ಹೆಂಗೆ ಅನ್ನಿಸ್ತು, ಓಕೆ, ಅದನ್ನು ನಾಳೆ ಮಾತಾಡೋಣ. ನೆಕ್ಸ್ಟ್ ನಾಳೆ ಸೆಷನಲ್ಲಿ ಸಿಗುತ್ತೀನಿ. ಡೇ 1 ನಿಮಗೆ ಮಾರ್ಕೆಟ್ ಬಗ್ಗೆ ಇಷ್ಟು ಹೇಳಿದ್ದೀನಿ. ಡೇ 2 ಅಲ್ಲಿ ಬೇರೆ ಬೇರೆ ಕ್ರೈಟೀರಿಯಾಸ್ ಹುಡ್ಕೋದು ಹೆಂಗೆ ಅಂತ ಹೇಳ್ತೀನಿ. ಓಕೆನಾ? ಅರ್ಥ ಆಗ್ತಿದ್ಯಾ ಕ್ಲಾಸು? ಶೇರಿಂಗ್ ಸ್ಟಾಪ್ ಮಾಡು. ಅರ್ಥ ಆಗ್ತಿದ್ಯಾ ಕ್ಲಾಸು? ಓಕೆ, ಥ್ಯಾಂಕ್ ಯು. ಓಕೆ ಸರ್. ಸೊ ಡಿಮ್ಯಾಟ್ ಅಕೌಂಟ್ ಲಿಂಕ್ ಅನ್ನ ನಾನು ಗ್ರೂಪ್ ಅಲ್ಲಿ ಹಾಕಿದ್ದೀನಿ ನೋಡಿ. ಸೊ ಡಿಮ್ಯಾಟ್ ಅಕೌಂಟ್ ಲಿಂಕ್ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ನೆಕ್ಸ್ಟ್ ನಾಳೆ ಒಂದು ಕ್ರೈಟೀರಿಯಾಸ್ ನೋಡ್ಕೊಂಡು ಯಾವ ತರ ಸ್ಟಾಕ್ಸ್ ಅನ್ನು ಪಿಕ್ ಮಾಡೋದು ಇದನ್ನ ಹೇಳ್ತೀನಿ. ಆಮೇಲೆ ಮಂಡೇ 1 ಅವರ್ ಸರ್ ಬಂದಿಲ್ಲ ಲಿಂಕ್ ಸೆಂಡ್ ಮಾಡ್ತೀನಿ ಸರ್. ಇವಾಗ ಇಲ್ಲೊಂದು QR ಕೋಡ್ ಹಾಕ್ತೀನಿ. ಆಲ್ರೆಡಿ ಇದ್ರೆ ಏನ್ ಮಾಡ್ಬೋದು? ಆಲ್ರೆಡಿ ಏಂಜಲ್ ಬ್ರೋಕರೇಜ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ಇದ್ರೆ, ಆಲ್ರೆಡಿ ಇದ್ರೆ ಅಂದ್ರೆ ನೀವು ಫಸ್ಟ್ 200 ಅಲ್ಲಂತೂ ಬರಕ್ಕಾಗಲ್ಲ. ಅಂದ್ರೆ ಇರೋರು ಜಸ್ಟ್ ನೀವು ಕ್ಲಾಸ್ ಅನ್ನ ಅಟೆಂಡ್ ಮಾಡ್ತಾ ಇರಿ. ಆದ್ರೆ 200 ಯಾರ್ದಿರುತ್ತೋ ಅವ್ರು ಫ್ರೆಶ್ ಅಕೌಂಟ್ಸ್ ಆಗಿರ್ಬೋದು, ಅವ್ರಿಗೆ ಮಾತ್ರ ಆಪರ್ಚುನಿಟಿ ಸಿಗುತ್ತದು. ಬಟ್ ನಿಮ್ಗೆಲ್ಲ ಏನ್ ಸರ್? ಓಪನ್ ಮಾಡಿರೋರ್ಗೆ ಏನು ಇಲ್ವಾ ಆಗಿದ್ರೆ? ಆಲ್ರೆಡಿ ಓಪನ್ ಮಾಡಿರೋರಿಗೆ ಬೇರೆ ಯಾವ್ದಾದ್ರು ಎಲ್ಲಾ ಸ್ಟ್ರಾಟಜಿನೂ ಹೇಳ್ಕೊಡ್ತೀನಿ. ಅವ್ರಿಗೆ ಮಾತ್ರ 200 ಎಕ್ಸ್ಟ್ರಾ. 200 ಯಾರು ಸ್ಟಾರ್ಟಿಂಗ್ 200 ಇದ್ರೆ ಅವ್ರಿಗೆ ಇವಾಗ ಬೇರೆ ನೇಮ್ ಇಂದ ಪೇರೆಂಟ್ಸ್ ಇಂದ ಓಪನ್ ಮಾಡಿದ್ರೆ ಆಫರ್ ಸಿಗುತ್ತಾ? ಹಾ, ಓಕೆ. ಯಾರ ಕಡೆಯಿಂದನಾದ್ರೂ ಓಪನ್ ಮಾಡ್ಕೊಳ್ಳಿ. ಬಟ್ 100% ನನ್ನ ಕಡೆಯಿಂದ ನಾನು ಏನ್ ಹೇಳಿದೀನೋ ಅದನ್ನ ಮಾಡ್ತೀನಿ. ಒಂದು ಒಳ್ಳೆ ಸ್ಟ್ರಾಟಜಿ ಅಂತೂ ಸಿಗುತ್ತೆ. ಓಕೆನಾ? ನಾಳೆ ಎಲ್ಲರೂ ಮಿಸ್ ಮಾಡದೆ ಜಾಯ್ನ್ ಆಗಿ. ಸೊ ನಾಳೆನು ಸೇಮ್ ಟೈಮ್. ಏನ್ ಸರ್? ಹಲೋ, ಏಂಜಲ್ ಒನ್ ಅಲ್ಲಿ ಆಪ್ ಓಪನ್ ಮಾಡಿದ್ದೆ, ಬಟ್ ಅದು ಸರ್ ಇನ್ನೂ ಅಪಾಯಿಂಟ್ಮೆಂಟ್ ಡ್ಯೂ ಅಂತಾನೆ ತೋರಿಸ್ತಿದೆ. ಆಲೆ 1 ವರ್ಷ ಆಯ್ತು, ಅದನ್ನ ಮತ್ತೆ ಓಪನ್ ಮಾಡಿಲ್ಲ ಸರ್. ಹೌದಾ? ನನ್ನ ನಂಬರ್ಗೆ ಅದೇ ಇವಾಗ ಒಂದು ಮೆಸೇಜ್ ಹಾಕಿ, ನಿಮ್ದೇನ್ ಇದೆಯಲ್ಲ ಅದನ್ನ ಟೈಪ್ ಮಾಡ್ಬಿಟ್ಟು ಹಾಕಿ. ನಾನು ಅದನ್ನ ಚೆಕ್ ಮಾಡ್ಬಿಟ್ಟು ಅದನ್ನ ಡಿಲೀಟ್ ಮಾಡಿಸ್ಬಿಟ್ಟು ಹೊಸದಾಗಿ ಮಾಡಿಸ್ತೇನೆ. ಓಕೆ ಸರ್. ಓಕೆ. ನಾಳೆ ಏನ್ ಟಾಪಿಕ್ ಅಂದ್ರೆ ಅದೇ ಸ್ಟಾಕ್ ನ ಯಾವ ತರ ಪಿಕ್ ಮಾಡಬೇಕು. ಸೊ ಇದನ್ನ ಹೇಳ್ತೀನಿ. ಕ್ರೈಟೀರಿಯಾಸ್ ಇರುತ್ತಲ್ಲ, ROE ಅಂದ್ರೆ ಏನು, ROCE ಅಂದ್ರೆ ಏನು, ಆಮೇಲೆ ನೆಕ್ಸ್ಟ್ ಒಂದು ಮಾರ್ಕೆಟ್ ಇದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಬರುತ್ತೆ. ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡೋದು ಹೆಂಗೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಚೆಕ್ ಮಾಡೋದು ಹೆಂಗೆ, ಕಾರ್ಪೊರೇಟ್ ಆಕ್ಷನ್ಸ್ ಯಾವ ತರ ಚೆಕ್ ಮಾಡಬೇಕು, ಬೋನಸ್, ಸ್ಪ್ಲಿಟ್, ಶೇರ್ಸ್ ಇದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಕಂಪ್ಲೀಟ್ ಆಗಿ ಒಂದ್ ಕಡೆಯಿಂದ ಹೇಳ್ತೀನಿ. ನಾಳೆ ನಾಡ್ದು ಕ್ಲಾಸ್ ಮುಗಿದ್ಮೇಲೆ ಮಂಡೇ ನಿಮಗೆ ಪ್ರಾಕ್ಟಿಕಲ್ ಒಂದು ಸೆಷನ್ ತಗೋತೀನಿ. ಅದಾದ್ಮೇಲೆ ಟೆಕ್ನಿಕಲ್ಸ್ಗೆ ಹೋಗೋಣ ಡೈರೆಕ್ಟ್ ಆಗಿ. ಫಂಡಮೆಂಟಲ್ಸ್ ಇವಾಗ ನಾವೇನ್ ಕಲಿತಾ ಇದೀವೋ ಇದೆಲ್ಲ ಫಂಡಮೆಂಟಲ್ಸ್.
ಸೊ ಫಂಡಮೆಂಟಲ್ಸ್ ಮುಗಿದ್ಮೇಲೆ ಟೆಕ್ನಿಕಲ್ಸ್ ಅಂತ ಬರುತ್ತೆ. ಟೆಕ್ನಿಕಲ್ಸ್ ಅಂದ್ರೆ ಚಾರ್ಟ್ಸು, ಕ್ಯಾಂಡಲ್ಸು ಇದನ್ನೆಲ್ಲ ಅನಲೈಸ್ ಮಾಡೋದು. ಮತ್ತೆ ಇನ್ನೊಂದು ಏನ್ ಗೊತ್ತಾ, ಈ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋಕೆ ಟ್ರೇಡಿಂಗ್ ವ್ಯೂ ಅಂತ ಒಂದು ವೆಬ್ಸೈಟ್ ಬೇಕು. ಇವಾಗ ಸ್ಕ್ರೀನರ್ ಹೆಂಗ್ ಬೇಕು ಅದೇ ತರ ಟ್ರೇಡಿಂಗ್ ವ್ಯೂ ಬೇಕು. ಟ್ರೇಡಿಂಗ್ ವ್ಯೂದು ಯಾವ ತರ ಯೂಸ್ ಮಾಡ್ಬೇಕಂತ ನಾನು ವಿಡಿಯೋ ಮಾಡ್ಬಿಟ್ಟು ಹಾಕ್ತೀನಿ, ಅದನ್ನೆಲ್ಲ ನೋಡಿ. ಅದನ್ನ ನೋಡಿದ್ರೆ ನಾನು ಇಲ್ಲಿ ಪಟ್ ಅಂತ ಓಪನ್ ಮಾಡ್ಬಿಡ್ತೀನಿ, ಅವಾಗ ನಿಮಗೆ ಗೊತ್ತಾಗಲ್ಲ. ಸೊ ನೀವು ಆಲ್ರೆಡಿ ಸ್ಕ್ರೀನರ್ ನೋಡಿರೋದ್ರಿಂದ ಇವಾಗ ನಾನು ಓಪನ್ ಮಾಡಿದ ತಕ್ಷಣ ಗೊತ್ತು ಸರ್ ಪೀರ್ ಕಂಪ್ಯಾರಿಸನ್ ಅಂತ ಹೇಳಿದ್ರಿ. ಅದಕ್ಕೆ ಈ ತರ ನಾನು ಏನು ಇಂಟ್ರೊಡಕ್ಷನ್ ವಿಡಿಯೋ ಹಾಕಿರ್ತೀನೋ ಅದನ್ನು ಒಂದ್ಸಲ ನೋಡಿ, ನೀವು ಒಂದ್ಸಲ ಪ್ರಾಕ್ಟೀಸ್ ಮಾಡಿ, ಲಾಗಿನ್ ಮಾಡಿ, ಓಪನ್ ಮಾಡಕ್ ಟ್ರೈ ಮಾಡಿ. ಓಕೆ, ನಾಳೆ ಸಿಗೋಣ 6:15ಗೆ. ನಿಮ್ಗೆ ಏನೇ ಡೌಟ್ಸ್ ಇದ್ರು ನಾನು ಶೇರ್ ಮಾಡ್ತೀನಿ ನೋಡಿ ಒಂದು ಗೂಗಲ್ ಫಾರ್ಮು. ಆ ಗೂಗಲ್ ಫಾರ್ಮ್ ಫಿಲ್ ಮಾಡಿ ಅಲ್ಲಿ ನಾವು ನೋಡ್ಬಿಟ್ಟು ನಾಳೆಗೆ ಫಸ್ಟ್ ಡೌಟ್ ಕ್ಲಿಯರ್ ಮಾಡ್ಬಿಟ್ಟು ನೆಕ್ಸ್ಟ್ ತಗೊಂತೀನಿ. ಓಕೆನಾ? ಥ್ಯಾಂಕ್ ಯು. ಸರ್ ಇದು ಕ್ಲಾಸಿನ ರೆಕಾರ್ಡಿಂಗ್ ಸಿಗುತ್ತಾ? ರೆಕಾರ್ಡೆಡ್ ವಿಡಿಯೋನಾ ಸರ್? ರೆಕಾರ್ಡೆಡ್ ವಿಡಿಯೋ ಪ್ಲಾನ್ ಮಾಡ್ತಾ ಇಲ್ಲ ಸರ್ ಇನ್ನ, ಅದನ್ನ ಇದ್ ಮಾಡಕ್ಕೆ. ಓಕೆ, ಅಕಸ್ಮಾತ್ ಏನಾದ್ರು ಹಾಗೇ ಇಲ್ಲ ಅಂತ ಅಂದ್ರೆ ಅವ್ರಿಗೆ ಕೊಡ್ತೀನಿ. ಹಾಗೇ ಇಲ್ಲ ಸರ್, ಇದು ಇವತ್ತು ಬರೋಕ್ಕಾಗಲಿಲ್ಲ, ಮಧ್ಯೆ ಏನಾದ್ರು ಮಿಸ್ ಆದ್ರೆ ಮಾತ್ರ. ಸರ್ ನಾನು 3 ದಿನದಿಂದ ಕಂಟಿನ್ಯೂಸ್ ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ. ಇದೊಂದು ಕ್ಲಾಸ್ ಮಿಸ್ ಆಯ್ತು ಅಂದ್ರೆ ಒಂದು ರೆಕಾರ್ಡೆಡ್ ವಿಡಿಯೋ ಸೆಂಡ್ ಮಾಡ್ಬೋದು. ಫುಲ್ ಓವರ್ ಆಲ್ ಕ್ಲಾಸ್ ರೆಕಾರ್ಡೆಡ್ ವಿಡಿಯೋ ಸೆಂಡ್ ಮಾಡೋಕ್ಕಾಗಲ್ಲ ಸರ್. ಓಕೆನಾ? ಅಟೆಂಡ್ ಮಾಡಿ, ಲೈವ್ ಅಟೆಂಡ್ ಮಾಡಿ. ಹಾಯ್ ಸರ್. ಸರ್ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಇವತ್ತಿನ ಸೆಷನ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನೀವು ಎಲ್ಲಿಂದ ಸರ್ ಮಾತಾಡ್ತಿರೋದು? ಸರ್ ನಾನು ಹೊಸಪೇಟೆಯಿಂದ ಹನುಮಂತರಾಯ್ ಅಂತೇಳಿ. ಹಾ, ಓಕೆ ಸರ್, ನಾನು SBI ಸೆಕ್ಯೂರಿಟೀಸ್ ಯೂಸ್ ಮಾಡ್ತಾ ಇದ್ದೀನಿ 1 year ಇಂದ. ಸೊ 1 year ಇಂದ ಯೂಸ್ ಮಾಡ್ತಾ ಇದ್ದೀರಾ? ಒಂದು ಏಂಜಲ್ 1 ಮಾಡ್ಕೊಳ್ಳಿ ಸರ್, ಯಾಕಂದ್ರೆ ನಾನು ಎಲ್ಲ ಕಂಪ್ಲೀಟ್ ಆಗಿ ಏಂಜಲ್ 1 ಅಲ್ಲೇ ತೋರಿಸೋದು. ಏನೇ ಟ್ರೇಡ್ಸ್ ಆಗಿದ್ರು ಏನೇ ಇದ್ರು ಏಂಜಲ್ 1 ಅಲ್ಲಿ ಹೇಳ್ತೀನಿ. ಮತ್ತೆ ಇನ್ನೊಂದು ಏನಂದ್ರೆ ಏಂಜಲ್ 1 ಅಲ್ಲಿ MTF ಆಪರ್ಚುನಿಟಿ ಕೊಡ್ತಾರೆ ನಮಗೆ. MTF ಅಂದ್ರೆ ಏನು, ಪೇ ಲೇಟರ್ ಅಂದ್ರೆ ಏನು ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದು ಏನಂದ್ರೆ ಅದರಲ್ಲಿ ಒಂದು ನಾರ್ಮಲ್ ಆಗಿ ಯಾವುದೇ ಬ್ರೋಕರ್ ಕಂಪೇರ್ ಮಾಡಿದ್ರು ಏಂಜಲ್ 1 ಬೆಸ್ಟ್ ಇದೆ. ಏಂಜಲ್ 1, ಜೆರೋದಾ ಇವೆರಡು ಬೆಸ್ಟ್ ಇದೆ. ಗ್ರೋನು ಚೆನ್ನಾಗಿದೆ. ಗ್ರೋ ಅಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಈ ಫ್ಯೂಚರ್ ಅಂಡ್ ಆಪ್ಷನ್ಸ್ ಟ್ರೇಡಿಂಗ್ ಮಾಡುವಾಗ ಅಲ್ಲಿ ಚಾರ್ಜಸ್ ಜಾಸ್ತಿ ಇದೆ ಗ್ರೋದು. ಬಟ್ ಓಕೆ, ಆದ್ರೆ ನಾನ್ ಪ್ರಿಫರ್ ಮಾಡೋದು ಪರ್ಸನಲಿ, ನಾನು ಟ್ರೇಡ್ ಮಾಡೋದು ಜೆರೋದಾ ಮತ್ತೆ ಏಂಜಲ್ 1 ಜಾಸ್ತಿ. ಗ್ರೋ ಅಲ್ಲಿ ಜಸ್ಟ್ ಇನ್ವೆಸ್ಟ್ ಮಾಡ್ತೀನಿ, ಅಲ್ಲಿ ಟ್ರೇಡಿಂಗ್ ಮಾಡಕ್ ಹೋಗಲ್ಲ. ಓಕೆ ಸರ್, ತಾವು ಯಾವ್ದು ಲಿಂಕ್ ಕಳಿಸ್ತೀವಿ ಅಂತ ಹೇಳಿದ್ರೆ ಸರ್ ಈಗ ಜೋರೋದನ ಅಥವಾ ಏಂಜಲ್? ಏಂಜಲ್ 1. ದನ್ನು ಕೂಡ ಬೆಟರ್ ಸರ್, ದನ್ನು ಚೆನ್ನಾಗಿದೆ. ಆದ್ರೆ ಯೂಸರ್ ಇಂಟರ್ಫೇಸ್ ಕಷ್ಟ. ಸೊ ದನ್ನಲ್ಲಿ ನೀವು ಕಂಫರ್ಟ್ ಆಗಿದ್ರೆ ಮಾಡಿ, ಆದ್ರೆ ಏಂಜಲ್ 1 ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಕ್ಲಾಸ್ ಎಲ್ಲ ಕಂಪ್ಲೀಟ್ ಅದರಲ್ಲೇ ಇರೋದ್ರಿಂದ. ಮತ್ತೆ ಕೆಲವೊಂದು ಹೇಳಿದ್ರೆ ನಿಮ್ಗೆ ಅರ್ಥ ಆಗಿರಲ್ಲ. GTT ಅಂತ ಹೇಳಿರ್ತೀನಿ, ಅದ್ರಲ್ಲಿ ಎಲ್ಲಿ GTT ಓಪನ್ ಮಾಡ್ಬೇಕಂತ ಗೊತ್ತಿರಲ್ಲ. ಏಂಜಲ್ 1 ಆದ್ರೆ ನನ್ಗೆ ಹೇಳಕ್ಕೂ ಕೂಡ ಕರೆಕ್ಟ್ ಆಗುತ್ತೆ, ಕ್ಲಾಸು ಚೆನ್ನಾಗಿ ಹೋಗುತ್ತೆ. ಓಕೆ, ನಾಳೆ ಸಿಗೋಣ. Forex ಅಲ್ಲಿ ಟ್ರೇಡ್ ಮಾಡ್ಬೇಕಂದ್ರೆ ಯಾವ ಬ್ರೋಕರ್ ಯೂಸ್ ಮಾಡ್ಬೇಕು? ಥ್ಯಾಂಕ್ ಯು ಸರ್. ಸರ್ Forex ಅಲ್ಲಿ ಟ್ರೇಡ್ ಮಾಡ್ಬೇಕಂದ್ರೆ ವಿಚ್ ಬ್ರೋಕರ್ ಬೆಸ್ಟ್ ಅಂತ? XNS ಸಖತ್ತಾಗಿತ್ತು ಸರ್, XNS ಹೋಯ್ತು. ಇವಾಗ XM ಅಂತ ಬಂದಿದೆ, ಬಟ್ ಅದು ರೆಗ್ಯುಲೇಟರಿ ಮಾರ್ಕೆಟ್ ಅಲ್ಲ. ಅದರಲ್ಲಿ ನಾವು ಜಾಸ್ತಿ ಅಮೌಂಟ್ ಹಾಕಿ ಟ್ರೇಡ್ ಮಾಡಕ್ಕಾಗಲ್ಲ. 5,000 10,000 ಹಾಕೊಂಡು ಮಾಡ್ತೀನಿ ಅಂದ್ರೆ ಓಕೆ, 50,000 1 ಲಕ್ಷ ಎಲ್ಲ ಹಾಕ್ತೀನಿ ಅಂದ್ರೆ ರಿಸ್ಕ್ ಆಗುತ್ತೆ. ಸರ್ XM 300 ಅಲ್ವಾ ಇದೆ ನನ್ನ ಹತ್ರ? ಇದೆಯಾ XM 300? ಓಕೆ ಸರ್, ಮಾಡ್ಬೋದು, ಮಾಡಿ. ಸರ್ ಡಿಮೆಟ್ ಅಕೌಂಟ್ 4-5 ಇದ್ದು ಇದನ್ನು ಮಾಡಿಸಿದ್ರೆ ಏನ್ ಪ್ರಾಬ್ಲಮ್ ಇಲ್ವಾ? ನಾವು ಯೂಸ್ ಮಾಡ್ತಾ ಇಲ್ಲ, ಬಟ್ ಸುಮ್ನೆ ಕ್ರಿಯೇಟ್ ಮಾಡಿರೋದು. ಏನ್ ಪ್ರಾಬ್ಲಮ್ ಇಲ್ಲ ಸರ್, ಏನು ಪ್ರಾಬ್ಲಮ್ ಇಲ್ಲ, ಮಾಡ್ಕೊಳ್ಳಿ. ಓಕೆ, ನಾಳೆ ಸಿಗೋಣ. ನನ್ಗೆ ಸ್ವಲ್ಪ ಕೆಲಸ ಇದೆ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಅಲ್ಲಿ ಹಾಕಿ, ಅಂದ್ರೆ ನಾನು ಗೂಗಲ್ ಫಾರ್ಮ್ ಹಾಕ್ತೀನಲ್ಲ, ಆ ಗೂಗಲ್ ಫಾರ್ಮ್ ಅಲ್ಲಿ ಹಾಕಿ. ಮತ್ತೆ ನಾಳೆ ಸೆಷನ್ ಅಲ್ಲಿ ನಾನು ಅದನ್ನೆಲ್ಲ ಡಿಸ್ಕಸ್ ಮಾಡ್ಬಿಟ್ಟೆ ಮುಂದೆ ಹೋಗ್ತೀನಿ. ಓಕೆ, ಎಷ್ಟು ಕ್ಲಾಸಸ್ ಈಗ ಇದ್ ಮಾಡ್ತಾ ಇದೀನಿ, ಎಕ್ಸಿಟ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು.